ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು, ಗುರುಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ನಮಸ್ತೆ. ನಾನು ಸದ್ಗುರು ಶ್ರೀರಾಮ ಅವರೊಂದಿಗೆ ಇವತ್ತು ಮಾತಾಡಲು ಒಂದು ಕಾರಣ ಇದೆ. ಆ ಕಾರಣವನ್ನು ಮೊದಲಿಗೆ ಹೇಳಿ ಅದಾದ ನಂತರ ನನ್ನ ಮನಸ್ಸಲ್ಲಿರುವಂಥ ಪ್ರಶ್ನೆನ ಕೇಳ್ತೀನಿ. ಆ ಕಾರಣ ಏನು ಅಂದರೆ, ಅವರು ಕರ್ನಾಟಕದ ಬೇರೆ ಬೇರೆ ಕಡೆ ಹೋಗಿ ಈಗ ಮನೋಶಕ್ತಿ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ಅವರು ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಆದರೆ ಈಗ ಫೆಬ್ರವರಿ 1ನೇ ತಾರೀಕು, ಹೊಸ ವರ್ಷದಲ್ಲಿ ಭಾನುವಾರ ಫೆಬ್ರವರಿ 1ನೇ ತಾರೀಕು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಅವರು ಮನೋಶಕ್ತಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಸುಮಾರು ಮಾತಾಡಿದ್ದೀವಿ. ಆದರೂ ಕೂಡ ನಿಮ್ಮ ಹೊಸಬರ ಅನುಕೂಲಕ್ಕಾಗಿ ಅಥವಾ ಈ ಕ್ಷಣದ ಒಂದು ನಾಲೆಡ್ಜ್ಗೆ ಏನಿದು ಮನೋಶಕ್ತಿ ಕಾರ್ಯಾಗಾರ ಅಂದರೆ ಗುರುಗಳೇ? ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಾಮಾನ್ಯವಾಗಿ ನಾವು ಈಗ ತುಳಸಿ ಹಾಕ್ತೀವಿ ಅಥವಾ ಸ್ಫಟಿಕ ಹಾಕ್ತೀವಿ ಅಥವಾ ರುದ್ರಾಕ್ಷಿ ಹಾಕ್ತೀವಿ. ಅದನ್ನು ಹಾಕಿದಾಗ ನಮ್ಮಲ್ಲಿ ಪಾಸಿಟಿವಿಟಿ ಹೆಚ್ಚಾಗ್ತದೆ ಅನ್ನೋದು ಒಂದು ನಂಬಿಕೆ. ನಾನು ಅದಕ್ಕೆ ಒಂದು ಸರಿ ಯೋಚನೆ ಮಾಡ್ತಾಯಿದ್ದೆ. ಇತ್ತೀಚೆಗೂ ಒಂದು ಟ್ರೆಂಡ್ ಇದೆ. ತುಂಬ ಜನ ಪಿಂಕ್ ಸಾಲ್ಟ್ ಏನಿದೆ, ಹಿಮಾಲಯನ್ ಸಾಲ್ಟ್ ಅಂತಲೂ ಕರೀತಾರೆ, ಅದರದ್ದು ಬೇರೆ ಬೇರೆ ಥರದ ಆಕೃತಿ ಒಳಗೆ ಲೈಟ್ ಇಟ್ಟು ಮನೆಯಲ್ಲಿ ಇಡ್ತಾರೆ. ಅದನ್ನು ಇಟ್ಟಾಗ ಮನೆಯಲ್ಲಿ ಪಾಸಿಟಿವ್ ಹೆಚ್ಚಾಗ್ತದೆ ಅಂತ ಅದು ಒಂದು ನಂಬಿಕೆ ಇದೆ. ಇತ್ತೀಚೆಗೆ ಇನ್ನೂ ಒಂದು ದೊಡ್ಡ ಹೆಜ್ಜೆ ವಾಸ್ತುನಲ್ಲಿ ಮಾಡ್ತಾರೆ. ಏನಂದರೆ ಮನೆಗಳಲ್ಲಿ ಪಿರಮಿಡ್ಗಳನ್ನು ಅಳವಡಿಸ್ತಾರೆ. ಆಗ ಪಾಸಿಟಿವಿಟಿ ಹೆಚ್ಚಾಗ್ತದೆ ಅಂತ ಒಂದು ನಂಬಿಕೆ. ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು, ರುದ್ರಾಕ್ಷಿ ಬೆಳೆಯುವಂಥದ್ದು ನೇಪಾಳದ ಕಣಿವೆಗಳಲ್ಲಿ. ಓಕೆ. ಆದರೆ ಅಲ್ಲಿ ಪಾಸಿಟಿವಿಟಿ ಎಷ್ಟಿದೆ ಅಂತ ನೋಡಿದಾಗ ಅಲ್ಲಿಯ ಜನರ ಮನಸ್ಥಿತಿ ತುಂಬ ಹಾರ್ಡ್ ವರ್ಕರ್ಸ್, ಆದರೆ ಜೀವನ ವಿಧಾನ ಇದನ್ನು ನೋಡಿದಾಗ ಬಹಳ ಕೆಳಸ್ತರದಲ್ಲಿದೆ. ಇನ್ನು ಪಿಂಕ್ ಸಾಲ್ಟ್ ಇವತ್ತೇನು ತುಂಬ ಮನೆಗಳಲ್ಲಿ ಇಡ್ತಾರೆ, ಅದು ಒಳ್ಳೆಯದೇ. ಆದರೆ ಪಿಂಕ್ ಸಾಲ್ಟ್ ಸಿಗೋದು ಎಲ್ಲಿ ಅಂದರೆ ಪಾಕಿಸ್ತಾನದಲ್ಲಿ. ಅದು ಇಡೀ ಪ್ರಪಂಚಕ್ಕೆ ಆ ಪಿಂಕ್ ಸಾಲ್ಟನ್ನು ಸರಬರಾಜು ಮಾಡೋದು ಪಾಕಿಸ್ತಾನ. ಪಿಂಕ್ ಸಾಲ್ಟ್ ಅಂದರೆ ಏನು ಆ್ಯಕ್ಚುಲಿ? ಹಿಮಾಲಯನ್ ಸಾಲ್ಟ್. ಹಿಮಾಲಯದಲ್ಲಿರುವಂಥ ಒಂದು ಬೃಹದಾಕಾರದ ಒಂದು ಬಂಡೆ ರೀತಿಯಾಗಿ ಸಿಗುವಂಥ ಉಪ್ಪು. ಅದು ಉಪ್ಪಿನ ಇರುವಂಥದ್ದು ತುಂಬ ಮಿನರಲ್ಸ್ ಇದೆ. ಅದು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಅಡುಗೆಗೂ ಕೂಡ ಬಳಸಬೇಕು ಅದನ್ನು, ಮತ್ತು ಬಳಸ್ತಾರೆ. ಟಾಟಾದವರು ಕೂಡ ಅದನ್ನು ಈಗ ಸರಬರಾಜು ಮಾಡ್ತಾಯಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಾಗಿ ಅದನ್ನು ಮನೆಯಲ್ಲಿಟ್ಟರೆ ಅದು ಲ್ಯಾಂಪ್ಗಳನ್ನಾಗಿ ಕೂಡ ಮಾಡಿಡ್ತಾರೆ. ಅದು ಅಬ್ಸರ್ವ್ ಮಾಡ್ತದೆ ನೆಗೆಟಿವ್ನ ಅನ್ನೋದು ನಂಬಿಕೆ. ಆದರೆ ಪಾಕಿಸ್ತಾನದಲ್ಲೇ ಪಿಂಕ್ ಸಾಲ್ಟಿನ ದೊಡ್ಡ ದೊಡ್ಡ ಬೃಹದಾಕಾರವಾದಂಥ ಗುಡ್ಡೆಗಳಿದೆ, ಬಂಡೆಗಳಿದೆ, ಬೆಟ್ಟಗಳೇ ಇದೆ. ಆದರೆ ಅಲ್ಲಿ ಯಾಕಿಲ್ಲ ಅಂತ. ನೆಗೆಟಿವಿಟಿಗೆ ಒಂದು ಕ್ಯಾಪಿಟಲ್ ಏನಾದರೂ ಇದ್ರೆ ಅದು ಪಾಕಿಸ್ತಾನ. ಹಂಗಾಗ್ಬಿಟ್ಟಿದೆ. ಆದರೆ ಅಲ್ಲಿಂದ ಬರುವಂಥ ಪಿಂಕ್ ಸಾಲ್ಟ್ ನಾವು ಬಳಸಿ ನಮಗೆ ಪಾಸಿಟಿವ್ ಬರ್ತದೆ. ಆದರೆ ಇದೆಲ್ಲವನ್ನು ಮೀರಿದ ಒಂದು ಅಸ್ತಿತ್ವ ಅಥವಾ ಒಂದು ಸ್ಥಿತಿ ಇದೆ, ಅದೇ ಮನಸ್ಥಿತಿ. ಇದೆಲ್ಲವೂ ಪಾಸಿಟಿವ್ ಆಗ್ತದೆ. ರುದ್ರಾಕ್ಷಿ ಹಾಕಿದಾಗ ಒಳ್ಳೆಯದು, ಖಂಡಿತ ಒಳ್ಳೆಯದು. ಸ್ಫಟಿಕ ಹಾಕಿದಾಗ ನಮ್ಮಲ್ಲಿರುವಂಥ ನೆಗೆಟಿವ್ ಎಳೆದು ಹಾಕ್ತದೆ ಅನ್ನೋದಿದೆ, ಅದು ಸತ್ಯವೇ. ಆದರೆ ಇದೆಲ್ಲವೂ ಆಗಬೇಕಾದ್ರೆ ಇದೆಲ್ಲ ಬೋನಸ್ ಆಗಿ ಕೆಲಸ ಮಾಡೋದು. ಈಗ ನೀವು ಪಿರಮಿಡ್ಡೇ ನೋಡಿ, ಮನೆಗಳಲ್ಲಿ ಪಿರಮಿಡ್ ಇಡೋಕ್ಕೆ ಶುರು ಮಾಡಿದ್ದಾರೆ. ಪಿರಮಿಡ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಆದರೆ ಪಿರಮಿಡ್ಗಳು ಅತಿ ಹೆಚ್ಚಾಗಿ ಇರುವಂಥದ್ದು ಈಜಿಪ್ಟ್ನಲ್ಲಿ. ಆದರೆ ಅಲ್ಲಿಯ ಸ್ಥಿತಿಗಳನ್ನು ನೋಡಿದ್ರೆ, ಈಜಿಪ್ಟಿನ ಸ್ಥಿತಿ ನೋಡಿದ್ರೂ ಕೂಡ ಎಷ್ಟೊಂದು ದಯನೀಯವಾಗಿ ಅಲ್ಲಿಯ ಜನಜೀವನ ಆ ರೀತಿಯಾಗಿ ನಾವು ಕೇಳಿದ್ದೀವಿ. ಇದೆಲ್ಲವನ್ನು ನೋಡಿದಾಗ ನನಗನ್ಸಿದ್ದು, ಇದಕ್ಕೆ ಮೀರಿದ್ದೇನು ಅಂದರೆ ಮನಸ್ಥಿತಿ. ನಮ್ಮ ಮನಸ್ಥಿತಿ ಬದಲಾಗದ ಹೊರತು ಇವೆಲ್ಲವೂ ಎಕ್ಸ್ಟರ್ನಲ್ಲಿ ಏನಿದೆ ಅದು ನಮಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಮ್ಮ ಪ್ರಾಚೀನ ಪರಂಪರೆಯಿಂದ ಹೇಳಿದ್ದು, ಮನಸ್ಸೇ ಎಲ್ಲದಕ್ಕೂ ಕಾರಣ, ಮನಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋಹೋ ಅಂತ ಒಂದು ಉಪನಿಷತ್ತಿನ ವಾಕ್ಯ. ಇದರ ಆಧಾರದ ಮೇಲೆ ಇದೆಲ್ಲವೂ ಎಕ್ಸ್ಟರ್ನಲ್ ಬೋನಸ್ ಆಗಿ ಕೆಲಸ ಮಾಡ್ತದೆ, ಹೌದಪ್ಪ. ಆದರೆ ನಿನ್ನ ಮನಸ್ಥಿತಿ, ಮನಸ್ಸು ಬದಲಾಗದೆ ಇನ್ಯಾವುದು ಬದಲಾಗಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನಸ್ಸು ಮೊದಲು ಬದಲಾದರೆ ಇವೆಲ್ಲವೂ ನಿನಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತದೆ. ಬರೀ ನೀನು ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದಾಗಿ ಯಾವ ಉಪಯೋಗವೂ ಇಲ್ಲ ಅನ್ನೋ ಆಧಾರದ ಮೇಲೆ ನಮ್ಮ ಉಪನಿಷತ್ತುಗಳೇನು ಹೇಳಿದೆ,
ನಮ್ಮ ಅಷ್ಟಾವಕ್ರ ಗೀತ, ಅವಧೂತ ಗೀತ, ಭಗವದ್ಗೀತ, ವಿಶೇಷವಾಗಿ ಯೋಗ ವಾಸಿಷ್ಠ, ಇವೆಲ್ಲವೂ ಏನು ಹೇಳಿದೆ ಅದೆಲ್ಲದರ ಸಾರ ಎಲ್ಲವನ್ನೂ ಎಲ್ರಿಗೂ ಹೇಳೋಕ್ಕೂ ಕಷ್ಟ, ಅಷ್ಟು ವಿಸ್ತಾರವಾಗಿದೆ. ಆದರೆ ನಮ್ಮ ಜೀವನವನ್ನು ಬದಲಾಯಿಸ್ಕೋಬೇಕಾದ್ರೆ, ನಾನು ಅದಕ್ಕೆ ಒಂದು ಹೇಳೋದು, ಭಾವನೆ ಬದಲಾದರೆ ನಿಮ್ಮ ಭವಿಷ್ಯ ಬದಲಾಗ್ತದೆ. ಇವತ್ತು ಹೇಗಿದ್ದೀರೋ ನಾಳೆಗೂ ಹಾಗೆ ಇರಬಾರ್ದು. ನಾವು ಇನ್ನೂ ಉನ್ನತವಾಗಿ ಬದಲಾಗ್ತಾ ಹೋಗಬೇಕು, ಜೀವನ ಇನ್ನೂ ಉನ್ನತವಾಗ್ತಾ ಹೋಗಬೇಕು. ಹಾಗೆ ಆಗಬೇಕಾದ್ರೆ, ಅಂದರೆ ನಮ್ಮ ಭವಿಷ್ಯ ಬದಲಾಗಬೇಕಾದ್ರೆ ಮೊದಲು ನಿಮ್ಮ ಭಾವನೆ ಬದಲಾಗಬೇಕು. ಇದೆಲ್ಲವೂ ಬದಲಾಗಬೇಕಾದ್ರೆ ನಿಮ್ಮ ಮನಸ್ಸಿನ ಶಕ್ತಿ ಏನಿದೆ ಅದನ್ನು ಬಳಸ್ಕೊಳ್ಳೋದು ಗೊತ್ತಾಗಬೇಕು. ಹಾಗಾಗಿ ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರದಲ್ಲಿ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹೇಗಿಟ್ಕೊಂಡ್ರೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ನಿಮ್ಮ ಗುರಿಯನ್ನು ನಿರ್ಣಯ ಮಾಡಬೇಕಾದ್ರೂ ಒಂದು ಕ್ಲಾರಿಟಿ ಬೇಕಲ್ಲ. ಈಗೆಲ್ಲ ಗುರಿ ಅದು ಕೂಡ ಹೇಗಾಗಿದೆ, ಯಾರೋ ಹೇಳಿದ್ದಾರೆ, ಇನ್ಯಾರೋ ಮಾಡ್ತಾ ಇದ್ದಾರೆ, ಇನ್ಯಾರೋ ಸಾಧಿಸಿದ್ದಾರೆ, ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಅವರು ಅದೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಗುರಿ ಅಂತ ಅಂದ್ಕೊಳ್ತೀವಿ. ಒಂದು ಕ್ಲಾರಿಟಿ ಬೇಕಲ್ಲ, ಇದು ನನ್ನ ಗುರಿ ಅನ್ನೋದಕ್ಕೆ. ಆ ಕ್ಲಿಯರ್ ಆಗಿ ಆ ಗುರಿ ನಿರ್ಣಯಿಸೋದು ಹೇಗೆ, ನಿರ್ಣಯಿಸಿದ ಗುರಿಯನ್ನು ಯಶಸ್ವಿಯಾಗಿ ಮುಟ್ಟೋದು ಹೇಗೆ, ಆ ಮುಟ್ಟಬೇಕಾದ್ರೆ ನಮ್ಮ ದಿನಚರಿ ಹೇಗಿರಬೇಕು, ನಮ್ಮ ಮನಸ್ಥಿತಿ ಹೇಗಿರಬೇಕು, ನಮ್ಮ ಧನಾತ್ಮಕವಾಗಿ ನಮ್ಮ ಮನಸ್ಸನ್ನು ಹೇಗೆ ಯಾವಾಗಲೂ ಇಟ್ಕೊಳ್ಳೋಕ್ಕೆ ಏನೇನೆಲ್ಲ ಅಂಶಗಳನ್ನು ಜೋಡಿಸ್ಕೋಬೇಕು, ಇನ್ಕ್ಲೂಡಿಂಗ್ ಮುದ್ರೆ. ಅತ್ಯಂತ ಪರಿಣಾಮಕಾರಿಯಾದಂಥ ಮುದ್ರೆಗಳಿದೆ ಆ ಎಲ್ಲವನ್ನು ಸಾಧಿಸಲಿಕ್ಕೆ. ಇದೆಲ್ಲವನ್ನು ಇನ್ಕ್ಲೂಡ್ ಮಾಡಿ ಒಂದು ಪ್ಯಾಕೇಜ್ ರೀತಿ ಇರುವಂಥದ್ದೇ ಮನೋಶಕ್ತಿ ಕಾರ್ಯಾಗಾರ. ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಮುದ್ರೆಗಳಂದ್ರೆ ನಾವು ನಮ್ಮ ಕೈಯಿಂದ ಮಾಡುವಂಥ ಮುದ್ರೆಗಳಲ್ವಾ? ಹೌದು. ಓಕೆ. ಅದರಲ್ಲೂ ತುಂಬ ಅಡ್ವಾನ್ಸ್ಡ್ ಮುದ್ರೆಗಳಿವೆ. ಕೈ ಬೆರಳಿಂದ ಮಾಡುವಂಥದ್ದು, ನಮ್ಮ ಮುಖದ ಕೆಲವು ಭಾಗಗಳನ್ನು ಉಪಯೋಗಿಸಿ ಮಾಡುವಂಥದ್ದು ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಒಂದಷ್ಟು ಮುದ್ರೆಗಳಿದೆ. ವಿಶೇಷವಾಗಿ ನಾವು ಮಣಿಪುರ ಚಕ್ರ ಏನಿದೆ, ಆ ಮಣಿಪುರ ಚಕ್ರ ಯಾರಿಗಾದ್ರೂ ಬ್ಲಾಕ್ ಆಗಿದ್ರೆ, ಮೂಲಾಧಾರ ಬ್ಲಾಕ್ ಆಗಿದ್ದರೆ ಕೆಲಸದಲ್ಲೇ ಮುಂದುವರಿಯೋಕ್ಕಾಗಲ್ಲ. ಮಣಿಪುರ ಬ್ಲಾಕ್ ಆಗಿದ್ರೆ ಅಥವಾ ಸರಿಯಾಗಿ ಕೆಲಸವೇ ಮಾಡದೇ ಇದ್ದರೆ ನೀವೇನೇ ಕೆಲಸ ಮಾಡಿದ್ರೂ ಅದರಲ್ಲಿ ಪೂರ್ಣ ಆಗಲ್ಲ ಅನ್ನುವಂಥದ್ದು ಒಂದಿದೆ ಆಧ್ಯಾತ್ಮಿಕವಾಗಿ ಕೂಡ. ಹಾಗಾಗಿ ಈ ಎಲ್ಲ ಚಕ್ರಗಳನ್ನು ವಿಶೇಷವಾಗಿ ಮೂಲಾಧಾರ ಮತ್ತು ಮಣಿಪುರ ಚಕ್ರ ಏನಿದೆ ಅದು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಯಾವ ಮುದ್ರೆ ಮಾಡಿಕೊಂಡು ಮಾಡಿದರೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಅದು ಕೂಡ ಸಹಾಯ ಮಾಡ್ತದೆ. ಅದಕ್ಕೆ ಜೋಡಿಸಿರುವಂಥದ್ದು ಒಂದು ಮುದ್ರೆ ಅಡ್ವಾನ್ಸ್ಡ್ ಆಗಿ. ಸೊ ಹಾಗೆ ನಾನು ಇದ್ರ ಬಗ್ಗೆ ಜಾಸ್ತಿ ಕೇಳಕ್ಕೆ ಹೋಗಲ್ಲ, ಯಾಕಂದರೆ ಇದೆಲ್ಲವನ್ನೂ ಕೂಡ ನೀವು ಡೀಟೇಲ್ಡಾಗಿ ಕಲಿತ್ರೇ ನಮಗದು ಬೆನಿಫಿಟ್ ಆಗುತ್ತೆ ಮತ್ತು ಅದನ್ನು ಅಳವಡಿಸ್ಕೊಳ್ಳೋದು. ಈಗ ಕೇಳೋದು, ಇನ್ನೊಂದು ವಿಡಿಯೋ ನೋಡೋದ್ರಲ್ಲಿಂದ ಏನೋ ಇಟ್ಸ್ ಆಫ್ ನೋ ಯೂಸ್. ಯಾವುದನ್ನು ನೀವು ಅಂದರೆ ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ತಿರೋ ಅದರಿಂದನೇ ಬದಲಾಗುತ್ತೆ. ಮತ್ತು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ನಿಮಗೆ ಒಂದಷ್ಟು ವಿಸ್ತೃತವಾದ ಆಳವಾದ ಮತ್ತು ಪ್ರಾಕ್ಟಿಕಲ್ ಆದ ನಾಲೆಜ್ ಬೇಕಾಗುತ್ತೆ. ಆ ದೃಷ್ಟಿಯಿಂದ ಗೌರಿಶಕ್ತಿ ಸ್ಟುಡಿಯೋ ಸ್ನೇಹಿತರೆಲ್ಲರೂ ಕೂಡ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ, ಆಸಕ್ತರಿದಿರೋ ಅವರು ದಯವಿಟ್ಟು ಈ ಕಾರ್ಯಾಗಾರಕ್ಕೆ ನೋಂದಾಯಿಸ್ಕೊಳ್ಳಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸದ್ಗುರು ಶ್ರೀರಾಮ್ ಅವರು ನಮ್ಮಲ್ಲಿ ತುಂಬ ಅದ್ಭುತವಾದ ವಿಚಾರಗಳನ್ನ ನಮ್ಗೆ ಹೇಳಿದ್ದಾರೆ. ತುಂಬ ಅದ್ಭುತವಾದ ವಿಡಿಯೋಗಳಿವೆ. ತುಂಬ ಜನ ಅದನ್ನು ನೋಡಿದರೆ ಇಷ್ಟಪಟ್ಟಿದ್ದಾರೆ. ಬಟ್ ತುಂಬ ಜನಕ್ಕೆ ಅವ್ರನ್ನ ಭೇಟಿ ಆಗಬೇಕು, ನೋಡಬೇಕು ಅಂತ ಕೂಡ ಇತ್ತು. ಅದು ಕೂಡ ನಮ್ಮ ಕಮೆಂಟಲ್ಲಿ ಸಿಗ್ತಿತ್ತು. ಸೊ ಅಂಥವ್ರಿಗೆಲ್ಲ ಒಂದು ಅವಕಾಶ ಇದು. ಮತ್ತು ಕೇವಲ ಭೇಟಿ ಆಗುವಂಥದ್ದಲ್ಲ, ಬದುಕನ್ನು ಬದಲಿಸುವಂಥ ಒಂದು ಕಾರ್ಯಾಗಾರವನ್ನು ಅಟೆಂಡ್ ಮಾಡುವಂಥ ಅವಕಾಶ ಕೂಡ ಸಿಗುತ್ತೆ. ಸೊ ಧನ್ಯವಾದ ಗುರುಗಳೇ, ಈ ವಿಚಾರಗಳು ನಮ್ಮ ಜೊತೆ ನೀವು ಹೇಳಿದ್ದಕ್ಕಾಗಿ. ಈ ವಿಚಾರದ ಬಗ್ಗೆ ನಾನು ಮತ್ತಷ್ಟು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇತ್ತೀಚೆಗೆ ನಡೆದ ಒಂದು ಸಂವಾದ ಮತ್ತು ಆ ಸಂವಾದದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಕೇಳೋಣ ಅಂತ ಅಂದ್ಕೊಂಡೆ. ಒಂದು ಯೂಟ್ಯೂಬ್ ಚಾನಲಲ್ಲಿ ಜಾವೇದ್ ಅಖ್ತರ್ ಅವರು, ಅಂದರೆ ನಮ್ಮ ಹಿರಿಯ ಬಾಲಿವುಡ್ನ ಅಂದರೆ ಹಿಂದಿ ಚಿತ್ರರಂಗದ ಕಥೆಗಾರ ಮತ್ತು ಗೀತ ರಚನೆಕಾರ, ಸಂಭಾಷಣೆಕಾರರು ಕೂಡ ಹೌದು, ಅವರು ಮತ್ತು ಒಬ್ಬ ಇಸ್ಲಾಂನ ಒಬ್ಬ ಮೌಲ್ವಿ ಅಂದರೆ ಒಬ್ಬ ಪಂಡಿತ, ಅವರಿಬ್ಬರ ಮಧ್ಯೆ ಒಂದು ಸಂವಾದ ನಡೆಯುತ್ತೆ. ಆ ಸಂವಾದದ ವಸ್ತು ಏನಂದರೆ ದೇವರಿದ್ದಾನೋ ಇಲ್ವೋ ಅನ್ನೋದು ಒಂದು ಚರ್ಚೆ. ಅದಕ್ಕೆ ಲಕ್ಷಾಂತರ ಕೋಟ್ಯಂತರ ಜನ ನೋಡಿದ್ದಾರೆ, ಸಾವಿರಾರು ಗಟ್ಟಲೆ ಕಮೆಂಟ್ಗಳು ಮತ್ತು ಅದರ ವಿಡಿಯೋಗಳು ವೈರಲ್ ಆಗ್ತಾಯಿವೆ. ಅವ್ರ ಬಗ್ಗೆ ಅವ್ರ ಪರ ಮಾತಾಡೋಂಥವ್ರು, ಇವ್ರ ಪರ ಮಾತಾಡೋಂಥವ್ರು, ಹೀಗೆ ನಡೀತಾ ಇದೆ. ಸೊ ನಾನು ಆ ಪ್ರಶ್ನೆ ನಿಮಗೆ ಕೇಳ್ತಾ ಇಲ್ಲ. ಆ ಪ್ರಶ್ನೆ ಕೇಳಿದರೆ ಬಹುಶಃ ಅದಕ್ಕೊಂದು ತುಂಬ ಸುದೀರ್ಘವಾದ ಉತ್ತರ ಕೊಡಬೇಕಾಗುತ್ತೆ. ನೀವು ಇನ್ನೊಂದು ಸಲ ನಾವು ಮಾತಾಡ್ಬೋದು ಕೂಡ. ಬಟ್ ನನ್ನ ಪ್ರಶ್ನೆ ಏನಂದರೆ, ಈ ಥರ ಸಂವಾದಗಳಿದೆಯಲ್ಲ, ಇದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ, ಆಗಲ್ಲ ಅನ್ನೋದ್ರ ಬಗ್ಗೆ. ಒಂದೇನೆಂದರೆ, ಭಾರತ ಅಂತೂ ಸಂವಾದ, ಪ್ರಶ್ನೋತ್ತರ ಇವುಗಳಕ್ಕೆ ಭೂಮಿ ಒಂದು ರೀತಿ. ಗೊತ್ತಿದೆಯೋ ಗೊತ್ತಿಲ್ವೋ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೋದು, ಪ್ರತಿಯೊಬ್ಬರು ಅದಕ್ಕೆ ಉತ್ತರ ಕೊಡಬಹುದು.
ಆದರೆ ಒಂದು ರೀತಿ ಕೆಲವರಿಗೆ ಅದೊಂದು ಉತ್ತರವಾಗಿ ಅನಿಸ್ಬಹುದು. ಅಂದರೆ ಹೌದಾ ದೇವ್ರು ಇದಾನ ಅಂತ ತನಗೆ ತಾನೇ ಪ್ರಶ್ನೆ ಹಾಕೊಳ್ಳೋಕೆ ಶುರು ಮಾಡಬಹುದು. ಹಾಗೆ ಪ್ರಶ್ನೆ ಹಾಕ್ಕೊಂಡು ಕೆಲವರಿಗೆ ಇಲ್ಲ ಅಂತ ಅನಿಸ್ಬೋದು, ಕೆಲವರಿಗೆ ಇದಾನೆ ಅಂತ ಅನಿಸ್ಬೋದು. ಆ ನಂಬಿಕೆ ಮೇಲೆ ಅವರ ಜೀವನ ಕಟ್ಕೊಳ್ಳೋಕ್ಕೆ ಸಹಾಯ ಆಗ್ಬೋದು. ಆದರೆ ಅದನ್ನು ನೆಗೆಟಿವ್ ಆಗಿ ತಗೋಬಾರ್ದು ಅಷ್ಟೆ. ಇದಾನೆ ಅಥವಾ ಇಲ್ಲ, ಭಾರತದಲ್ಲಿ ಎರಡಕ್ಕೂ ಬೆಲೆ ಇದೆ. ದೇವ್ರು ಇದಾನೆ ಅಂತೀಯ, ಬಹಳ ಸಂತೋಷ ಅಂತ ನಂಬು ಅಂತ. ಅದಕ್ಕೆ ಮಹರ್ಷಿಗಳು ಅಂತ ಕರಿತೀವಿ. ಏನು ಬೇರೆ ಬೇರೆ ರೀತಿಯ ಸ್ಥಾನವನ್ನೇ ಕೊಟ್ಟಿದ್ದೀವಿ ದೇವತೆಗಳಿಗೂ ಕೂಡ. ಇಲ್ಲ ನಾನು ನಂಬೋದೇ ಇಲ್ಲ, ದೇವರು ಇಲ್ಲ, ಯಾರೂ ಇಲ್ಲ, ಅದು ಬಹಳ ಸಂತೋಷ. ಚಾರ್ವಾಕ ಪರಂಪರೆ ಅಂತಲೇ ಒಂದಿದೆ. ದೇವ್ರು ನಂಬದೇ ಇದ್ರೂ ಅಡ್ಡಿ ಇಲ್ಲಪ್ಪ, ನಿನ್ನ ಮೇಲಾದರೂ ನಿನಗೆ ನಂಬಿಕೆ ಇದೆಯಾ? ಇದೆ ಅಂದರೆ ಸಾಕು. ನಿನ್ನ ಮೇಲೂ ನಿನಗೆ ನಂಬಿಕೆ ಇಲ್ಲದೆ ಅದರದ್ದು ಬಹಳ ಕಷ್ಟವಾದದ್ದು. ದೇವ್ರು ನಂಬದೇ ಇದ್ರೂ ಅಡ್ಡಿ ಇಲ್ಲ, ನಿನ್ನ ಅಸ್ತಿತ್ವನಾದರೂ ನೀನು ಕಂಡುಕೋ, ನೀನು ನಂಬು ಅನ್ನುವಂಥದ್ದು ಭಾರತದ ಪರಂಪರೆ. ಹಾಗಾಗಿ ಆ ರೀತಿ ನೆಗೆಟಿವ್ ಆಗಿ ತಗೊಳ್ಳದೆ ಅದನ್ನೇ ನಿಮಗೆ ನೀವು ಪ್ರಶ್ನೆ ಹಾಕೊಳ್ಳೋಕೆ ಸಾಧ್ಯ ಆದರೆ, ನಮ್ಮಲ್ಲಿ ನೋಡಿ ನಾನು ಹೇಳಿದ್ದೀನಿ ಇದು ಫೈನಲ್ ಅನ್ನುವಂಥದ್ದು ನಮ್ಮಲ್ಲಿಲ್ಲ. ದೇವ್ರು ಇದ್ದಾನೆ ಅಂತ ಒಬ್ಬ ಗುರು ಹೇಳಿದ್ರು, ಗುರುಗಳೇ ದೇವ್ರು ಹೇಗಿದ್ದಾನೆ ಅಂತ ಯಾರಾದರೂ ಕೇಳಿದ್ರೆ ಹುಡುಕು ನೀನು ಅಂತ. ನಾನು ಹೇಳೋದನ್ನು ನಂಬೇಕಾದಿಲ್ಲ, ಹುಡುಕು ದೇವ್ರು ಹೇಗಿದ್ದಾನೆ, ನನಗೆ ಕಾಣಿಸ್ತಾನ ಅನ್ನೋದನ್ನು ಹುಡುಕು ಅಂತ ಹೇಳಿದ್ದ ಪರಂಪರೆ ನಮ್ಮದು. ಹಾಗಾಗಿ ನಾನು ಹೇಳಿದ್ದೀನಿ ದೇವರಿದ್ದಾನೆ, ಮುಗಿದೋಯ್ತು. ಹಾಗಿಲ್ಲ ನಮ್ಮದು. ಇಲ್ಲ ದೇವರಿಲ್ಲ, ಯಾರೂ ಇಲ್ಲ, ನಂಬಲೇಬೇಡ ಅಂತ ಹೇಳಿದ್ದೀನಿ, ಇನ್ಯಾರೋ ನಂಬಾರ್ದು, ಹಾಗೆ ಹೇಳುವಂಥದ್ದಿಲ್ಲವೇ ಇಲ್ಲ. ದೇವರಿದ್ದಾನೆ ಅಂತ ಅಂತೀಯ, ಒಪ್ಕೋ. ದೇವರಿಲ್ಲ ಅಂತೀಯ, ಅದನ್ನು ಒಪ್ಕೋ. ನಿನಗೆ ಯಾವುದು ಬೇಕೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋ, ಆ ದಾರಿಲಿ ನೀನು ಹೋಗು ಅಂತ. ಇದು ಭಾರತದ ವಿಶಾಲವಾದಂಥ ಜ್ಞಾನದ ಹರಿವು ಇದು. ಅಂದರೆ ವಿಶಾಲವಾದ ಮನಸ್ಥಿತಿಗೆ ಕೂಡ ಇದು ಒಂದು ದ್ಯೋತಕ ನನಗೆ. ಹೌದು, ವಿಶಾಲ ಮನೋಭಾವ. ನನಗೆ ನಂದು ಮುಖ್ಯ, ನಿನಗೆ ನಿನ್ನದು ಮುಖ್ಯ ಅಂತ ನಿನಗೆ ಅನಿಸಿದ್ರೆ ಅದನ್ನು ನೀನು ಫಾಲೋ ಮಾಡು, ನಂದೇ ಫಾಲೋ ಮಾಡ್ಬೇಕಂತ ಏನಿಲ್ಲ. ಅದಕ್ಕೆ ನೀನು ಫಾಲೋ ಮಾಡಿಲ್ಲ ಅಂತ ಶಿಕ್ಷೆಯೂ ಇಲ್ಲ ಭಾರತದಲ್ಲಿ. ಹಾಗಾಗಿ 33 ಕೋಟಿ ದೇವರು ಅಂತ ಹೇಳ್ತಾ ಇದ್ದದ್ದು ಅದಿರಲಿ. 33 ದೇವರು ಅನ್ನೋದೇ ಇರೋದು ವೇದದ ಪ್ರಕಾರ. ಜನಜನಿತವಾಗಿರುವಂಥದ್ದು ಹಿಂದೆ 33 ಕೋಟಿ ಜನರಿದ್ದರು, 33 ಕೋಟಿ ದೇವರಿದ್ದರು. ಈಗ 140 ಕೋಟಿ ಜನ ಇದೆ. ಒಬ್ಬೊಬ್ರಿಗೂ ಒಂದೊಂದು ದೇವರು ಅಂದ್ಕೊಂಡ್ರೂ ತಪ್ಪಿಲ್ಲ, ಇಲ್ಲ ದೇವರೇ ಇಲ್ಲ ಅಂದ್ಕೊಂಡ್ರೂ ತಪ್ಪಿಲ್ಲ. ಇಲ್ಲಿ ಯಾರಿಗೂ ಯಾವುದೇ ಶಿಕ್ಷೆ ಇಲ್ಲ. ಈಗ ನೀವು ಸದ್ಗುರು ಶ್ರೀರಾಮ ಮತ್ತು ಯೋಗ ಪರಂಪರೆಯ ಗುರುಗಳು ಮತ್ತು ಮನೋಶಕ್ತಿ ಕಾರ್ಯಾಗಾರ ಮಾಡುವಂಥ ಗುರುಗಳು ಅಂತಂದರೆ ನಾವು ಜನರಲ್ ನಾವು ನಂಬ್ತೀವಿ, ನೀವು ದೇವ್ರು ನಂಬಿದ್ದೀರಾ ಅಂತ ಹೇಳಿ ನಂಬ್ತೀವಿ. ಬಟ್ ಅದು ತಪ್ಪಾಗೋ ಸಾಧ್ಯತೆನೇ ಇದೆಯಾ? ಅಂದರೆ ನಿಮ್ಮ ಥರ ಸ್ವಾಮಿಗಳು ಕೂಡ ದೇವರನ್ನು ನಂಬದಿರೋಂಥ ಸ್ವಾಮಿಗಳು ಇರೋಕ್ಕೆ ಸಾಧ್ಯನಾ? ಇವತ್ತಿಗೆ ತುಂಬ ಜನ ಕಾವ್ಯ ಹಾಕಿ ದೇವರಿಲ್ಲ, ದೇವಸ್ಥಾನಕ್ಕೆ ಹೋಗಬೇಡಿ ಅನ್ನುವಂಥ ಕರ್ನಾಟಕದಲ್ಲೇ ಬೇಕಾದಷ್ಟು ಜನ ಕಾವ್ಯ ಹಾಕಿದವರು ಇದ್ದಾರೆ. ಆದರೆ ನೀವು ಒಂದನ್ನು ತಿಳಿರಿ, ನಮ್ಮ ಮೇಲೆ ಯಾವುದೋ ಒಂದು ಶಕ್ತಿ ಇದೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಅದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತದೆ. ನಮ್ಮ ದೇವರುಗಳು ಕೆಳಗಿಲ್ಲ, ನಾವು ನಂಬೋ ದೇವರುಗಳು ಮೇಲಿದ್ದಾರೆ ಅಂತ. ಅದರ ಅರ್ಥ ಏನು? ನೀನು ಮೇಲ್ಮುಖವಾಗಿ ಹೋಗು ಅಂತ ಒಂದು ನಂಬಿಕೆ ಇದೆ. 14 ಲೋಕಗಳಿದೆ ಅಂತ. ಕೆಳಗೆ 7 ಲೋಕಗಳಿದೆ, ಮೇಲೆ 7 ಲೋಕಗಳಿದೆ. ಓ ಮನುಷ್ಯ, ನೀನು ಮಧ್ಯಮ ಲೋಕದಲ್ಲಿದ್ದೀಯ. ಮಧ್ಯಮ ಲೋಕದಲ್ಲಿದೆ, ಕೆಳಗೂ ಇಲ್ಲ ಮೇಲೂ ಇಲ್ಲ. ಮನುಷ್ಯ ನಿನಗೆ ಮಾತ್ರ ಸಾಧ್ಯ ಮೇಲಕ್ಕೆ ಹೋಗಬೇಕು ಕೆಳಕ್ಕೆ ಹೋಗಬೇಕು ನಿರ್ಧಾರ ಮಾಡೋದು ನಿನ್ನ ಕೈಲಿದೆ. ನಮ್ಮ ವೇದಾಂತಗಳೇ ಹೇಳೋದು, ದಾರ್ಶನಿಕರೇ ಹೇಳೋದು. ಕೆಳಗೆ ಹೋದರೆ ಅತಲ ಪತಲ ತಲಾತಲ ರಸಾತಲ ಅಂತಿದೆ, ಅಲ್ಲಿಗೆ ಹೋದರೆ ರಾಕ್ಷಸನಂತರ ಬದುಕ್ತೆ. ಅರ್ಥಾತ್ ಏನು? ಲೋಕಗಳಿದೆ ಅಂತಲೂ ಭಾವಿಸಬೇಡಿ. ನಿಮ್ಮ ಮನಸ್ಥಿತಿ ಕೆಳಗೆ ಹೋದಷ್ಟು ರಾಕ್ಷಸನಾಗ್ತೀಯ. ನೀನು ಮೇಲ್ಮುಖವಾಗಿ ಹೋಗು. ಭೂಲೋಕ, ಭುವರ್ಲೋಕ, ಸುವರ್ಲೋಕ ಅಂತೆಲ್ಲ ಇದೆ, ದೇವಲೋಕ, ಸತ್ಯಲೋಕ ಎಲ್ಲ ಇದೆ. ನೀನು ಮೇಲಕ್ಕೆ ಹೋಗು, ನೀನು ದೈವತ್ವಕ್ಕೆ ಇರಬಹುದು ಅಂತ. ನಮ್ಮ ಪರಂಪರೆ ಬಗ್ಗೆ ಆ ಮಾತು ಕೂಡ ಇದೆ. ಅಂದರೆ ದೇವರನ್ನು ನಂಬೋದು ಒಂದು ಕಡೆ ಆದರೆ ನೀವೇ ದೇವರು ಕೂಡ ಆಗಬಹುದು. ಹೌದು, ನಮ್ಮ ಶಿವಂ ಭೂತ್ವ ಶಿವಂ ಭಜೇತ್ ಅಂತ ಒಂದು ಮಾತಿದೆ. ಶಿವನನ್ನ ಭಜನೆ ಮಾಡ್ತಾ ಪೂಜೆ ಮಾಡ್ತಾ ಮಾಡ್ತಾ ನೀನೇ ಶಿವನಾಗಿ ಹೋಗು ಅಂತ. ಇದನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಯಾರಾದರೂ ಹೇಳಿದ್ರೆ, ಬೇರೆ ಕಡೆಗಳಲ್ಲಿ ಹೇಳಿದ್ರೆ ಅವ್ರು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ, ಇಲ್ಲಿ ಏನಾದರೂ ಒಂದು ಘೋರವಾದ ಶಿಕ್ಷೆ ಕೊಟ್ಬಿಡ್ತಾರೆ ಅಷ್ಟೇ. ಸೊ ಅಂದರೆ ಮನುಷ್ಯ ಮತ್ತು ದೇವರ ಮಧ್ಯೆ ಒಂದು ಅಂತರ ಇದೆಯಲ್ಲ, ಆ ಅಂತರ ಇದೆ. ಆದರೆ ನೀವು ಆ ಅಂತರವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಅದು ಅಂತರ ಇಲ್ಲದ ಹಾಗೆ ಮಾಡ್ಕೋಬೋದು. ನೀವೇ ದೇವರಾಗ್ಬೋದು. ಅಂದರೆ ಈಗ ನಾನು ಸದ್ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ, ಬಟ್ ನಾನು ಅವರ ಜ್ಞಾನಕ್ಕೆ ಸಮಾನಲ್ಲ. ಬಟ್ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಇದೆ, ನಾನು ಸದ್ಗುರು ಆಗೋಕ್ಕೂ ಅವಕಾಶ ಇದೆ ಅನ್ನೋದು ಇದರ ಮಾತಿನ ತಾತ್ಪರ್ಯ. ನೋಡಿ, ಮತ್ತು ನೀವು ಹಾಗಾದೆ ನಿಮಗೆ ಅದರ ರುಚಿ ಗೊತ್ತಾಗಲ್ಲ ಅಂತ. ನೀವು ಅಪ್ಪ ಆಗದ ಹೊರತು ಅಪ್ಪ ಬೈತಾ ಇರ್ತಾರೆ, ನಿನಗಿನ್ನೂ ಗೊತ್ತಾಗಲ್ಲ, ನಿನಗೆ ಜವಾಬ್ದಾರಿ ಇಲ್ಲ, ನಾನು ಹೇಳೋದು ಅರ್ಥ ಆಗಲ್ಲ, ನೀನು ಬೇಕಾದಷ್ಟು ಖರ್ಚು ಮಾಡ್ತೀಯ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ. ನೀವು ಅಪ್ಪ ಆದಾಗ
ನಮ್ಮಪ್ಪ ಏನು ಮಾಡಿರ್ಬೋದು, ಎಷ್ಟು ಕಷ್ಟಪಟ್ಟಿರಬಹುದು ಅಂತ ಗೊತ್ತಾಗ್ತದೆ ಅಲ್ವಾ? ಹಾಗೆ ನೀವು ದೈವತ್ವಕ್ಕೆ ಏರದ ಹೊರತು ಆ ದೇವರು ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಆ ದೈವತ್ವಕ್ಕೆ ಏರ್ಲಿಕ್ಕೆ ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ, ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇದೆ, ಪ್ರತಿಯೊಬ್ಬರಿಗೂ ಸಾಧ್ಯತೆ ಇದೆ. ದೈವತ್ವಕ್ಕೆ ಏರುವಂಥ ಒಂದು ಸೂತ್ರನ ನಾನು ಕೇಳಿ ಅಂತ ನಿಮಗೆ ಕೇಳಬೇಕು ಅಂದ್ಕೊಂಡೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಬಂತು. ದೇವರು ಇಲ್ಲ ಅಂತ ಅನಿಸಿದೆ ಯಾವಾಗಾದರೂ ನಿಮಗೆ? ಸಾಕಷ್ಟು ಬಾರಿ ಅನಿಸಿದೆ. ಓಕೆ. ತುಂಬ ಬಾರಿ ಪ್ರಶ್ನೆಗಳಿದೆ, ನಿಜಕ್ಕೂ ದೇವರಿದಾನ, ಹೀಗಾಯ್ತಲ್ಲ ಯಾಕಿದೆ ಅಂತ. ಒಂದ್ಸರಿ ಭಾಳ ಚಿಕ್ಕನ್ನಿನಲ್ಲಿ ಒಂದ್ಸರಿ ಅನಿಸಿತ್ತು. ವಾಸುದೇವ ಬಲವಂತ ಪಡಿಕೆ ಅಂತ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅಂತಲೇ ಕರೀತಾರೆ. ಅವ್ರದ್ದೊಂದು ಪುಸ್ತಕ ಓದ್ತಾ ಇದ್ದೆ. ಅವರು ಸುಸ್ತಾಗಿ ಹೋರಾಟ ಮಾಡಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವ ಕ್ಷಣ ಅವರು ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆ ದೇವಸ್ಥಾನದಲ್ಲಿ ಕೂತು ಏನೋ ಪ್ರಾರ್ಥನೆ ಏನೋ ಮಾಡ್ತಾರೆ, ಅಷ್ಟು ನೆನಪಿಲ್ಲ, ಭಾಳ ಹಿಂದೆ ಓದಿದ್ದದು. ಇಷ್ಟೇ ನನಗಾಗ್ತಾ ಇರೋದು ಅಂಥೇಳಿ ತಮಗೆ ತಾವೇ ಖಡ್ಗವನ್ನು ಬೀಸ್ಕೊಳಕ್ಕೆ ಹೋಗ್ತಾರೆ. ಆಗ ಪುರೋಹಿತರು ಬಂದು ತಡೆದು, ಅದಾದ ನಂತರ ಮತ್ತೆ ಅವ್ರಿಗೆ ಅನ್ನಿಸ್ತಾ ಇಲ್ಲ ನನಗೆ ಎಷ್ಟು ಸಾಧ್ಯ ಅಷ್ಟು ಹೋರಾಟ ಮಾಡಬೇಕು ಅಂತ. ಅದನ್ನು ಓದಿದಾಗ ಅನ್ನಿಸ್ತಾರೆ ನಿಜಕ್ಕೂ ದೇವರು ಇದ್ದಿದ್ದರೆ ನಮ್ಮ ದೇಶಕ್ಕೆ ಯಾಕೆ ಸ್ವತಂತ್ರ ತಂದು ಕೊಡ್ಬಾರ್ದಾಗಿತ್ತು. ಪಾಪ ಅಷ್ಟು ಹೋರಾಟ, ಇಡೀ ಜೀವನವನ್ನೇ ತ್ಯಾಗ ಮಾಡಿದ ವಾಸುದೇವ ಬಲವಂತ ಪಡಿಕೆ ಯಾಕೆ ಅಷ್ಟು ನಂಬ್ತಾ ಇದ್ದ ದೇವರು ಅವನಿಗೆ ಯಾಕೆ ಸಹಾಯ ಮಾಡಲಿಲ್ಲ, ಹಾಗಾಗಿ ಬಹುಶಃ ದೇವರಿಲ್ಲ ಅನ್ನುವಂಥದ್ದು ಫಸ್ಟ್ ಅನಿಸಿತ್ತು ಅವಾಗ. ಆ ರೀತಿ ನಮ್ಮ ಜೀವನದಲ್ಲೂ ಏರುಪೇರುಗಳಾದಾಗ ಬಿದ್ದಾಗೆಲ್ಲ ಇಲ್ಲ ಬಹುಶಃ ನಾವಿಷ್ಟು ನಂಬಿದ್ದೀವಿ ದೇವರಿಲ್ಲ ಅನ್ನೋ ಭಾವವೂ ಬಂದಿದೆ. ಆದರೆ ಒಂದು ಹಂತದಲ್ಲಿ ಒಂದು ಸರಿ 3 ವರ್ಷಗಳ ಏಕಾಂತ, ಹೆಚ್ಚು ಸಮಯ ಅಂದರೆ ಏಕಾಂತ ಅಂದರೆ ಆಗಾಗ ಹೊರಗೂ ಬರ್ತಾ ಇದ್ವು, ಆದರೆ 20-22 ಗಂಟೆಗಳು ಏಕಾಂತದಲ್ಲಿ ಇರ್ತಾ ಇದ್ವು. ಹಾಗೂ 1 ವರ್ಷ ಇರಬೇಕು ಅಂದ್ಕೊಂಡದ್ದು, ಅದು 3 ವರ್ಷ ಆಗೋಯ್ತು. ಆ 3 ವರ್ಷದಲ್ಲಿ ಒಂದು 5-6 ಬಾರಿ ದೂರಕ್ಕೆ ಪ್ರಯಾಣ ಮಾಡಿರಬಹುದು. ಇನ್ನು ಉಳಿದ ಸಮಯ ಹೆಚ್ಚಿನ ಭಾಗ ಏಕಾಂತ, 1-2 ಗಂಟೆ ವಾಕಿಂಗ್ ಹೋಗ್ತಾ ಇದ್ದದ್ದು ಬಿಟ್ಟರೆ. ಆಗ ಕೊನೆಯ ಕ್ಷಣದಲ್ಲಿ ಅನಿಸಿದ್ದು, ದೇವರು, ಅಧ್ಯಾತ್ಮ, ಧರ್ಮ ಇವನ್ನೆಲ್ಲ ನಾನು ನಂಬಿದೇ ಇದ್ದಿದ್ದರೆ 3 ವರ್ಷ ಏಕಾಂತದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಹುಚ್ಚನಾಗಿರ್ತಿದ್ದೆ. ನನ್ನನ್ನು ನಾನು ಕೊಂಡುಕೊಳ್ಳೋದಕ್ಕೆ, ನನ್ನಲ್ಲಿ ಒಂದು ವಿಶ್ವಾಸ ಹೆಚ್ಚಲಿಕ್ಕೆ, ನನ್ನಲ್ಲೊಂದು ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯವೂ ಹೆಚ್ಚಲಿಕ್ಕೆ ಆ ಏಕಾಂತವಾಸ ನನಗೆ ತುಂಬ ಸಹಾಯ ಮಾಡಿತು. ಹಾಗೆ ಏಕಾಂತದಲ್ಲಿ ಇರಲಿಕ್ಕೆ ಒಬ್ಬ ದೇವರಿದ್ದಾನೆ, ಜಗನ್ಮಾತೆ ಅನ್ನೋಳು ನನ್ನ ತಾಯಿ ಇದ್ದಾಳೆ, ನನ್ನ ಗುರು ಇದ್ದಾರೆ, ಅವರ ಕೃಪೆ ಇದೆ ಅನ್ನುವಂಥ ನಂಬಿಕೆ ಇದೆಯಲ್ಲ. ಅವರೇನು ನನಗೆ ಊಟ ತಂದು ಕೊಟ್ಟಿಲ್ಲ, ಅವರು ನನಗೇನು ಹಣ ತಂದು ಕೊಟ್ಟಿಲ್ಲ, ಆದರೆ ಅವರ ಕೃಪೆ ಇದೆ, ಅವರ ಅನುಗ್ರಹ ಇದೆ ಅನ್ನುವಂಥ ಗಾಢವಾದ ನಂಬಿಕೆ ಇದೆಯಲ್ಲ, ನನ್ನ ಸಾಧನೆಗೆ ಭಾಳ ದೊಡ್ಡ ಮಟ್ಟದ ಸಹಾಯಕ ಆಗಿದೆ. ಮತ್ತು ಆ ಚೈತನ್ಯವನ್ನು, ಆ ದೈವತ್ವದ ಚೈತನ್ಯವನ್ನು ನಾನು ಅನುಭವಿಸ್ತಾನೂ ಇರ್ತೀನಿ, ಅನುಭವಿಸ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ಆ ನಂಬಿಕೆ, ದೇವರಿದ್ದಾನೆ ಅನ್ನುವಂಥ ನಂಬಿಕೆ. ಹಾಗಾಗಿ ಈಗ ಅನಿಸಿದೆ, ದೇವರು ಇಲ್ಲ ಅನ್ನೋದಕ್ಕಿಂತ ಇದಾನೆ ಅನ್ನೋ ನಂಬಿಕೆಯೇ ನಮ್ಮನ್ನು ತುಂಬ ಕಾಪಾಡಿದೆ. ಆದರೆ ಸಾಕಷ್ಟು ಬಾರಿ ನನಗಿಲ್ಲ ಅನ್ನುವಂಥ ಪ್ರಶ್ನೆಗಳು ಕಾಡಿದೆ, ಅದರಿಂದಾಗಿ ನಷ್ಟವೇ ಆಗಿದೆ, ಮಾನಸಿಕವಾಗಿ ಕುಗ್ಗಿದ್ದೀನಿ, ಯಾರೂ ಇಲ್ಲ ಅನ್ನುವಂಥದ್ದು. ಆದರೆ ಇದೇ ಅನ್ನೋ ನಂಬಿಕೆ ಹೆಚ್ಚಾದಾಗ, ಆ ಶ್ರದ್ಧೆ ಹೆಚ್ಚಾದಾಗ ನನ್ನ ಸಾಮರ್ಥ್ಯ 100 ಪಟ್ಟಷ್ಟು ಹೆಚ್ಚಾಗಿದೆ. ಯಾರು ಇದ್ದರೂ, ಯಾರು ಇಲ್ಲದೆ ಹೋದರು, ಯಾರು ಹೊಗಳಿದ್ರು, ಯಾರು ತೆಗಳಿದ್ರು, ನನ್ನನ್ನು ಕಾಪಾಡುವಂಥ ಒಂದು ದಿವ್ಯ ಶಕ್ತಿ, ನನ್ನ ತಾಯಿಯ ಸ್ವರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಅನ್ನುವಂಥ ಒಂದು ಗಾಢವಾದ ನಂಬಿಕೆ ಇದೆಯಲ್ಲ, ಇಲ್ಲಿವರೆಗೆ ನನ್ನನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ತಿ ನಿಲ್ಲಿಸಿದೆ ಅಂತ. ಸೊ ಹಾಗೆ ದೇವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಮಾತಾಡ್ತಾ ಹೋಗ್ಬೋದು ಅನಿಸುತ್ತೆ. ಬಟ್ ನಾವು ಮನೋಶಕ್ತಿ ಕಾರ್ಯಕಾರದ ಬಗ್ಗೆ ಎಲ್ಲ ಆಲ್ರೆಡಿ ಮಾತಾಡಿದ್ವಿ. ಈಗ ನೀವು ಹೇಳಿದ ಹಾಗೆ ದೇವರು ಅನ್ನೋವಂಥ ಒಂದು ನಂಬಿಕೆ ನಿಮಗೆ ಕೊಡುವಂಥ ಶಕ್ತಿ ಬಗ್ಗೆ ನೀವು ಮಾತಾಡಿದ್ರಿ. ಓಕೆ, ದೇವರಿಲ್ಲ ಅನ್ನೋ ನಂಬಿಕೆ ನಿಮಗೇನಾದರೂ ಶಕ್ತಿ ಕೊಟ್ಟರೆ ತೊಂದರೆ ಇಲ್ಲ. ಸೊ ಹೀಗಾಗಿ ಅಂದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಓಕೆ, ಸೊ ಅದೇನು ತೊಂದರೆ ಇಲ್ಲ, ಅದರಲ್ಲೂ ಆ ದಾರಿಯಲ್ಲಿ ಕೂಡ ನೀವು ಮುಂದೆ ಹೋಗ್ಬೋದು ಅನ್ನೋದೇ ನಮ್ಮ ಪರಂಪರೆ. ಬಟ್ ಯೂಶ್ವಲಿ ನಾವು ಯಾಕೆ ಆ ದಾರಿನ ಆಯ್ಕೆ ಮಾಡ್ಕೊಳ್ಳೋದು, ಈ ದಾರಿನ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ ನನಗೆ ಗೊತ್ತಿಲ್ಲ. ನಮ್ಮ ಜಸ್ಟ್ ಅಂದರೆ ಈಗ ನಮಗೆ ಮೀರಿದ ನಮ್ಮ ಮನಸ್ಸಿಗೆ ಮೀರಿದಂಥ ಸಮಸ್ಯೆಗಳು, ನಮಗೆ ಸಾಲ್ವ್ ಮಾಡೋಕ್ಕಾಗದಿರುವಂಥ ಸಂಕಷ್ಟದ ಸ್ಥಿತಿಗಳೆಲ್ಲವೂ ಬಂದಾಗ, ಅಥವಾ ನಮ್ಮ ಸುತ್ತಮುತ್ತ ಇರೋರು ಕೂಡ ನಮ್ಮನ್ನು ಯಾರು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ನಾವು ಯಾರನ್ನ ಆಶ್ರಯಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಪ್ರಾಯಶಃ ಅದೇ ಕಾರಣಕ್ಕೆ ಹೌದು. ನಾವು ನೋಡಿ, ನೀವು ಸಾಮಾನ್ಯ ಹಳ್ಳಿಗೆ ಹೋಗಿ ಏನು ಇಷ್ಟು ಕಷ್ಟಪಡ್ತಾ ಇದ್ದೀರಿ ಅನ್ನಿ, ಎಲ್ಲ ದೇವ್ರ ಕೃಪೆ ಅಂತಾರೆ. ಯಾಕೆ ನೀವು ಹಳ್ಳಿ ಸಾಮಾನ್ಯ, ಅವನ ಅಜ್ಞಾನಿ, ತುಂಬ ಒಳ್ಳೆ ಕೆಲಸ, ರೈತ ತುಂಬ ಚೆನ್ನಾಗಿ ದುಡಿತಾ ಇದ್ದಾನೆ, ಅವ್ನು ಕೇಳಿ ಏನು ಇಷ್ಟು ಚೆನ್ನಾಗಿಲ್ಲ, ಎಲ್ಲ ದೇವ್ರ ಕೃಪೆ ಅಂತಾನೆ. ನಾನು ಅನ್ನೋದು ಬಂದಿದ್ದಿದ್ರೆ ಅವನನ್ನು ಹಿಡಿಲಿಕ್ಕೂ ಆಗ್ತಿರ್ಲಿಲ್ಲ, ಅಥವಾ ಕುಗ್ಗಿದಾಗ ಅವನು ಸುಸೈಡ್ ಕೂಡ ಮಾಡ್ಕೋಬೋದು.
ಆದರೆ ಆ ದೇವರಿದ್ದಾನೆ, ಒಬ್ಬ ಸಾಮಾನ್ಯ, ಅವನು ಓದಿಲ್ಲ ಬರೆಯೋಕ್ಕೆ ಗೊತ್ತಿಲ್ಲ ಅಂತ ಸಾಮಾನ್ಯ ಹಳ್ಳಿಯ ಹೆಣ್ಣು ಮಗಳನ್ನು ಕೇಳಿ ಅದೇ ಕಾರಣದಿಂದ ಇದುವರೆಗೆ ಮಾನಸಿಕ ಕಾಯಿಲೆಗಳು ಕಡಿಮೆ ಇತ್ತು ಈ ದೇಶದಲ್ಲಿ ಒಂದು ಹಂತದಲ್ಲಿ. ನೋಡಿ, ಅಲ್ಲಿ ಪಾಶ್ಚಿಮಾತ್ಯರಿಗೆ ಯಾರು ದೇವರಿದ್ದಾನೆ ಅನ್ನೋದು, ಗಾಡಿ ಇದ್ದಾನೆ ಅಂತ ಹೇಳಿದ್ರು ಕೂಡ ಅಲ್ಲಿ ತುಂಬ ತುಮಲಗಳು. ಆದರೆ ಭಾರತದಲ್ಲಿ ಅದಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಯಾಕೆಂದರೆ ಸ್ವಲ್ಪ ಬೇರೆ ಬೇರೆಯವರ ಮಾತುಗಳನ್ನು ಕೇಳಿ ಗೊಂದಲಕ್ಕೆ ಬೀಳ್ತಾ ಇದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾ ಪ್ರಭಾವ ಇರೋದ್ರಿಂದಾಗಿ. ಆದರೆ ಹಿಂದಿನಿಂದ ನಾನು ತುಂಬ ಹಳ್ಳಿಗಳಲ್ಲಿ ಓಡಾಡಿದ್ದೀನಿ. ಕರ್ನಾಟಕದ ಎಷ್ಟು ಹಳ್ಳಿಗಳಲ್ಲಿ ಕಾಡು ಜನರಿಂದ ಹಿಡಿದು ಎಷ್ಟು ಓಡಾಡಿದ್ದೀನಿ. ಅವ್ರು ಎಲ್ಲರೂ ಅದ್ಭುತವಾಗಿ ಆರಾಮವಾಗಿ ಬದುಕ್ತಾ ಇದ್ರು. ಯಾಕೆ ಅಂತ ಅವ್ರು ಪ್ರತಿ ಸರಿ ಕೇಳಿದ್ರೆ ಭಗವಂತ ಇದನ್ನು ನೋಡ್ಕೊಳ್ತಾನೆ ಬಿಡು ಅಂತ. ಈ ನಂಬಿಕೆ ಎಷ್ಟೋ ಜನರ ಜೀವನವನ್ನು ಉದ್ಧಾರ ಮಾಡಿಬಿಟ್ಟಿದೆ. ಅದ್ಭುತವಾಗಿ ಬದುಕ್ತಾ ಇದ್ದಾರೆ, ಜೀವನ ಕಟ್ಕೊಂಡವ್ರಿದ್ದಾರೆ. ಅದರಲ್ಲಿ ಜೀವನ ಕಳ್ಕೊಂಡವ್ರ ಪ್ರಮಾಣ ನೀವು ಹುಡುಕಿದ್ರೆ ನಿಮಗೆ 1% ಸಿಗಲ್ಲ. ಗುರುಗಳ ಕೊನೆಯದಾಗಿ ನಾನು ಏನು ಕೇಳ್ಬೇಕು ಅಂದ್ಕೊಂಡೆ ಅಂತಂದರೆ, ದೇವರಿದ್ದಾನೆ ಅಂತ ನಿಮಗೆ ಅಂದರೆ ನೀವು ಆ ಒಂದು ಏಕಾಂತವಾಸದ ಬಗ್ಗೆ ಎಲ್ಲ ಹೇಳಿದ್ರಿ, ಬಟ್ ಕೆಲವೊಂದು ಘಟನೆಗಳು ನಡೀತವೆ. ಓಕೆ, ಆ ಘಟನೆಗಳ ಮೂಲಕ ನಮ್ಮ ನಂಬಿಕೆ ಬಲ ಆಗ್ತಾ ಹೋಗುತ್ತೆ. ಓಕೆ, ಅದು ಕಾಕತಾಳಿ ಅನಿಸ್ಬೋದು, ಅದು ಏನೋ ಅನಿಸ್ಬೋದು, ಅದು ಏನೋ ಒಂದು ಆ ಟೈಮಲ್ಲಿ ಹಂಗೆ ಅನಿಸುತ್ತೆ. ಕೇಳೋರ್ಗೂ ಅದು ನಂಬಿಕೆ ಬರೆದಿರ್ಬೋದು, ಬಟ್ ನಮಗೆ ಗೊತ್ತಾಗುತ್ತೆ ಅಥವಾ ನಿಮಗೆ ಗೊತ್ತಾಗಿರ್ಬೋದು, ಓ ಇದು ಈ ಟೈಮಲ್ಲಿ ನನಗೆ ಇವ್ರು ಬಂದದ್ದು ಅಥವಾ ಈ ಥರ ಆಗಿದ್ದು ನನಗೆ, ಅಂದರೆ ಆ ನಂಬಿಕೆ ನಿಮಗೆ ಬಲಗೊಳ್ಳುತ್ತೆ. ಆ ಥರದ್ದು ಏನಾದರೂ ಇನ್ಸಿಡೆಂಟ್ ಇದೆಯಾ ನಿಮ್ಮ ಲೈಫಿಂದ? ನೋಡಿ, 2ನೇ ಬಾರಿ ನಾನು 2013 ಕಾಶಿಗೆ ಹೋದಾಗ, ಪ್ರಯಾಗರಾಜ್ ಕುಂಭಮೇಳಕ್ಕೆ ಹೋದಾಗ, ನಾನು ಯಾರು ಅಂತ 2010 ಹಿಮಾಲಯದಲ್ಲೇ ಇದ್ದೆ. ಅದೇ ಟೈಮಲ್ಲಿ ಕುಂಭಮೇಳವು ನಡೀತಾ ಇತ್ತು. ನಾನು ಋಷಿಕೇಶದಲ್ಲಿ ಅಲಿತಾ ಇದ್ದೆ, ಅಲ್ಲಿಯ ಬೇರೆ ಬೇರೆ ಭಾಗಗಳಲ್ಲಿ. ಆದರೆ ಅಲ್ಲಿ ಎಲ್ಲಿ ಉಳಿಬೇಕು ಗೊತ್ತಿಲ್ಲ, ಯಾರನ್ನ ಮಾತಾಡಿಸ್ಬೇಕು ಅಂದರೆ ಒಂದು ರೀತಿ ಅಂಜಿಕೆಯೂ ಇತ್ತು ನನಗೆ. ಮತ್ತು ಯಾರೂ ನಂಬ್ತಾನೂ ಇರಲಿಲ್ಲ. ID ಕೇಳೋರು, ಪರಿಚಯ ಪತ್ರ ಕೇಳೋರು, ಎಲ್ಲಿ ಉಳಿಬೇಕು ಗೊತ್ತಿಲ್ಲ. ಸೇತುವೆಗಳ ಮೇಲೆ ಮಲಗ್ತಾ ಇದ್ದೆ, ಯಾವುದೋ ಅಲ್ಲಿ ಇನ್ಯಾವುದೋ ದೇವಸ್ಥಾನದಲ್ಲಿ ಮಲಗ್ತಾ ಇದ್ದೆ. ವಿಚಿತ್ರವಾದಿತ್ತು ಆಗ. ಆದರೆ 2013 ನಾನು ಪ್ರಯಾಗರಾಜ್ಗೆ ಹೋಗಿದ್ದೀನಿ. ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬ ಹಿಂದೆಯಿಂದ ಕೂಗ್ತಾರೆ. ತಿರುಗಿ ನೋಡಿದರೆ ಅವ್ರ ಹೆಸರು ಬಾಬಾ ಮಹಾಕಾಲ್ ಅಂತ. ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವರು ಕಾಶಿ ಅಕ್ಕಪಕ್ಕದಲ್ಲೇ ಎಲ್ಲೋ ಇರುವಂಥವ್ರು. ಅವ್ರು ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ. ಗೊತ್ತಿಲ್ಲ ಅಂತೀನಿ. ಎಲ್ಲಿ ಉಳಿತೀರಿ? ಗೊತ್ತಿಲ್ಲ ಅಂತೀನಿ. ನನ್ನ ಜೊತೆ ಬನ್ನಿ ಅಂತ ಹೇಳ್ತಾರೆ. ಕರ್ಕೊಂಡೋಗಿ ಒಂದು ಕಡೆ ತುಂಬ ಒಳ್ಳೆಯ ಜಾಗದಲ್ಲಿ ಉಳಿಸ್ತಾರೆ ಅವರು. ಈ ರೀತಿ ಕಾಶಿಗೆ ಬರ್ತೀನಿ. ಕಾಶಿಲಿ ಯಾರೋ ನಾರಾಯಣ್ ಪುರೋಹಿತ್ ಅಂತ, ಪರಿಚಯವೇ ಇಲ್ಲ. ಅವ್ರ ಪರಿಚಯ ಪತ್ರ ಅಲ್ಲ. ನಾ ಯಾವೂರು ಅಂತೂ ಸರಿಯಾಗಿ ಕೇಳಲ್ಲ. ಮಾತಾಡಿಸ್ತಾರೆ, ಎಲ್ಲಿ ಉಳಿತೀರಿ? ಈಗ ಗೊತ್ತಿಲ್ಲ ಅಂತೀನಿ, ಬನ್ನಿ ನನ್ನ ಜೊತೆ ಅಂತ ಹೇಳ್ತಾರೆ. ಬಾಬಾ ಮಹಾಕಾಲ್ ಮಂದಿರದ ಪಕ್ಕದಲ್ಲೇ ಇರುವಂಥ ಮಾನಸ ಮಂದಿರ ಅಂತ ಅದೊಂದು ಆಶ್ರಮ, ಅಲ್ಲಿ ಉಳಿಸ್ತಾರೆ. ಅಂದರೆ ಇದನ್ನು ಹೇಗೆ ನಂಬಬೇಕು, ಹೇಗೆ ತಗೊಳ್ಬೇಕು, ಏನಾಗ್ತಾ ಇದೆ ಅಂತ ಗೊತ್ತಾಗದ ಸ್ಥಿತಿ. ಈ ರೀತಿಯಾಗಿ ನಾವು ಎಷ್ಟೋ ಬಾರಿ ಈ ದೇಹವನ್ನು ಬಿಡಬೇಕು, ಇನ್ನಾಗಲ್ಲ, ಇನ್ನೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಯಾರಿಗೂ ಹೋಗಬೇಕು, ಎಲ್ಲಿ ಹೋಗಬೇಕು ಅಂದಾಗಲೂ ಒಂದು ಪವಾಡ ಸದೃಶ ರೀತಿಯಲ್ಲಿ ಯಾರೋ ಬರ್ತಾ ಇದ್ರು, ಮುಂದಕ್ಕೆ ಸಾಧನೆ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಯಾರು ಅಂತಾನೆ ಗೊತ್ತಿಲ್ಲ ಅವ್ರುಗಳು. ಹೀಗೆ ನಡೆದಾಗ ದೇವರು ಇಲ್ಲ ಅನ್ನೋದು ಹೇಗೆ? ಬಟ್ ನೀವು ಮೊದಲಿನ ಒಂದು ಘಟನೆ ಹೇಳಿದ್ರಿ, ಅಂದರೆ ನೀವು ನಿಮಗೆ ಎಲ್ಲಿ ಮಲಗಬೇಕು ಅಂದರೆ ಯಾರು ನಿಮ್ಗೆ ಗೊತ್ತಿರಲಿಲ್ಲ, ಭಯ ಆಗ್ತಿತ್ತು ಅಂತ ಹೇಳಿ. ಆಮೇಲೆ 2013 ಹೇಳಿದ್ರಿ. ಎರಡು ಬೇರೆ ಬೇರೆ ಘಟನೆ, ಬೇರೆ ಬೇರೆ ಘಟನೆಗಳು. 2010 ಈ ಸ್ಥಿತಿ ಇತ್ತು. ಯಾಕೆ ಚೇಂಜ್ ಆಯ್ತು? ಅದು ಏನು ಚೇಂಜ್ ಆಯ್ತು? ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ನಮ್ಮ ಒಳಗೆ ಒಂದು ಆ ನಂಬಿಕೆ, ಗಾಢತ, ಆ ದೈವತ್ವದ ನಂಬಿಕೆ ಇದೆಯಲ್ಲ, ನಮ್ಮಲ್ಲೇ ಆ ದೈವತ್ವದ, ನನ್ನ ಪ್ರಕಾರ ಆ ಜಾಗೃತಿ ಇನ್ನೊಬ್ಬರಿಗೂ ಒಂದು ಯಾವುದೋ ಒಂದು ಆಕರ್ಷಣೆ, ಸಹಾಯ ಮಾಡಬೇಕು ಅನ್ನೋಂಥ ಭಾವನೆ ಬರೋ ಹಾಗೆ ಮಾಡ್ತದೆ. ಹಾಗಾಗಿ ಅವ್ರು ನನ್ನ ಪರಿಚಯ ಪತ್ರ ID ಕೂಡ ಕೇಳಲಿಲ್ಲ. ಅದೇ ಕಾಶಿಯಿಂದ ಹೊರಡಬೇಕಾದ್ರೆ ಆಶ್ರಮದಿಂದ ಅಲ್ಯಾರೋ ಒಬ್ಬ ಬರ್ತಾರೆ. ಅವರು ಬಂದು ಕೇಳ್ತಾರೆ, ಇಲ್ಲಿ ಉಳಿದಿದ್ರ ಅಂತ. ಆ ಆಶ್ರಮಕ್ಕೆ ಸಂಬಂಧಪಟ್ಟ ಬೇರೆ ಕಡೆ ಆಶ್ರಮ ಅವ್ರದ್ದು. ಅಲ್ಲಿಗೆ ಅವತ್ತಿಗೆ ಬಂದಂಥವ್ರು ಹೊರಡೋ ಟೈಮ್ನಲ್ಲಿ ಬ್ಯಾಗ್, ಇಲ್ಲಿ ಉಳಿದಿದ್ದ. ಹೌದು. ಯಾರು ನೀವು? ಇಲ್ಲಿ ಬೆಂಗಳೂರಿಂದ ಬಂದಿದ್ದೀನಿ. ಎಲ್ಲಿ ನಿಮ್ಮ ID ಕಾರ್ಡು? ಹೊರಟಿದ್ದೀನಿ, ಈಗ ID ಕಾರ್ಡ್ ತೊಗೊಂಡು ಏನು ಮಾಡ್ತೀರಿ ಅಂತ. ಅಲ್ಲಿದ್ದವರೇ ಕೇಳಲಿಲ್ಲ. ಒಳ್ಳೆ ಊಟ ಕೊಟ್ಟರು. ಪ್ರತಿನಿತ್ಯ ಒಂದು 15 ದಿನ ಇದ್ದೆ ನಾನು ಅಲ್ಲಿ ಕಾಶಿನಲ್ಲಿ. ಒಬ್ಬ ಹುಡುಗನ ಜೊತೆಗೆ ಕೊಟ್ಟರು. ಅಲ್ಲಿ ಗಲ್ಲಿಗಳು, ವೆಹಿಕಲ್ ಓಡಾಡೋಕ್ಕಾಗಲ್ಲ. ಹಾಗಾಗಿ ಸೈಕಲ್ ಕೊಟ್ಟು ನೀವು ಆರಾಮಾಗಿ ಓಡಾಡಿ, ಮಧ್ಯಾಹ್ನ ಊಟಕ್ಕೆ ಬನ್ನಿ, ರಾತ್ರಿ ಊಟಕ್ಕೆ ಬನ್ನಿ, ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಹೊರಡಿ. ಒಳ್ಳೆಯ ರಾಜ ವೈಭವದ ರೀತಿ ವ್ಯವಸ್ಥೆ. ಅವರ ಗುರುಗಳ ಒಂದು ರೂಮ್ನಲ್ಲಿ ನನಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಇವತ್ತಿಗೂ ನಂಗೆ ಆಶ್ಚರ್ಯ. 2010 ಊಟ ಮಾಡು ಅನ್ನೋರು ಗತಿ ಇರಲಿಲ್ಲ. 2013 ಕರೆದು ಇಲ್ಲಿ ಉಳಿರಿ, ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ, ಬನ್ನಿ, ಪರಿಚಯವೇ ಇಲ್ಲದವರು ಅಲ್ಲಿಂದ ಇವತ್ತಿನವರೆಗೂ ಕೂಡ ಅದೊಂದು ಘಟನೆ, ಅದು ಸ್ಟಾರ್ಟಿಂಗ್ ಪಾಯಿಂಟ್.
ಆದರೆ ಅಲ್ಲಿಂದ ಇಲ್ಲಿಯವರೆಗೂ ನನಗೆ ಗೊತ್ತು ಪರಿಚಯವೇ ಇಲ್ಲದ ತುಂಬ ಜನ ಬಂದು ನಮ್ಮ ಜೊತೆಗೆ ನಿಂತಿದ್ದಾರೆ. ಎಷ್ಟೋ ಸಮಯ ಹೇಳಿದ್ವಲ್ಲ ನಾವು, ಇಲ್ಲ ಇನ್ನು ಮುಗೀತು, ಇನ್ನು ನಮ್ಮ ಕೈಲಿ ಏನೂ ಆಗಲ್ಲ, ಇಷ್ಟೇ, ಇನ್ನೇನು ಸಾಧನೆ ಮಾಡೋದಿಲ್ಲ ನಮ್ಮ ಜೀವನದಲ್ಲಿ ಅಂದಮೇಲೆ ಈ ದೇಹದಲ್ಲಿ ಇದ್ದೇನು ಉಪಯೋಗ ಅನ್ನೋ ಸಮಯದಲ್ಲೂ ಕೂಡ ಪರಿಚಯವೇ ಇಲ್ಲದವರು ಬಂದು, ಇಲ್ಲ ನೀವು ಏನೋ ಮಾಡೋದಿದೆ, ನಾವಿದೀವಿ ಬನ್ನಿ ಅಂಥೇಳಿ. ಈ ರೀತಿಯ ಉದಾಹರಣೆಗಳು ತುಂಬ ನಡೆದಿದೆ. ಅಪಮಾನವೇ ಮಾಡಬೇಕು ಅಂತ ತುಂಬ ಜನ ಒಂದು ಸಂಚುಗಳನ್ನು ಮಾಡಿದಾಗಲೂ ಪವಾಡ ಸದೃಶ ರೀತಿಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಯಾರಿಗೂ. ಆ ರೀತಿಯಾದ ಸಾಕಷ್ಟು, ಅದು ಹೇಳಿದಲ್ಲ ನೀವು ನಂಬಕ್ಕಾಗಲ್ಲ ಅಂತ, ಅದನ್ನು ನಮ್ಗೆ ವಿವರಣೆಯೂ ಕೊಡೋಕ್ಕಾಗಲ್ಲ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಪವಾಡಗಳ ಮೇಲೆ ಪವಾಡಗಳು ನಡೆದು ಹೋಗಿದೆ ಅಂತ. ಸೊ ಇದು ನಂಬಿಕೆಯ ಶಕ್ತಿ. ಸೊ ನಾನು ಈ ವಿಚಾರನ ಎರಡನೇ ನೀವೇನು ಹೇಳಿದ್ರಿ ಅಂದರೆ ದೈವತ್ವದ ಅಂಶ ನಿಮ್ಮಲ್ಲಿ ಜಾಗೃತ ಆದರೆ ಅದು ಇನ್ನೊಬ್ಬರಲ್ಲಿರುವಂಥ ದೈವತ್ವದ ಅಂಶದ ಜೊತೆಗೆ ಅದು 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 ಕನೆಕ್ಟ್ ಆಗುತ್ತೆ. ಸೊ ಅದು ನಂಗೆ ಭಾಳ ಸಲ ಆಗಿದೆ. ನಿಮ್ಮದು ಬೇರೆ ನನ್ನ ಬೇರೆ, ನಾನು ಸಾಮಾನ್ಯ, ಬಟ್ ನನಗೆ ಆ ಥರ ಅನುಭವಗಳು ಅಂದರೆ ಎಲ್ರಿಗೂ ಆ ಥರದ ಅನುಭವ ಆಗಿರುತ್ತೆ. ಎರಡನೇದು, ನಾನು ಈ ನಮ್ಮ ರಾಜಮೌಳಿ ನಿರ್ದೇಶಕರಿದ್ದಾರಲ್ಲ, ಅವರು ಒಂದು ಇನ್ಸಿಡೆಂಟ್ ವಿಡಿಯೋ ವೈರಲ್ ಆಗಿತ್ತದು. ಅವ್ರು ಚೆನ್ನೈಲಿರ್ತಾರೆ, ಅವ್ರ ತಂದೆ ಹೇಳ್ತಾರೆ ಯಾವುದೊಂದು ಹಬ್ಬ ಏನೋ ಬರುತ್ತೆ, ಏನೋ ಸಮಾರಂಭ, ನೀ ಕಾಶಿಗೆ ಹೋಗಿ ಗಂಗಾ ಜಲ ತೊಗೊಂಬ ಅಂತ ಹೇಳ್ತಾರೆ. ಇವರಿಗೆ ಕಾಶಿ ಎಲ್ಲಿದೆ ಅನ್ನೋದು ಗೊತ್ತಿರಲ್ಲ. ಇವರು ಟ್ರೈನಲ್ಲಿ ಹೋಗ್ತಾರೆ, ಹೆಂಗೆ ತರಬೇಕು ಅನ್ನೋದು ಗೊತ್ತಿಲ್ಲ, ಏನಂದರೆ ಏನೂ ಗೊತ್ತಿಲ್ಲ. ಅವ್ರು ಏನೋ ಹೇಳಿರ್ತಾರೆ, ಇಷ್ಟು ತೊಗೊಂಡು ಬರ್ಬೇಕು ನೀನು, ಇದು ಫಂಕ್ಷನ್ ಇದೆ ಅಂತ ಹೇಳಿರು. ಅಂದರೆ ಅವ್ರಿಗೆ ಹೋಗುವಾಗಲೇ ಟ್ರೈನಲ್ಲಿ ಯಾರೋ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದೆಯೋ ನೀನು ಅಂತಂದಾಗ ಇವರು ಚಿಕ್ಕವ್ರು ಇರ್ತಾರೆ, ಹಿಂಗೆ ಕಾಶಿ ಗಂಗೆ ಹತ್ರ ಎಲ್ಲಿಂದ ತರ್ತೀಯ ಗೊತ್ತಿಲ್ಲ. ಅವ್ರು ಇಡೀ ಕಾಶಿನಲ್ಲಿ ಅವ್ರನ್ನ ಉಳಿಸ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡಿ, ಯಾರೋ ಬರ್ತಾರೆ, ಯಾರೋ ನೀರು ಕೊಡ್ತಾರೆ, ಯಾರೋ ಏನೋ ಒಂದು ಹೆಲ್ಪ್ ಮಾಡ್ತಾರೆ, ಇವರು ಕಾಶಿ ಗಂಗೆ ತರ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ, ಹಾಗೆ ಭಾರತ ಅಂದ್ರೆ ಹಾಗೆ ಅಂತ. ಹೌದು, ಭಾರತದಲ್ಲಿ ನೀವು ಗೊತ್ತಿಲ್ಲ ಈಗ ಅದು ನೀವು ಹೇಳಿದಾಗೆ ನಮಗೆ ತುಂಬ ಇನ್ಫ್ಲುಯೆನ್ಸ್ಗಳಿದೆ. ನಾವು ಯಾರೋ ಈಗ ಟ್ರೈನಲ್ಲಿ ಒಂದು ಸಲ ಇವರು ಕೂಡ ಚಂದ್ರಶೇಖರ್ ಕಂಬಾರ್ ಬರೆದಿದ್ರು, ಹೇಳಿದರು ಕೂಡ, ಅವರು ಟ್ರೈನಲ್ಲಿ ಹೋಗ್ತಾ ಇದ್ದಾರಂತೆ, ತುಂಬ ಇಕ್ಕಟ್ಟಿನ ಸ್ಥಿತಿ, ತುಂಬ ಅಂದರೆ ತುಂಬ, ಎಲ್ಲ ಒಬ್ಬರ ಮೇಲೆ ಒಬ್ಬರು ರೇಗ್ತಾ ಇದ್ದಾರಂತೆ, ಜಗಳ ಆಗ್ತಾಯಿದೆ, ಜಾಗ ಆಗ್ತಾಯಿಲ್ಲ. ಓಕೆ, ಹಾಗೆ ಟ್ರೈನ್ ಹೊರಡಿದ್ಮೇಲೆ ಸ್ವಲ್ಪ ಎಲ್ಲ ನಿರಾಳಾದರು. ಆಮೇಲೆ ಯಾರೋ ಒಬ್ಬರು ಇಳಿದೋದ್ರು. ಆಮೇಲೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಏನೋ ಸ್ವಲ್ಪ ಜಾಗ ಆಯಿತು. ಅಲ್ಲಲ್ಲೇ ಕೂತ್ಕೊಂಡ್ರು, ಅಲ್ಲಲ್ಲೇ ಏನೋ ಮಲ್ಕೊಂಡ್ರ ಮೇಲೆ ಹೋಗಿ, ಈಗ ಕೆಲವೊಬ್ರು ಕೂತ್ಕೊಂಡ್ರು ಅಲ್ಲೇ ಬುತ್ತಿ ತಂದಿದ್ರು, ಆಮೇಲೆ ಅದನ್ನು ತೆಗೆದ್ರು, ಆಮೇಲೆ ಬನ್ನಿರಿ ಊಟಕ್ಕೆ ಅಂತ ಎಲ್ಲರನ್ನೂ ಕರೆದ್ರು, ಯಾರೋ ಊಟ ಮಾಡೋರು ಮಾಡಿದರು. ಅದು ಭಾರತ. ನಮ್ಮಲ್ಲಿ ಜಗಳ ಆಗಲ್ಲ ಅಂತಲ್ಲ, ಬಟ್ ಅದನ್ನು ಮುಗಿದು ಏನೋ ಮತ್ತೆ ಏನೋ ಇಟ್ ಎಂಡ್ಸ್ ವಿತ್ ಅ ಬ್ಯೂಟಿಫುಲ್ ಥಿಂಗ್. ಇಲ್ಲ, ಅದಕ್ಕೆ ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತಲೇ ಒಂದು ಮಾತಿದೆ. ನೀವು ಗೊತ್ತಿರಬೇಕು ಅಂತಿಲ್ಲ, ಗೊತ್ತಿಲ್ಲದೆ ಇದ್ದರೂ ಎಷ್ಟೋ ಮನೆಗಳಲ್ಲಿ, ಎಷ್ಟೋ ಕಡೆಗಳಲ್ಲಿ ನಾವು ಹೇಳಿದ್ವಲ್ಲ, 99ರಿಂದ ಆಲ್ಮೋಸ್ಟ್ 2009ರವರೆಗೂ ನಾವು ಅಲ್ದಿದ್ದೀವಿ ಎಷ್ಟೋ ಕಡೆಗಳಲ್ಲಿ. ಯಾರು ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ, ಆದರೆ ಎಷ್ಟೋ ಕಡೆಯಲ್ಲಿ ಕರೆದು ಊಟನೂ ಹಾಕಿದ್ದಾರೆ, ಎಷ್ಟೋ ಮನೆಗಳಲ್ಲಿ ಊಟ ಹಾಕಿದ್ದಾರೆ, ಎಷ್ಟೋ ಮನೆಗಳಲ್ಲಿ ನನಗೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಥರದ್ದು ಸಾಕಷ್ಟು ನಡೆದಿದೆ. ಆದರೆ ಸಾಧನೆಗೆ ತೊಡಗದಾಗ ಆಗುವಂಥ ಅನುಭವಗಳಿದೆಯಲ್ಲ, ನಮ್ಮನ್ನು ನೋಡ್ಕೊಳ್ಳೋ ರೀತಿಯಾಗಿ, ಅದಕ್ಕೆ ಉತ್ತರ ಭಾರತದಲ್ಲಿ ಸನ್ಯಾಸಿಗಳನ್ನು ಸಾಮಾನ್ಯವಾಗಿ ಮಹಾರಾಜ್ ಅಂತ ಕರೀತಾರೆ. ನಮ್ಮನ್ನು ಅಕ್ಷರಶಃ ಮಹಾರಾಜರ ರೀತಿಯಲ್ಲೇ ನಮ್ಮನ್ನು ಸಾಕಷ್ಟು ಕಡೆ ಅದನ್ನು ನೋಡ್ಕೊಂಡಿದ್ದಾರೆ. ನನಗೆ ಬೇರೆ ಕಾರ್ಯಕ್ರಮಗಳು ಮಾಡುವಾಗ ಏನೊಂದು ಎನರ್ಜಿ ಇರುತ್ತಲ್ಲ, ಈ ಮಾನಸ ಸರೋವರ ಮಾತಾಡುವಾಗ, ಈ ವಿಚಾರಗಳು ಮಾತಾಡುವಾಗ ನನ್ನ ಸ್ವಲ್ಪ ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನಾದರೂ ಕಾರಣ ಇದೆ ಅನಿಸುತ್ತೆ ನಿಮಗೆ? ಮನಸ್ಸಿನ ಬಗ್ಗೆ ಅಂದಾಗ ಎಲ್ರಿಗೂ ಒಂದು ಕುತೂಹಲ, ಆಸಕ್ತಿ ಹೆಚ್ಚಿದೆ. ಮತ್ತು ಬಹುಶಃ ನಿಮ್ಮಲ್ಲೂ ಆಸಕ್ತಿ, ಕುತೂಹಲ ಮತ್ತು ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿರೋದ್ರಿಂದ ಬೇಗ ಅದಕ್ಕೆ ಕನೆಕ್ಟ್ ಆಗ್ತಾರೆ. ನಮ್ಮ ಮನಸ್ಸು ಕೂಡ ಶುದ್ಧವಾಗಿರೋದ್ರಿಂದ. ಓಕೆ, ಥ್ಯಾಂಕ್ ಯು, ಐ ಹೋಪ್ ಸೊ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊಸ ವರ್ಷಕ್ಕೆ ನಾವು ಮಾಡಬೇಕಾಗಿರೋ ನೈಜ ಸಂಕಲ್ಪಗಳೇನು ಅನ್ನೋದ್ರ ಬಗ್ಗೆ ಸದ್ಗುರು ಶ್ರೀರಾಮ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಮತ್ತು ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಈ ಒಂದು ಪುಟ್ಟ ವಿಡಿಯೋದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನೊಂದು ವಿಚಾರ ಹೇಳಬೇಕು. ಅದೇನೆಂದರೆ, ಸದ್ಗುರು ಶ್ರೀರಾಮ್ ಅವರು ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಮನೋಶಕ್ತಿ ಕಾರ್ಯಾಗಾರವನ್ನು ಮಾಡ್ತಾಯಿದ್ದಾರೆ. ಇದನ್ನವರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಕಡೆ ಮಾಡಿದ್ದೀರಿ ಅಂತ ಅನ್ಕೊಳ್ತೀನಿ. ಎಷ್ಟು ಕಡೆ ಮಾಡಿದ್ರಿ ಈಗ? ಇದು ಐದನೇದು. ಈ ವರ್ಷದಲ್ಲಿ 5ನೇದು. ಅಂದರೆ ಈಗ ದೊಡ್ಡಬಳ್ಳಾಪುರದ ಚಿಕ್ಕಮದುರೈನಲ್ಲಾಯಿತು ಜನವರಿ 5, ಅದಾದಂಥ ಸುಳ್ಯದಲ್ಲಿ ಫೆಬ್ರವರಿ 9 ಆಯಿತು, ಫೆಬ್ರವರಿ 16 ಮೈಸೂರಾಯಿತು, ಮೊನ್ನೆ ಅಕ್ಟೋಬರ್ 12
ನಮ್ಮ ಟೌನ್ ಹಾಲ್ನಲ್ಲಾಯಿತು. ಈ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಮತ್ತು ಅದರಿಂದ ನಮ್ಮ ಜೀವನದ ಮೇಲೆ ತುಂಬ ಪರಿಣಾಮ ಆಗಿದೆ, ಬದಲಾವಣೆಗಳಾಗಿದೆ ಅನ್ನುವ ಅಂಶಗಳು ತುಂಬ ಜನ ಹೇಳಿದ ಮೇಲೆ ಇದು ಹೆಚ್ಚು ಜನಕ್ಕೆ ಸಿಗಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಒಮ್ಮೆ ಫೆಬ್ರವರಿ 1ನೇ ತಾರೀಕು ನೀವು ಹೇಳಿದ ಹಾಗೆ 2026 ಶುರುವಿನ ಹಂತ ಮತ್ತು ಈ ಯುಗಾದಿಯು ಬರುವಂಥದ್ದು 2ರ ನಡುವಿನ ಮಧ್ಯಭಾಗದಲ್ಲಿ ಫೆಬ್ರವರಿ 1ನೇ ತಾರೀಕು ಮನೋಶಕ್ತಿ ಕಾರ್ಯಾಗಾರ ನಡೀತಾ ಇದೆ. ಸೊ ದಯವಿಟ್ಟು ಆ ಕಾರ್ಯಾಗಾರಕ್ಕೆ ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನಂದರೆ ಒಂದು ಕಡೆ ಓದ್ತಾ ಇದ್ದೆ ನಾನು, ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅಂತ ಕೇಳಿದಾಗ ತುಂಬ ಸಲ ನಾನು ಅಂದ್ಕೊಂಡಿರೋದೇನೆ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ಅಂತ. ಅಲ್ಲಿ ನಾವು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ, ಲ್ಯಾಂಡು ಅಥವಾ ಸ್ಟಾಕು ಅಥವಾ ಅದೆಲ್ಲ ಅದು ಮಾಡಿ, ಅದು ನಿಮ್ಮ ಬದುಕಿಗೋಸ್ಕರ. ಬಟ್ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ನಮ್ಮ ಮೇಲೆ ಅಂದರೆ ಅರ್ಥ ಏನು ಅಂತಂದರೆ ಈ ಥರದ ಕಾರ್ಯಾಗಾರಗಳು. ಇದು ಒಂದೇ ಅಲ್ಲ. ಈಗ ನಾನು ಉದಾಹರಣೆಗೆ ಯಾವುದೋ ಒಂದು ಒಳ್ಳೆಯ ವಿಡಿಯೋ ನೋಡ್ತೀನಿ, ಪುಸ್ತಕ ಓದ್ತೀನಿ, ನೋಟ್ಸ್ ಮಾಡ್ಕೊಳ್ತೀನಿ, ಏನೋ ಅರ್ಥ ಮಾಡ್ಕೊಳ್ತೀನಿ, ಯಾರೋ ಪ್ರಾಜ್ಞರೊಂದಿಗೆ ಮಾತಾಡ್ತೀನಿ, ಮತ್ತು ಯಾವುದೋ ಹೊಸ ಸ್ಕಿಲ್ ಕಲಿತೀನಿ, ಹೊಸದಾಗಿ ಏನೋ ಒಂದು ಟೂಲ್ ಬಂದಿದೆ ಅದನ್ನು ಅರ್ಥ ಮಾಡ್ಕೊಳ್ತೀನಿ, ಅದಕ್ಕೆ ಟೈಮ್ ಕೊಡ್ತೀನಿ, ಅದಕ್ಕೆ ದುಡ್ಡು ಕೂಡ ಇನ್ವೆಸ್ಟ್ ಮಾಡ್ತೀನಿ. ಅದೆಲ್ಲ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಅದು ನನ್ನ ಮೇಲೆ ಇನ್ವೆಸ್ಟ್ಮೆಂಟ್. ಯಾಕೆಂದರೆ ನಾನು ಬದಲಾಗದೆ ಏನೂ ಬದಲಾಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿಮ್ಮ ಟೈಮ್ ಮತ್ತು ನಿಮ್ಮ ಶ್ರಮ ನೀವು ಯಾವ ಥರದ್ರ ಮೇಲೆ ನೀವು ಕೊಡಬೇಕು ಅಂದರೆ ಈ ಥರದ ಕಾರ್ಯಾಗಾರಗಳ ಮೇಲೆ ಕೊಡಬೇಕು. ಸೊ ಹೀಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಈ ಒಂದು ಕಾರ್ಯಾಗಾರನ ಅಟೆಂಡ್ ಮಾಡಿ. ನಿಮ್ಮ ಮನಸ್ಸಲ್ಲಿರುವಂಥ ಪ್ರಾಯಶಃ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಮತ್ತು ನಿಮ್ಮ ಮುಂದಿನ ದಾರಿ ಸುಗಮ ಆಗ್ಬೋದು, ಸರಳ ಆಗ್ಬೋದು ಅಥವಾ ನಿಚ್ಚಳ ಆಗ್ಬೋದು. ಬೇಸಿಕಲಿ ಕಾಣಿಸಿದರೆ ಸಾಕು, ಕಾಣಿಸಿದರೆ ಕಲ್ಲಿದ್ದರೆ ತೆಗಿಬೋದಲ್ವಾ, ಕಾಣಿಸ್ದಿದ್ರೆ ನೀವು ಕಲ್ಲಿದೆಯೋ ಮುಳ್ಳಿದೆಯೋ ಕತ್ಲೆ ಇದ್ದರೆ ಹೆಂಗೆ, ಆ ಬೆಳಕಾದರೆ ಕಾಣಿಸ್ಬೋದು ಅನ್ನೋದು ನನ್ನ ನಂಬಿಕೆ. ಸೊ ಸದ್ಗುರು ಶ್ರೀರಾಮ್ ಅವರ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ನಿಮ್ಮ ಕೆಲಸ ಹೀಗೆ ನಿರಂತರವಾಗಿ ಸಾಗಲಿ. ಆದರೆ ಇವತ್ತು ನನ್ನ ಟಾಪಿಕ್ ಏನಂದರೆ ಹೊಸ ವರ್ಷಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ 26ರ ಈ ಒಂದು ಹೊಸ ವರ್ಷಕ್ಕೆ ನಾವು ನಮ್ಮ ಲೈಫ್ ಇನ್ನೂ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಾವು ನೆಮ್ಮದಿಯಿಂದ ಇರಬೇಕು, ಖುಷಿಯಿಂದ ಇರಬೇಕು, ನಾವು ಇನ್ನೊಂದಷ್ಟು ಸಂಪಾದನೆ ಮಾಡಬೇಕು, ಎಲ್ಲವೂ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಂದಷ್ಟು ಸಂಕಲ್ಪಗಳು ಮಾಡ್ಕೊಳ್ಬೇಕಾಗತ್ತೆ. ಯಾವುದರ ಸಂಕಲ್ಪಗಳನ್ನ ನೀವು ಸಜೆಸ್ಟ್ ಮಾಡ್ತೀರಾ? ಅಲ್ಲ, ಭಾಳ ಮುಖ್ಯವಾಗಿ ಮೊದಲ ಸಂಕಲ್ಪ ನಮಗಿರಬೇಕಾಗಿದ್ದು ಫಿಸಿಕಲಿ ಮೆಂಟಲಿ ನಮ್ಮ ಹೆಲ್ತ್, ನಮ್ಮ ಆರೋಗ್ಯ ಏನಿದೆ ಅದನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು. ಏನಾಗ್ತಾ ಇದೆ, ವರ್ಷದಿಂದ ವರ್ಷ ಹೋಗ್ತಾ ಇದೆ. 24 ಇತ್ತು, 25 ಬಂತು, 25 ಹೋಗ್ತಾ ಇದೆ, 26 ಬರ್ತಾ ಇದೆ. ಆಮೇಲೆ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ, ಬೇರೆ ಬಹಳ ಫಾಸ್ಟಾಗಿ ಹೋಗ್ತಾ ಇದೆ. ನಾನು ಮೊನ್ನೆ ಈ ಥರ ಆಗಿದೆ, ವಿನಾಯಕ್ ಇಲ್ಲ ಚೆನ್ನಾಗಾಗಿದೆ, ಇದು ಇಷ್ಟು ಅಂತ ಮೊನ್ನೆ ತಾನೇ ಅಂದಂಗಿದೆ, ಮತ್ತೆ ಜನವರಿ ಬಂದಿದೆ. ಹೀಗೆ ವರ್ಷಗಳು ಕಳೀತಾ ಇದೆ. ಅಂದರೆ ನಮ್ಮ ಜೀವನವೂ ಕಳೀತಾ ಇದೆ. ಆ ಜೀವನಕ್ಕೆ ಜೀವ ತುಂಬಿದ್ವ ನಾವು ಅಂತ ನಮ್ಮ ಹಿರಿಯರು ಕೇಳೋರು. ನಿನಗೆ 20 ವರ್ಷ ಆಯಿತು, 21 ವರ್ಷ ಆಯಿತು ಅಂತ ಹೇಳ್ತಾ ಇದ್ದೆ, ಆಯಿತು ಅಂತ ಹೇಳ್ತಾ ಇದ್ದೆ, ನೀನೇನು ಅದಕ್ಕೆ ಕೊಟ್ಟೆ? ನೀನು ಅದಕ್ಕೆ ಜೀವ ತುಂಬಿದ್ಯಾ ಅಥವಾ ಜೀವ ಕಳೆದ್ಯಾ, ಅದು ಹೋಯ್ತು ಅಂತ. ಹೀಗೆ ನಮ್ಮ ಹಿರಿಯರು ಕೇಳೋರು. ಹೀಗೆ ನಮಗೂ ಪ್ರಶ್ನೆ ಹಾಕ್ಕೊಂಡು ಮೊಟ್ಟ ಮೊದಲಿಗೆ ಇರಬೇಕಾಗಿದ್ದು ಈ ಎಲ್ಲ ಸಾಧನೆ ಮಾಡಬೇಕಾದ್ರೆ, ಯಾವುದೇ ಸಾಧನೆ, ಅದಕ್ಕೆ ನಮ್ಮ ಮಾತಿದೆ, ಕಾಳಿದಾಸನದೊಂದು ವಾಕ್ಯ ಇದೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಅನ್ನುವಂಥ ಮಾಧ್ಯಮದಿಂದನೇ ನೀನು ಯಾವುದೇ ಧರ್ಮವನ್ನು, ಧರ್ಮ ಅಂದ್ರೇನು, ಆಮೇಲೆ ಮತ್ತೆ ನೀವು ಆ ಧರ್ಮ ಈ ಧರ್ಮ ಅಂತ ಅನ್ಕೋಬಾರದು. ಇರೋದು ಒಂದೇ ಧರ್ಮ, ಸನಾತನ ಧರ್ಮ. ಅಂದ್ರೆ ಅರ್ಥ ಏನು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು. ಏನನ್ನು ಮಾಡಿದ್ರೆ ಒಳ್ಳೇದಾಗ್ತದೆ, ಅದು ಧರ್ಮ. ಏನನ್ನು ಮಾಡಿದರೆ 4 ಜನಕ್ಕೆ ತೊಂದರೆ ಆಗ್ತದೆ, ಅದು ಅಧರ್ಮ. ಹಾಗಾಗಿ ಇಷ್ಟೇ ಸಿಂಪಲ್. ಆ ರೀತಿಯಾಗಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೂ ಶರೀರ ಅನ್ನುವಂಥ ಸಾಧನೆ ಏನಿದೆ ಅದು ಸ್ಟ್ರಾಂಗ್ ಆಗಿರಬೇಕು, ಅದು ಆರೋಗ್ಯ ಆಗಿರಬೇಕು. ಹಾಗಾಗಿ ನನ್ನ ಸಲಹೆ, ಈ ವರ್ಷ 2026 ಏನಿದೆ, ಇಷ್ಟು ವರ್ಷ ಹೇಗೆ ಕಳೆದ್ರೂ ಗೊತ್ತಿಲ್ಲ, ನಿಮ್ಮ ಆರೋಗ್ಯದ ಕಡೆ ಎಷ್ಟು ಗಮನ ಕೊಟ್ಟರೂ ಗೊತ್ತಿಲ್ಲ. ಈ ದೇಹ ಇರೋದರಿಂದನೇ, ಭಗವಂತ ಕೊಟ್ಟ ಪಂಚಭೂತಗಳಿಂದಾಗಿದೆ ಈ ಶರೀರ ಇರೋ ಕಾರಣಕ್ಕೆ ನೀವು ಬದುಕಿದ್ದೀರಿ. ಈ ಕಾರಣದಿಂದನೇ ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೀರಿ. ಈ ದೇಹ ಚೆನ್ನಾಗಿರಲಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯ, ಅದು ಆಸನ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ಜಿಮ್ಗೆ ಹೋಗ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಏನು ಮಾಡ್ತೀರೋ ಪ್ರತಿನಿತ್ಯ ಈ ದೇಹಕ್ಕಾಗಿ ಮತ್ತು ಮನಸ್ಸಿಗಾಗಿ ಎರಡೂ ಚೆನ್ನಾಗಿರಬೇಕು. ದೇಹ ಬಿಟ್ಟು ಮನಸ್ಸು, ಮನಸ್ಸು ಬಿಟ್ಟು ದೇಹ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯೋಗದ ಉದ್ದೇಶ ಏನು ಅಂದರೆ ಎರಡನ್ನು ಸಮತ್ವಂ ಯೋಗ ಉಚ್ಯತೆ ಅಂತ, ದೇಹ ಮತ್ತು ಮನಸ್ಸು ಎರಡನ್ನು ಸಮಸರಿಯಾಗಿ ಕರ್ಕೊಂಡು ಹೋಗೋದೇ ಯೋಗದ ಉದ್ದೇಶ. ಹಾಗಾಗಿ ಎರಡರಲ್ಲಿ ಒಂದು ಆರೋಗ್ಯ ಕೆಟ್ಟರೂ ಜೀವನ ಕೆಟ್ಟು ಹೋಗ್ತದೆ. ಈ ಎರಡೂ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ದಿನಕ್ಕೆ 1 ಗಂಟೆ ನೀವು ಸಮಯ ಕೊಡಬೇಕು ಅಂತ ನನ್ನ ಮೊದಲ ಸಲಹೆ. ನೀವು ಸಂಕಲ್ಪ ಮೊದಲು ಮಾಡಬೇಕಾದದ್ದು 31ನೇ ತಾರೀಕು. ನಮ್ಮ ಹಿರಿಯರೊಬ್ಬರು ಹೇಳೋರು, ಈ ಹೊಸ ವರ್ಷ ಅಂದರೆ ಏನಾಗಿದೆ, ಹೊಸ ಕ್ಯಾಲೆಂಡರ್ ಬರೋ ಸಮಯ ಏನಾಗ್ಬಿಟ್ಟಿದೆ, ಡ್ರಿಂಕ್,
ಡಿನ್ನರ್ ಡ್ಯಾನ್ಸ್ 3D ಸಂಸ್ಕೃತಿ ಅಂತ ಒಂದು ಹೇಳೋರು. 3D ಆಗಿಬಿಟ್ಟಿದೆ ಎಲ್ಲ ಅಂತ. ಚೆನ್ನಾಗಿ ಕುಡಿ, ಚೆನ್ನಾಗಿ ತಿನ್ನು, ಚೆನ್ನಾಗಿ ಕುಣಿ, ಮುಗೀತು ಈ ವರ್ಷ ಅಂತ ಖುಷಿಯಾಗ್ಬಿಡು ಅಂತ. ಹಾಗೆ ಮಾಡಿದೆ. ಮುಂದಿನ ವರ್ಷ ಇನ್ನೂ ಅದ್ಭುತವಾಗಿರಲಿಕ್ಕೆ ಇವತ್ತು ಸಂಕಲ್ಪ ಏನು ಅಂದರೆ 1 ಗಂಟೆ ಈ ದೇಹಕ್ಕಾಗಿ ಮನಸ್ಸಿಗಾಗಿ ಕೊಡ್ತೀನಿ ನಾನು. ಅದು ಆಸನ ಮಾಡ್ತಿರೋ, ಪ್ರಾಣಾಯಾಮ ಮಾಡ್ತಿರೋ, ಜಿಮ್ ಮಾಡ್ತಿರೋ, ಅದನ್ನು ಅಥವಾ ಜಾಗಿಂಗೇ ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಆದರೆ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ನೀವು ಸಮಯ ಕೊಡಲೇಬೇಕು. ಎಸ್. ಸೊ ಇದು ನಿಮ್ಮ ಸಂಕಲ್ಪ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇದಕ್ಕೆ ಪೂರಕವಾಗಿ ನಿಮಗೆ ಮನಸ್ಸಿನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ನಿಮ್ಮ ಈ ಕಾರ್ಯಾಗಾರ ಅಂತ ನಾನೇನು ಹೇಳಿದೆ ಅದನ್ನು ನೀವು ಅಟೆಂಡ್ ಮಾಡೋದ್ರ ಮೂಲಕ ಇನ್ನೊಂದು ಹಂತಕ್ಕೆ ನೀವು ತೊಗೊಂಡು ಹೋಗ್ಬೋದು ಅಂತ ಅನಿಸುತ್ತೆ ನನಗೆ. ಅದನ್ನು ನೀವು ಯೋಚನೆ ಮಾಡಿ. ಈ ಸದ್ಗುರು ಶ್ರೀರಾಮ ಅವ್ರ ಬಗ್ಗೆ ನಾನು ಇದನ್ನು ಕೇಳಬೇಕು ಅಂದ್ಕೊಂಡೆ. ಈಗ ನೀವು ಕೂಡ ಅಂದರೆ ಸಾಧನೆ ಮಾಡ್ತಿರ್ತೀರಿ ಅಂತ ಅನ್ಕೋತೀನಿ. ಅಂದರೆ ಸಾಧನೆ ಇನ್ ದ ಸೆನ್ಸ್ ಪ್ರಾಣಾಯಾಮ, ಯೋಗಾಸನ ಈ ಥರದ್ದಿರುತ್ತೆ. ಓಕೆ, ನಿಮ್ಮ ದಿನಚರಿ ಹೇಗಿರುತ್ತೆ ಆ್ಯಸ್ ಫಾರ್ ಆಸ್ ಅಂದರೆ ಈ ಎರಡೂ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಿರೋದು. ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಮತ್ತು ದೇಹವನ್ನು ಆರೋಗ್ಯಕರವಾಗಿ ಇಟ್ಕೋಬೇಕಂದ್ರೆ ನಿಮ್ಮದೊಂದು ದಿನಚರಿ ಇರುತ್ತಲ್ವ, ಅದು ಹೇಗಿರುತ್ತೆ ಸದ್ಗುರು? ಬಹಳ ಮುಖ್ಯವಾಗಿ ಇಡೀ ದಿನ ನಂದು ವೇಗದ ಬದುಕಲ್ಲ, ಧಾವಂತ ಇಲ್ಲ ನನ್ನ ಜೀವನದಲ್ಲಿ. ಧಾವಂತ ಇಲ್ಲದೆ ಇರೋ ರೀತಿಯಾಗಿ ನಾನು ಯಾವುದೇ ಕಾರ್ಯಕ್ರಮಗಳನ್ನು ಪ್ಲ್ಯಾನ್ ಮಾಡೋದಿದ್ರು, ಯಾವುದೇ ಅಪಾಯಿಂಟ್ಮೆಂಟ್ ಕೊಡೋದಿದ್ರು, ಧಾವಂತ ಇಲ್ಲದೆ ಟೆನ್ಷನ್ ಮಾಡಿಕೊಳ್ಳದೆ ಆರಾಮವಾಗಿ ಸಾಗಬೇಕು ಅನ್ನೋ ರೀತಿಯಲ್ಲೇ ಪ್ಲ್ಯಾನ್ ಇರ್ತದೆ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಮಲಗೋವರೆಗೂ ಕೂಡ ನಂದು ಆರಾಮವಾದ, ಬೇರೆಯವ್ರು ನೋಡಿದಾಗ ಏನಪ್ಪ ಅಂತ ಅನಿಸ್ಬಹುದೇನೋ, ಆದರೆ ನಮ್ಮ ಜೀವನ ಅದು ಅಟ್ಲೀಸ್ಟ್ ಸಣ್ಣದಾಗಾದರೂ ಪ್ರಾಣಾಯಾಮ ಆಗಲಿ, ಸಣ್ಣದಾಗಾಗಲೂ ಮೆಡಿಟೇಷನ್ ಇರಲಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಅದಾದ ತಕ್ಷಣವೇ ಒಂದು ಸಣ್ಣ ಜಪ, ಧ್ಯಾನ. ಇದಕ್ಕೆ ಪ್ರಾಣಾಯಾಮ ಧ್ಯಾನಕ್ಕೆ ಮೀಸಲು. ಅದು 5 ನಿಮಿಷ ಇರಲಿ, 50 ನಿಮಿಷ ಇರಲಿ. ಮತ್ತು ನಮ್ಮ ಚಿಕ್ಕಂದಿನಿಂದ ಈ ದೇಹಕ್ಕೆ 12ನೇ ವಯಸ್ಸಿನಿಂದ ನಮ್ಮ ಅದೃಷ್ಟ ಏನು ಅಂದರೆ ಒಂದು ಸಣ್ಣ ಪುಸ್ತಕದಿಂದ ಶುರು ಮಾಡಿದ್ದು ಆಸನ. ಅದು ಹುಡುಗಾಟಿಗೆ ಶುರು ಮಾಡಿದ್ದು, ಹಿಂದೆನೂ ಕೂಡ ಇದನ್ನು ಹೇಳಿದ್ದೀನಿ. ಹಾಗಾಗಿ ಅದು ತುಂಬ ವಿಸ್ತಾರಕ್ಕೆ ಹೋಗಲ್ಲ. ಅಲ್ಲಿಂದ ಶುರು ಮಾಡಿದ್ದು ಅದು ಹುಡುಗಾಟಿಕೆ ಬಿಡೋದು ಮತ್ತು ಕಟ್ಕೊಳ್ಳೋದು, ಅಂದರೆ ಬಿಡೋದು, ಯೋಗಾಸನ ಮತ್ತು ಪ್ರಾಣಾಯಾಮ ಇವೆಲ್ಲವೂ ಹುಡುಗಾಟಿಕೆ ಶುರು ಮಾಡಿ ಅದು ನನ್ನ ಜೀವನಕ್ಕೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಸಹಾಯ ಮಾಡಿದೆ. ನಾನು ಆ್ಯಕ್ಚುಲಿ ನಂದು ಹೆಲ್ದಿ ಬಾಡಿ ಅಲ್ಲ ಮೊದಲು. ಓಕೆ, ಸೀರಿಯಸ್ ಆಗಿ ಯೋಗಾಸನ ಮಾಡದೇ ಇದ್ದು ಒಂದಷ್ಟು ವರ್ಷಗಳವರೆಗೂ, ಅಂದರೆ ಅದು ಏನೋ ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ನನಗೆ ದೂರದೃಷ್ಟಿ ದೋಷ ಇತ್ತು, ವಿಪರೀತ ಅನ್ನುವಷ್ಟು ತಲೆನೋವು ಬರ್ತಾ ಇತ್ತು, ತಲೆನ ತಗೊಂಡು ಹೋಗಿ ಗೋಡೆ ಗುದ್ದಬೇಕು, ಆ ಹಂತದ ತಲೆನೋವು ಬರ್ತಾ ಇತ್ತು. ಈ ಥರದ, ಆಮೇಲೆ ತುಂಬ ದುರ್ಬಲವಾದ ದೇಹ ನನ್ನದು. ಹಾಗಾಗಿ ಅದನ್ನು ನೋಡಿದಾಗ ಇವತ್ತು ನಾನು ಇಷ್ಟು ಆರೋಗ್ಯವಾಗಿ ಬದುಕಿದ್ದೀನಿ ಅನ್ನೋದೇ ನನಗೊಂದು ಆಶ್ಚರ್ಯ. ಅದಕ್ಕೆ ಕಾರಣ ಏನು ಅಂದರೆ ಆಸನ ಮತ್ತು ಪ್ರಾಣಾಯಾಮ. ನಾನು ಒಂದು 6 ತಿಂಗಳು ಸ್ಪೆಕ್ಸ್ ಹಾಕಿದ್ದೀನಿ ದೂರದೃಷ್ಟಿ ದೋಷಕ್ಕೆ. ತುಂಬ ಅವಾಗ ಎಲ್ಲ ಬಹಳ ದಪ್ಪ ಕನ್ನಡಕ ಬರ್ತಿತ್ತು. ಕಷ್ಟಪಟ್ಟು ಹಾಕಿ ನಾನು ಅವಾಗ ಒಂದು ಚಾಲೆಂಜ್ ಮಾಡ್ಕೊಂಡಿದ್ದೆ ನನಗೆ ನಾನೇ. ಸ್ಟೈಲಿಗೆ ಗಾಗಲ್ಸ್ ಹಾಕ್ತೀನಿ, ಕಣ್ಣು ಕಾಣಿಸಲ್ಲ ಅಂತ ಕನ್ನಡಕ ಹಾಕಲ್ಲ ನಾನು ಅಂತ 25 ವರ್ಷಗಳ ಹಿಂದೆ ಚಾಲೆಂಜ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಾನು ಗಾಗಲ್ಸ್ ಹಾಕ್ತೀನಿ. ಇತ್ತೀಚೆಗೆ ಟ್ಯಾಬ್ ಜಾಸ್ತಿ ನೋಡ್ತೀನಿ ಅಂತ ಬ್ಲೂ ರೇ ನನ್ನ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅಂತ ಅವಾಗವಾಗ ಕಣ್ಣು ರೆಸ್ಟಿಗೆ ಯಾವುದೋ ಒಂದು ಬ್ಲೂ ರೇ ಸ್ಪೆಕ್ಸ್ ಹಾಕ್ತೀನಿ. ಅದು ಬಿಟ್ಟರೆ ದೂರದೃಷ್ಟಿ, ಸಮೀಪ ದೃಷ್ಟಿ ಯಾವ ದೋಷವೂ ನನಗಿಲ್ಲ. ಹೇಗೆ ಪ್ರಾಣಾಯಾಮ, ನೇತಿ, ಈ ಥರದ ಕೆಲವು ಅಭ್ಯಾಸಗಳು, ಶೀರ್ಷಾಸನ, ಈ ಥರದಾಗಿನಿಂದ ಅಭ್ಯಾಸ ಮಾಡಿದೆ. ನನ್ನ ಈಗಲೂ ಇತ್ತೀಚೆಗೆ ಈಗ ಒಂದು 6-7 ತಿಂಗಳ ಹಿಂದೆ ನಮ್ಮ ಪಕ್ಕದ ಮನೆ ಹುಡುಗ ನಿಂತಿದ್ದ ಹೊರಗೆ. ಆ ಕಾರಿನ ನಂಬರ್ ಏನು ಅಂತ ಕೇಳಿದೆ ಅವನಿಗೆ, ದೂರದಲ್ಲಿತ್ತದು. ಅವನು ಹೀಗೀಗ ನೋಡ್ದ, ನನಗೆ ಕಾಣಿಸ್ತಾ ಇತ್ತು. ಸಣ್ಣ ಹುಡುಗ ಅವನು, ಈಗ 9th ಇದ್ದಾಗ, ಕಳೆದ ವರ್ಷ ಅವನು ಈಗ SLC ಇದ್ದಾನೆ. ಅಂದರೆ ನನಗೇನು ಅನ್ನಿಸ್ತು ಅಂದರೆ ಆ ಹುಡುಗನಿಗಿಂತ ನನ್ನ ಕಣ್ಣು ಇವತ್ತಿಗೂ ಚುರುಕಿದೆ ಅಂತ. 25 ವರ್ಷದ ನಂತರ ಸ್ಪೆಕ್ಸ್ ಹಾಕಿದೆ. ನನಗೆ ಇಲ್ಲಿವರೆಗೂ ನನ್ನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಆ ಪ್ರಾಣಾಯಾಮ ಮತ್ತು ಆಸನ, ಕೆಲವು ಆಸನಗಳು ಬಹಳ ಸಹಾಯ ಮಾಡಿದೆ. ಸೊ ಹಾಗಾಗಿ ಈ ಸ್ಪೆಕ್ಟ್ ಇಲ್ಲದೆ ಬದುಕಬಹುದು ನಾವು ಕೂಡ? ಖಂಡಿತ, ಖಂಡಿತ. ಓಕೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ನಾನು ಹೇಳೋದು, ಒಂದು ವಯಸ್ಸು ಆಗ್ತಾ ಆಗ್ತಾ ನನ್ನ ದೇಹವು ವೃದ್ಧಾಪ್ಯ ಬಂದೇ ಬರ್ತದೆ. ನಾನು ಒಂದಿನ ಸ್ಪೆಕ್ಸ್ ಹಾಕಲೇಬೇಕಾಗ್ತದೆ, ಅದು ದೋಷ ಅಲ್ಲ. ಆದರೆ ಬೇಗ ಆ ವೃದ್ಧಾಪ್ಯ ಆವರಿಸ್ಕೊಳ್ಳೋದಿದೆಯಲ್ಲ, 15 ವರ್ಷಕ್ಕೆ 20 ವರ್ಷಕ್ಕೆ ಇವತ್ತಿನ ಹುಡುಗರು ನೋಡಿ, ಅವ್ರು ಕೂರಬೇಕಾದ್ರೆ ಹೀಗೆ ಕೂರ್ತಾರೆ. ಅವರು ಬಲಿಷ್ಠವ ಅಂತ ಅನ್ನಿಸುವಷ್ಟು, ಅಂದರೆ ಅಷ್ಟು ಸಾಮರ್ಥ್ಯಹೀನರ ಅನ್ನೋ ಹಾಗೆ ನಮಗೆ ಕನಿಕರ ಬರೋ ಹಾಗೆ ಅವರ ಕೂತ್ಕೊಳ್ಳೋದು, ಅವರ ನೋಡಿಯುವಂಥದ್ದು ಮುಗಿದು ಹೋಯಿತು ನನ್ನ ಜೀವನ ಅಂತ. ಆದರೆ ನಮಗೆಲ್ಲ ಒಂದು ಚಾಲೆಂಜಸ್ ಬಂದ ರೀತಿಯಾಗಿ
ಹಾಗೆ ಬಂದರೆ ಅವ್ರು ಏನು ಮಾಡ್ತಾರೆ ಅನ್ನೋದು ನನಗೊಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಹಾಗಾಗಿ ಆಸನ, ಪ್ರಾಣಾಯಾಮ, ಧ್ಯಾನ, ನೀವು ಸ್ಪಿರಿಚುವಲ್ ಆಗಬೇಕು ಅಂತ ಏನಿಲ್ಲ. ಇದಾದ ತಕ್ಷಣ ರಿಲೀಜಿಯಸ್ ಆಗ್ಬೇಕಂತನೂ ಇಲ್ವೇ ಏನಿಲ್ಲ, ನಿಮಗೋಸ್ಕರ, ನಿಮ್ಮ ದೇಹದ ಮನಸ್ಸಿನ, ನಾನು ಮೊದಲೇ ಹೇಳಿದಾಗ ಆರೋಗ್ಯಕ್ಕೋಸ್ಕರ ಜೋಡಿಸ್ಕೊಳ್ಳಿ. ಅದಾಗದೆ ಇನ್ನು ಉಳಿದದ್ದು ಕರ್ಕೊಂಡು ಹೋಗ್ತದೆ. ಮತ್ತು ನಾನೇ ಉದಾಹರಣೆ, ನನಗೆ ಈಗ ನಾನು ಬೇರೆಯವ್ರಿಗೆ ತಲೆನೋವು ಆಗಿರಬಹುದೇನೋ, ಆದರೆ ನನಗೆ ತಲೆನೋವು ಇಲ್ಲ. ಓಕೆ, ಇಲ್ಲ, ಆ ರೀತಿಯ ನೋವುಗಳಿಗೆ ನಾನು ಮಾತ್ರೆ ತಗೊಂಡದ್ದು ಬಹಳ ಕಡಿಮೆ. ಮತ್ತು ನನ್ನ ಹುಷಾರು ತಪ್ಪೋದು ಕೂಡ 2 ವರ್ಷ 3 ವರ್ಷ ಅತಿಯಾದ ಓಡಾಟ, ಅತಿಯಾದ ಪ್ರವಾಸಗಳು, ನೀರಿನ ಆಹಾರದ ವ್ಯತ್ಯಾಸಗಳಾದಾಗ ತೀರ ಅನಿವಾರ್ಯ ಅಂದಾಗ ಹುಷಾರು ತಪ್ತೀನಿ. ಬಿಟ್ಟರೆ ನಮಗೆ ಜ್ವರ ಬಂದದ್ದೇ ನೆನಪಿರಲಿಲ್ಲ. ಈಗ ಒಂದು 3 ವರ್ಷದಿಂದ ಜ್ವರ ಬಂತು ನನಗೆ. 9-10 ವರ್ಷ ಜ್ವರವೇ ಬಂದಿರಲಿಲ್ಲ. ಆ ರೀತಿ ಹುಷಾರು ತಪ್ಪಿ ಮತ್ತು ಬೆಡ್ ರೀಡನ್ ಆಗಿದ್ದಂತೂ ನನಗೆ ನೆನಪೇ ಇಲ್ಲ. ಇಲ್ಲ ಮುಗಿದೋಯ್ತು, ಏನೋ ಗ್ಲೂಕೋನೇ ಹಾಕಬೇಕು, ಅದು ನನಗೆ ನೆನಪೇ ಇಲ್ಲ. ಅಂದರೆ ಅಷ್ಟು ದುರ್ಬಲವಾದ ದೇಹ. ಈಗಲೂ ಏನು ಸ್ಟ್ರಾಂಗ್ ಇದ್ದೀನಿ ಗೊತ್ತಿಲ್ಲ. ಆದರೆ ಮೊನ್ನೆ ಕೂಡ ಒಬ್ಬರ ಜೊತೆ ಆಸನದ್ದು, ನಾನು ಬಹಳ ದಿನ ಆಗಿತ್ತು ಆಸನಗಳನ್ನು ಮಾಡಿ, ಸುಮ್ಮನೆ ಎಕ್ಸಸೈಸು, ಒಂದು ಪ್ರಾಣಾಯಾಮ ಮಾಡ್ತೀನಿ. ಮೊನ್ನೆ ಒಬ್ಬರು ಭಾಳ ಟ್ರೈನರ್, ಅವರು ಯೋಗದಲ್ಲಿ, ಅವ್ರ ಜೊತೆ ನಾನು ಭಾಳ ವರ್ಷಗಳ ನಂತರ ಆಸನ ಮಾಡಿದರೆ ಹೆಚ್ಚು ಸಮಯ ಆಸನಗಳಲ್ಲಿ ನಾನಿದ್ದೆ. ಹಾಗಾಗಿ ನಾನು ಅಂದ್ಕೊಳ್ತೀನಿ ನನ್ನ ದೇಹ ಸ್ವಲ್ಪ ಬಲಿಷ್ಠವಾಗೇ ಇದೆ ಅಂತ ಅವರುಗಳಿಗಿಂತ. ನೋಡಿ, ನನಗೆ ಈ ಸಿದ್ದೇಶ್ವರ ಸ್ವಾಮಿಗಳು ಹೇಳಿರೋದೊಂದು ನೆನಪು ಬರುತ್ತೆ. ಏನಂದರೆ, ಜಗತ್ತಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಆಚರಣೆ ಒಂದೇ ಬಾಕಿ ಇದೆ ಅಂತೇಳಿ. ಅಂದರೆ ಇಷ್ಟು ಚೆನ್ನಾಗಿ, ಇಷ್ಟು ಅದ್ಭುತವಾಗಿ ಈ ಥರ ನೀವು ಹೇಳ್ತಿರಲ್ಲ, ಆದರೂ ಕೂಡ ನಮಗೆ ಅದು ಅಂದರೆ ನಾವು ಅದನ್ನು ಅಳವಡಿಸ್ಕೊಳ್ಳಲ್ಲ. ಈಗ ಉದಾಹರಣೆಗೆ ನಿಮ್ಮ ಲೈಫಲ್ಲಿ ನಡೆದಿರೋ ನನ್ನ ಲೈಫಲ್ಲೂ ನಡೆದಿದೆ. ಇದನ್ನು ನಾನು ಜಾಸ್ತಿ ಹೇಳಲ್ಲ, ಬಟ್ ಒಂದು 10 ವರ್ಷಗಳ ಹಿಂದೆ ಪದೇ ಪದೇ ನನಗೆ ಶೀತ, ನೆಗಡಿ, ಕೆಮ್ಮು, ಜ್ವರ ಏನೇನೋ ಆಗೋದು. ಸ್ಟ್ರೆಸ್ ಕಾರಣ ಆಗಿತ್ತು ಅದಕ್ಕೆ. ಆ ಟೈಮಲ್ಲಿ ನಾನು ಪ್ರಾಣಾಯಾಮ ಶುರು ಮಾಡಿದೆ. 3 ಮಾಡ್ತಿದ್ದೆ. ನಾಡಿ ಶುದ್ಧಿ, ಶಾಂಭವಿ ಮುದ್ರಾ ಮತ್ತು ನಾದಯೋಗ. ಅದು ಮಾಡೋಕ್ಕೆ ಶುರು ಮಾಡಿದೆ. 3 ಅದು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನೀವು ಹೇಳಿದ ಹಾಗೆ ನಂಗೆ ಕೋವಿಡಲ್ಲಿ ಮಾತ್ರ ಜ್ವರ ಬಂದದ್ದು, ವ್ಯಾಕ್ಸಿನ್ ತೊಗೊಂಡು. ಅದು ಬಿಟ್ಟರೆ 99% ಎಲ್ಲೂ ನನಗೆ. ಸೊ ಅಂದರೆ ನಮ್ಮಲ್ಲಿದೆ ಅದು ಆ್ಯಕ್ಚುಲಿ, ಬಟ್ ನಾವು ಅದನ್ನು ಅಳವಡಿಸ್ಕೊಳ್ಳಲ್ಲ. ಸೊ ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ. ಕಣ್ಣಿಂದ ನಾನು ಮಾಡಿಲ್ಲ ಏನು, ನಾನು ಖಂಡಿತ ಅದನ್ನು ಕೂಡ ಟ್ರೈ ಮಾಡ್ತೀನಿ ನೀವು ಹೇಳಿದ ಹಾಗೆ. ಸೊ ಇದು ನಾವೊಬ್ಬ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಅಂಶಗಳನ್ನ ಬಗ್ಗೆ ಹೇಳ್ತಾ ಇದ್ವಿ, ದೇಹಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸೂತ್ರ ಹೇಳ್ಬೋದಾ, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ನಮ್ಮ ಜನರಿಗೆ? ಓಕೆ, ಇದ್ರ ವಿಸ್ತೃತ ಒಂದು ಆವೃತ್ತಿ ನಿಮಗೆ ಕಾರ್ಯಾಗಾರದಲ್ಲಿ ಸಿಗ್ಬೋದು. ಬಟ್ ಇಲ್ಲಿ ನೀವೇನು ಒಂದು 2026 ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನಸ್ಸಿಗೆ ಒಂದು ಸೂತ್ರ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಿಂದೆ ನಾನೊಂದು ಕತೆ ಕೇಳಿದ್ದೆ. ಒಂದು ಊರ ಹೊರಗೆ ಒಬ್ಬ ಅಜ್ಜ ಕೂತಿದ್ದ. ಓಕೆ. ಅನ್ಯ ಊರಿನಿಂದ ಗಂಟು ಮೂಟೆ ಎಲ್ಲ ಕಟ್ಕೊಂಡು ಈ ಊರಲ್ಲಿ ವಾಸ ಮಾಡಬೇಕು ಅಂತ ಒಬ್ಬ ಬಂದ. ಓಕೆ. ಅವರು ಹೊರಗೆ ಕೂತ ಒಬ್ಬ ಅಜ್ಜನನ್ನು ನೋಡಿ ಕೇಳಿದ, ಆ ಊರೆಲ್ಲ ಬಿಟ್ಟು ಬಂದಿದ್ದೀನಿ, ಈ ಊರಲ್ಲಿ ವಾಸ ಮಾಡಬೇಕು ಅಂತಿದ್ದೀನಿ, ಉದ್ಯಮ ಇಲ್ಲೇ ಶುರು ಮಾಡಬೇಕು ಅಂತಿದ್ದೀನಿ, ಊರ ಜನ ಹೆಂಗೆ ಅಂತ. ನೀನು ಬಿಟ್ಟು ಬಂದಿಯಲ್ಲ, ಆ ಊರು ಹೆಂಗೆ ಅಂತ. ಅಯ್ಯೋ, ಭಾಳ ಕಿರಿಕಿರಿ, ಆ ಊರ ಜನ ಭಾಳ ತೊಂದರೆ ಕೊಟ್ಬಿಟ್ರು, ಅದಕ್ಕೆ ಅಲ್ಲಿ ಬಿಟ್ಟು ಬಂದೆ ಅಂತ. ಆ ಊರ ಜನ ಅಲ್ಲ, ಈ ಊರ ಜನ ಆ ಊರ ಜನಕ್ಕಿಂತ ಕಿರಿಕಿರಿ ಕೊಡ್ತಾರೆ, ಆ ಊರ ಜನಕ್ಕಿಂತ ತೊಂದರೆ ಕೊಡ್ತಾರೆ. ಹಾಗಾಗಿ ನೀನು ಯೋಚನೆ ಮಾಡು ಅಂತ. ಹಾಗಾದರೆ ಈ ಊರಲ್ಲಿ ನಾನು ಬರಲ್ಲ ಅಂತ ಹಾಗೆ ಅವನು ಹೋದ. ಇನ್ನೊಂದು ದಿನ ಹಾಗೆ ಕಳೆದ ನಂತರ ಇನ್ನೊಬ್ಬ ಹಾಗೆ ಗಂಟು ಮುಟ್ಟೆ ಕಟ್ಕೊಂಡ್ಬಂದ. ಇಲ್ಲ, ಟ್ರಾನ್ಸ್ಫರ್ ಆಗಿದೆ, ಇಲ್ಲಿ ವಾಸ ಮಾಡಬೇಕು, ನಾನು ಮನೆ ಹುಡುಕಬೇಕು, ಆದರೆ ಈ ಊರ ಜನ ಹೇಗೆ ಅಂತ ಆ ಅಜ್ಜನ್ನೇ ಕೇಳ್ದ. ಮತ್ತೆ ಆ ಅಜ್ಜ ಭಾಳ ಬುದ್ಧಿವಂತ, ಅವನು ಮತ್ತೆ ಕೇಳ್ದ, ಯಾವ ಊರಿಂದ ಬಂದೆ? ಇಂಥ ಊರಿಂದ ಬಂದೆ. ಆ ಊರ ಜನ ಹೇಗೆ? ಭಾಳ ಒಳ್ಳೆ ಜನ, ಎಷ್ಟೋ ಸರಿ ಊಟ ತಂದು ಕೊಟ್ಟಿದ್ದಾರೆ, ಎಷ್ಟೋ ಸರಿ ತರಕಾರಿ ತಂದು ಕೊಟ್ಟಿದ್ದಾರೆ, ಎಷ್ಟೋ ಸರಿ ನಾನು ಇಲ್ಲದೇ ಇದ್ದರೂ ನನ್ನ ಮನೆ ನೋಡ್ಕೊಂಡಿದ್ದಾರೆ, ನನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಇಲ್ಲದೇ ಇದ್ದಾಗಲೂ. ಭಾಳ ಒಳ್ಳೆ ಜನ. ಈ ಊರ ಜನ ಹೇಗೆ? ಆ ಊರಿಗಿಂತ ಈ ಊರ ಜನ ಇನ್ನೂ ದೇವರಂತವ್ರು, ನೀನೇನು ಯೋಚನೆ ಮಾಡಬೇಡ, ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ನಿನ್ನ ಅಂತ. ಅದಾದಮೇಲೆ ಅವನು ಅಲ್ಲೇ ಹೋಗಿ ಅದೇ ರೀತಿಯಾಗಿ ಅದ್ಭುತವಾಗಿ ಬದುಕ್ತ. ಅಂದರೆ ನೀವೇನು ಯೋಚನೆ ಮಾಡ್ತೀರಿ ಹಾಗೆ ನಿಮ್ಮ ಜೀವನ. ಹಾಗಾಗಿ ಈ ವರ್ಷ ನಾನು ಹೇಳೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಲೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಒಂದು ಮಾತಿದೆ, ಕಬೀರರದು ಒಂದು ಮಾತಿದೆ, ಹೊರಗೆ ದೋಷ ಹುಡುಕಕ್ಕೆ ಹೊರಟೆ, ಎಲ್ಲೂ ಕಾಣಿಸ್ಲಿಲ್ಲ, ನನ್ನನ್ನು ನಾನು ನೋಡಿಕೊಂಡೆ, ನನ್ನೊಳಗೆ ದೋಷವೆಲ್ಲ ತುಂಬಿತ್ತು ಅಂತ. ನಮ್ಮನ್ನು ನಾವು ಸರಿ ಮಾಡಿಕೊಂಡು
ಇನ್ನೂ ಚೆನ್ನಾಗಿ ಜೀವನ ಕಟ್ಕೊಳ್ಳೋದಕ್ಕೆ ಯಾವಾಗಲೂ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಕಷ್ಟ ಇದು. ಪ್ರಮಾತಿ ಬಲವದೃಢಂ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ನೀನೇನೋ ಹೇಳ್ಬಿಡ್ತೀಯಪ್ಪ, ಬಹಳ ಕಷ್ಟ ಇದು ಅಂತ. ಅದಕ್ಕೆ ಕೃಷ್ಣ ಹೇಳೋದು, ಅಭ್ಯಾಸೇನತು ಕೌಂತೆಯ, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡು. ಆ ಪ್ರಾಕ್ಟೀಸಿಂದನೇ ವೈರಾಗ್ಯ ಬರೋದು, ಪ್ರಾಕ್ಟೀಸಿಂದನೇ ಏನೇ ಆಗೋದು. ಹಾಗಾಗಿ ಅಭ್ಯಾಸೇನತು, ಯಾರು ನಿಮ್ಮ ಹೆಸರು ಹಾಕ್ಕೊಳ್ಳಿ, ಪ್ರತಿದಿನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಶುರು ಮಾಡಿ. ಆಟೋಮೆಟಿಕಲಿ ಒಂದಿನ ಇಡೀ ದಿನ ಪಾಸಿಟಿವ್ ಆಗೇ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ಈ ಒಂದು ಸಂದೇಶ ಭಾಳಷ್ಟು ಕಡೆ ಬಂದಿದೆ. ಇದನ್ನು ನಾವು ಮಹಾಭಾರತದಲ್ಲಿ ಕೂಡ ಇದೆ ಅಂತ ಓದ್ತೀವಿ. ಧರ್ಮರಾಜ ಮತ್ತು ದುರ್ಯೋಧನ, ಈ ಥರ ಬೇಸಿಕಲಿ ಆ ಮಾತಿನ ಹಿಂದಿರುವಂಥ ತಾತ್ಪರ್ಯ ಅದನ್ನು ಮುಂಚೆ ಕೂಡ ಹೇಳಿದ್ರು ಅವರು. ಮತ್ತು ಭಗವದ್ಗೀತೆಯಲ್ಲಿ ಕೂಡ ಯದ್ಭಾವಂ ತದ್ಭವತಿ. ಸೊ ಈ ಥರದ್ದು ಬರುತ್ತೆ. ಸೊ ನಿಮ್ಮ ಒಳಗಡೆ ಏನಿದೆಯೋ ಅದೇ ಹೊರಗಡೆ ಕಾಣುತ್ತೆ ನಿಮ್ಮೊಳಗಡೆ. ಹೀಗಾಗಿ ನಿಮ್ಮ ಒಳಗಡೆ ಪಾಸಿಟಿವಿಟಿನ ತುಂಬಿಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅನ್ನೋದು ಒಂದು ಸೂತ್ರ. ಅದನ್ನು ಹೇಗೆ ಮಾಡೋ ಸಾಧ್ಯ ಅಂದರೆ ಪ್ರಾಕ್ಟೀಸ್ ಮೂಲಕ. ಸೊ ಪ್ರಾಕ್ಟೀಸ್ ಮೂಲಕ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ. ಅಲ್ಲ, ಒಟ್ಟು ಮನಸ್ಸು ಸರಿ ಹೋಗಬೇಕು ಅಂದರೆ ಈ ಧನಾತ್ಮಕತೆ ಹೆಚ್ಚಾದರೆ ನಮ್ಮ ಮನಸ್ಸು ತನಗೆ ತಾನೇ ಪೂರ್ಣ ಬದಲಾಗ್ತದೆ, ನಮ್ಮ ಜೀವನ ಚೆನ್ನಾಗಾಗ್ತದೆ. ಸೊ ಈಗ ನಿಮ್ಮ ದಿನಚರಿ ಬಗ್ಗೆ ನಾನು ಕೇಳಿದೆ. ಈಗ ನಮ್ಮಂಥ ಜನಸಾಮಾನ್ಯರಿಗೆ ದಿನಚರಿ ಅಂತಂದರೆ ನಾವು ಅಂದರೆ ನಮ್ಮ ಕೆಲಸ, ನಮ್ಮ ಜಾಬು, ನಮ್ಮ ಬಿಸ್ನೆಸ್ಸು ಅಥವಾ ನಮ್ಮ ಉದ್ಯೋಗ ಅಥವಾ ಏನೋ ಒಂದು ಟ್ರಾವೆಲ್ ಎಲ್ಲ ಇರುತ್ತೆ. ಸೊ ಇಂಥದ್ರಲ್ಲಿ ಈಗ ಒಂದು 24 ಗಂಟೆಯ ಒಂದು ಜೀವನ ಏನಿರುತ್ತೆ, ನಾವೊಂದು 8 ತಾಸು 9 ತಾಸು ಬಿಟ್ಬೋಣ. ಈ ಉಳಿದು ಒಂದು ಇರುತ್ತಲ್ವ, ಇದರಲ್ಲಿ ಧನಾತ್ಮಕತೆ ತುಂಬೋದು ಹೇಗೆ? ಅಂದರೆ ನಮಗೆ ಬೇರೆ ಬೇರೆ ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ, ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ಇರ್ತೀವಿ, ಏನೇನೋ ಮಾಡ್ತಿರ್ತೀವಿ. ನಾವು ಧನಾತ್ಮಕತೆನ ಹೇಗೆ ತುಂಬ್ತೀರಾ? ಮನುಷ್ಯರಾದ ಮೇಲೆ ವ್ಯತ್ಯಾಸಗಳಾಗೇ ಆಗ್ತದೆ. ನೀವು ಎಷ್ಟೇ ಪಾಸಿಟಿವ್ ಆಗಿರಿ, ಓಡಾಡಬೇಕಾದ್ರೆ ಅಲ್ಲಲ್ಲಿಯ ಪರಿಸ್ಥಿತಿಗಳಿಂದಾಗಿ ಮನಸ್ಸು ವಿಚಲಿತವಾಗೇ ಆಗ್ತದೆ. ಹಾಗಾಗಿ ಮನಸ್ಸಿಗೆ ಹೇಳೋದು ದ್ವಂದ್ವಾತ್ಮಕ ಮನಃ ಅಂತಲೇ ಕರೆಯೋದು. ಡ್ಯುಯಲ್ ಮೈಂಡ್ ಆಗೇ ಆಗ್ತದೆ. ಆದರೆ ಈ ನೀವು ಹೇಳಿದ್ರಲ್ಲ, ಒಂದು 8 ಗಂಟೆ ನಿದ್ದೆ ಕಳೀತ, 8 ಗಂಟೆ ಕೆಲಸಕ್ಕೆ ಬಿಡ್ತೀರಿ, ಇನ್ನು ಎಷ್ಟು ಗಂಟೆ ಉಳಿತು? 8 ಗಂಟೆ. ಇನ್ನೂ 8 ಗಂಟೆ ಇದೆ. ನಿಮ್ಮ ಫ್ಯಾಮಿಲಿಗೋಸ್ಕರ 4 ಗಂಟೆ ಕೊಡಿ. ಇನ್ನೂ 4 ಗಂಟೆ ಏನಿದೆ, ಚೂರು ಅಧ್ಯಯನ ಮಾಡಿ, ಓದಿ. ಓದುವ ಅಭ್ಯಾಸ ನೀವು ಪದೇ ಪದೇ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳೋದಕ್ಕೂ ಒಂದು ಸಹಾಯ. ಎರಡನೇದು ಧ್ಯಾನ. ಓಕೆ. ಈ 8 ಗಂಟೆನಲ್ಲಿ ನೀವು 4 ಗಂಟೆ ಫ್ಯಾಮಿಲಿಗೆ ಕೊಟ್ಟರು, ಇನ್ನು 2 ಗಂಟೆ ಸ್ವಂತ ಬೇರೆ ಬೇರೆಯ ಕೆಲಸ ಕಾರ್ಯಗಳಿಗೆ, ಸ್ನಾನ ಅದು ಇದಕ್ಕೆಲ್ಲ ಕೊಟ್ಟರು, ಇನ್ನೂ 2 ಗಂಟೆ ಉಳಿತು. ಅಟ್ಲೀಸ್ಟ್ ಓದಿ ಮತ್ತು ಒಂದು 20 ನಿಮಿಷ, ನಾನು ಹೇಳೋದು ಇತ್ತೀಚೆಗೆ ಹೇಳಕ್ಕೆ ಶುರು ಮಾಡಿ, 24 ನಿಮಿಷ ಧ್ಯಾನ ಮಾಡಿ ಅಂತ. 24 ಗಂಟೆ ಇದೆ. 24 ಗಂಟೆಯಲ್ಲಿ ಒಂದೊಂದೇ 1 ನಿಮಿಷ ತಗೊಳ್ಳಿ. ಒಂದು ಸಮಯ 24 ನಿಮಿಷ ಧ್ಯಾನಕ್ಕೆ ಕೂರಿ. ನೋಡಿ, ಹಿಂದೇನೂ ಹೇಳಿದ್ದೀನಿ ಮತ್ತು ಹೇಳ್ತೀನಿ, ಗಟ್ಟಿ ಧ್ವನಿಲಿ ಹೇಳ್ತೀನಿ, ನನ್ನ ಅನುಭವದ ಮೇಲೂ ಹೇಳ್ತೀನಿ. ಯಾರು 24 ನಿಮಿಷ ಪ್ರತಿನಿತ್ಯ 1 ವರ್ಷ ಧ್ಯಾನ ಮಾಡಿ, ಈಗ ಶುರು ಮಾಡಿ, ಮುಂದಿನ ವರ್ಷದಲ್ಲಿ ಪ್ರತಿನಿತ್ಯ ಮಾಡಬೇಕು. ಅದು ಯಾವುದೇ ಸಮಯ, ಸಾಧ್ಯವಾದಷ್ಟು ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡಿ, ಅದು ಇನ್ನೂ ಅದ್ಭುತ. ನಿರ್ದಿಷ್ಟ ಜಾಗದಲ್ಲಿ ಮಾಡಿ, ಇನ್ನೂ ಅದ್ಭುತ. ಅಟ್ಲೀಸ್ಟ್ ಬೆಳಗ್ಗೆ ಒಂದು ಯಾವುದೇ ಸಮಯ ಆಗಲಿ, ಒಂದು ನಿರ್ದಿಷ್ಟ ಸಮಯ, ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ ಅಥವಾ ಸಂಜೆ ಬಹಳ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಂತೂ ಇನ್ನೂ ಬಹಳ ಒಳ್ಳೆಯದು. ಅಟ್ಲೀಸ್ಟ್ ಸಂಜೆ 5:30 7 ಗೋಧೂಳಿ ಸಮಯ ಅಂತಿದೆ. ಈ 2 ಸಮಯದಲ್ಲಿ ಒಂದು ಸಮಯನಾದರೂ, ಇಲ್ಲ ಇದು ಯಾವುದು ಸೆಟ್ ಆಗಲ್ಲ ಅಂದರೂ, ಅತಿ ಹೆಚ್ಚು ಸೂರ್ಯ ಅಂದರೆ ಊಟ ಮಾಡಿದಾಗ ಬಿಟ್ಟು, ಅಥವಾ ತೀರ ಸೂರ್ಯ ನೆತ್ತಿಲಿದ್ದಾಗ ಬಿಟ್ಟು, ಅಂದರೆ ಸ್ವಲ್ಪ ನಿದ್ದೆ ಬರ್ತದೆ ಅಂತ ಆ ಸಮಯದಲ್ಲಿ ಬಿಟ್ಟು, ಅದೇನು ದೋಷ ಅಲ್ಲ, ಬಿಟ್ಟು ಇನ್ಯಾವುದೇ ಸಮಯದಲ್ಲಿ 24 ನಿಮಿಷ ಧ್ಯಾನ ಮಾಡಿ, ಮುಂದಿನ ವರ್ಷ ನಿಮ್ಮ ಜೀವನ ಬದಲಾಗದೇ ಇದ್ದರೆ ಕೇಳಿ. ಓಕೆ. ನೀವು ಎಲ್ಲ ಥರದಲ್ಲೂ ನಿಮಗೆ ಬೇಡ ಅನ್ನುವ ರೀತಿಯಾಗಿ ಒಳ್ಳೆಯತನಗಳು, ಒಳ್ಳೆಯ ದಿನಗಳು, ಒಳ್ಳೆಯ ಸಮಯ ಎಲ್ಲವೂ ನಿಮ್ಮ ಜೀವನದಲ್ಲಿ ಬರಬೇಕಾದ್ರೆ ದಿನಕ್ಕೆ 24 ನಿಮಿಷ ಧ್ಯಾನಕ್ಕಾಗಿ, ಅರ್ಥಾತ್ ನಿಮ್ಮ ಮನಸ್ಸು, ನಿಮ್ಮ ಆತ್ಮದ ಉನ್ನತಿಗಾಗಿ ಮೀಸಲಿಡಿ ಅಂತ. ಇದಕ್ಕೇನು ಚೆನ್ನಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ದಯವಿಟ್ಟು ಮಾಡಿ ಅಂತ ಕೇಳ್ತಾ, ನಾನು ಮುಂದಿನ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ, ನಿನ್ನೆ ನಾನೊಂದು ಕಾದಂಬರಿ ಓದ್ತಾ ಇದ್ದೆ. ಈ ಕಾದಂಬರಿಗಳು ಓದೋದು ಬಿಟ್ಬಿಟ್ಟಿದ್ದೀವಿ, ಬರೀ ನಮಗೇನು ಬೇಕೋ ಅದನ್ನು ಓದ್ತಾ ಇದ್ದೀವಿ ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ. ಸಾರ್ಥ ಅಂತ ಒಂದು ಕಾದಂಬರಿ, SL ಭೈರಪ್ಪನವ್ರದ್ದು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಧ್ಯಾನ ಮಾಡಿದ ಮೇಲೆ ಅದರಲ್ಲಿ ಒಂದಷ್ಟು ಸಿದ್ಧಿಗಳಾಗ್ತಾವೆ ಅವನಿಗೆ. ಆ ಸಿದ್ಧಿಗಳ ಬಗ್ಗೆ ಬರೆದಿದ್ದಾರೆ. ಸೊ ಆ ಸಿದ್ಧಿ ಬಗ್ಗೆ ನಾನು ಕೇಳ್ಬೋದಾ ನಿಮಗೆ? ಆ ಸಿದ್ಧಿ, ಒಂದು ಸಿದ್ಧಿ ಏನಂದರೆ, ಆ ವ್ಯಕ್ತಿ ಊರಿಂದ ತುಂಬ ದೂರ ಬಂದಿರ್ತಾನೆ. ಅದು ಕಲ್ಪನೆಯ ಕಾದಂಬರಿ, ಅದು ನೈಜ ಘಟನೆ ಅಲ್ಲ. ಬಟ್ ಅದರಲ್ಲಿರುವಂಥ ಯೋಗದ ವಿವರಣೆ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ಪ್ರಶ್ನೆ,
ಆತನಿಗೆ ಗುರುಗಳು ಸಿಗ್ತಾರೆ, ಯಾರೋ ಸಿಗ್ತಾರೆ, ಯಾಕೆ ಸುಮ್ಮನೆ ಕೂತ್ಕೋತೀಯ, ಧ್ಯಾನನಾದರೂ ಮಾಡು ಅಂತ ಅಂತಾರೆ. ಏನು ಮಾಡ್ಬೇಕಂತ ಗೊತ್ತೇ ಇಲ್ಲದೆ ಧ್ಯಾನ ಮಾಡ್ತಾನೆ. ಆತನಿಗೆ ಏನು ಸಿದ್ಧಿ ಆಗುತ್ತೆ? ಆ ಗುರುಗಳು ಹೇಳಿರ್ತಾರೆ ಈ ಸಿದ್ಧಿ ಆಗುತ್ತೆ, ಬಟ್ ಇದು ಅದು ರಿಸಲ್ಟ್ ಅಲ್ಲ, ನೀನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡ, ನಿಂದು ಇದು ಅಲ್ಲ ಅಂತ ಹೇಳ್ತಾನೆ. ಆ ಸಿದ್ಧಿ ಏನಂದರೆ ಇನ್ನೊಬ್ಬರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು. ಅಂದರೆ ದೂರದಲ್ಲಿರುವಂಥ ತನ್ನ ಪತ್ನಿ, ದೂರದಲ್ಲಿರುವಂಥ ತನ್ನ ಸ್ನೇಹಿತ, ಅವರು ಲೈಫಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲೇ ಕೂತ್ಕೊಂಡು ಅದು ತಿಳಿತಾನೆ ಅಂತ ಬರುತ್ತೆ. ಇದು ಸಾಧ್ಯನಾ ಅಥವಾ ಇದು ಕಲ್ಪನೆನಾ? ಇಲ್ಲ, ಖಂಡಿತ ಸಾಧ್ಯ. ನೀವು ಪ್ರಯೋಗ ಮಾಡ್ಬೋದು. ಪ್ರತಿನಿತ್ಯ ನೀವು ಹೇಳಿದ್ರಲ್ಲ ಶಾಂಭವಿ ಮುದ್ರೆ, ಆಜ್ಞಾ ಚಕ್ರದ ಮೇಲೆ ಕಲ್ಪಿಸ್ಕೋಬೇಕು. ಅದ್ರ ಜೊತೆಗೆ ಒಂದಷ್ಟು ಮೆಥಡ್ಗಳಿದೆ ಮೆಡಿಟೇಷನ್ನಲ್ಲಿ. ನೀವು ದೀರ್ಘಕಾಲ ಆ ಮೆಡಿಟೇಷನ್ ಮಾಡ್ತಾ ಬಂದರೆ, ವಿಶೇಷವಾಗಿ ತ್ರಾಟಕ ಅಂತ ಕೂಡ ಇದೆ, ಅಥವಾ ದರ್ಪಣ ತ್ರಾಟಕ ಅಂತ ಕೂಡ ಇದೆ. ಈ ಥರ ತುಂಬ ವಿಧಾನಗಳಿದೆ. ನೀವು 6 ತಿಂಗಳು ಮಾಡಿ. ನೀವು ನಾಸ್ತಿಕ ಆಗಿರಿ, ಆಸ್ತಿಕ ಆಗಿರಿ, ಏನೂ ಬೇಡ, ಶೂನ್ಯರಾಗಿ, ಅಂದರೆ ಮಧ್ಯಮ ಸ್ಥಿತಿ, ನಾನು ನಂಬಲ್ಲ ನಂಬ್ತೀನಿ, ಎರಡೂ ಬಿಟ್ಬಿಡಿ. ಸುಮ್ಮನೆ ಪ್ರಯೋಗಕ್ಕೆ ಅಂತ ಒಂದು 6 ತಿಂಗಳು ತ್ರಾಟಕ ಅಭ್ಯಾಸ ಮಾಡಿ, ಒಂದಷ್ಟು ಅಂಶಗಳು ನಿಮ್ಮ ಮುಂದೆ ಕೂತವರ ಮನಸ್ಸಿನಲ್ಲಿ ಏನಿದೆ ನೀವು ನೋಡೋಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜೀವನದಲ್ಲಿ ಇದು ಒಂದಷ್ಟಾಗಿದೆ. ಮತ್ತು ನೀವು ಹೇಳಿದ ಹಾಗೆ ಧ್ಯಾನದ ಅಧ್ಯಾತ್ಮದ ಉದ್ದೇಶ ಇವತ್ತು ರಾಂಗಾಗಿ ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೀನು ಈ ಪೂಜೆ ಮಾಡಿದ್ರೆ ನಿನಗೆ ಐಶ್ವರ್ಯ ಬರ್ತದೆ, ನೀನು ಪ್ರತಿನಿತ್ಯ ಈ ಥರದ ಧ್ಯಾನ ಮಾಡಿದ್ರೆ ನಿನ್ನ ಕೆಲಸಗಳಾಗ್ತದೆ, ನಿಂಗೆ ಮದುವೆ ಆಗ್ತದೆ, ನಿನಗೆ ಆರೋಗ್ಯ ಚೆನ್ನಾಗಾಗ್ತದೆ. ಇದು ನಮ್ಮ ಉದ್ದೇಶ ಅಲ್ಲ. ಧ್ಯಾನದ ಅಧ್ಯಾತ್ಮದ ಉದ್ದೇಶ ಸಾಕ್ಷಾತ್ಕಾರ, ಅಲ್ಟಿಮೇಟ್. ಮತ್ತು ನಿನ್ನ ಮನಸ್ಸನ್ನು ನಿನಗೆ ಆಗಲಿ ಆಗದೇ ಇರಲಿ, ಬರಲಿ ಬರದೇ ಇರಲಿ, ಕಷ್ಟ ಆಗಲಿ ಸುಖ ಇರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ನಿನ್ನ ಮನಸ್ಸು ಒಂದೇ ರೀತಿಯಾಗಿ ಇಟ್ಕೋಬೇಕು. ಇದು ಅಧ್ಯಾತ್ಮದ ಉದ್ದೇಶ. ಅಲ್ಟಿಮೇಟ್ ಉದ್ದೇಶ ಸಾಕ್ಷಾತ್ಕಾರ. ಧ್ಯಾನ ಅಥವಾ ಆ ಮಾರ್ಗದಲ್ಲಿ ಹೋಗೋದೇನು ಅಂದರೆ ಯಶಸ್ಸನ್ನು ಗಳಿಸೋದು, ಹಣ ಗಳಿಸೋದು, ಪ್ರೇಮ ಸಂಗಾತಿಗಳನ್ನು ಹುಡುಕೋದು ಅಲ್ಲ. ಅಥವಾ ತುಂಬ ಜನ ಹೇಳ್ತಾರೆ, ಇಷ್ಟು ನೀನು ಧ್ಯಾನ ಮಾಡಿದೆ ಏನು ಸಿಕ್ತು? ಬುದ್ಧನಿಗೂ ಯಾರೋ ಕೇಳಿದ್ರಂತೆ, ಇಷ್ಟು ಧ್ಯಾನ ಮಾಡಿದೆ ಏನು ಸಿಕ್ತು? ಏನು ಸಿಗಲಿಲ್ಲ, ಎಲ್ಲನೂ ಕಳ್ಕೊಂಡೆ ನಾನು ಅಂತ. ನಂದು ಏನೇನಿತ್ತು ಕರ್ಮ ಎಲ್ಲವೂ ಕಳ್ಕೊಂಡೆ. ನಿರ್ವಾಣ ಸ್ಥಿತಿ ಅದು, ಬೇಕಾಗಿರೋದು ಅದು. ಎಲ್ಲವನ್ನು ಕಳ್ಕೊಂಡೆ. ಆ ಕಳ್ಕೊಳ್ಳೋಕ್ಕೆ ಮಾಡ್ತಾ ಇರೋದು ನಾವು, ಮತ್ತೆ ಎಲ್ಲನೂ ಗಳಿಸೋದಕ್ಕಲ್ಲ. ಎಲ್ಲ ಕರ್ಮಗಳ ತಲೆ ಮೇಲೆ ಭಾರ ಹೊತ್ಕೊಳ್ಳೋಕ್ಕಲ್ಲ ನಾವು ಮಾಡ್ತಾ ಇರೋದು. ಅಧ್ಯಾತ್ಮದ ಫಸ್ಟ್ ಉದ್ದೇಶ ತಿಳ್ಕೋಬೇಕು. ಇದು ಹಣ ಮಾಡೋದು ಯಾವುದು ದೋಷ ಅಲ್ಲ, ಯಶಸ್ಸನ್ನು ಗಳಿಸೋದು ದೋಷ ಅಲ್ಲ. ಆದರೆ ಧ್ಯಾನ ಮಾಡದೆ ನನಗೆ ಹಣ ಸಿಗಲಿಲ್ಲ, ಧ್ಯಾನ ಮಾಡದೆ ನನಗೆ ಯಶಸ್ಸು ಸಿಗಲಿಲ್ಲ, ಈ ಪೂಜೆ ಮಾಡದೆ ನನಗೆ ಕೆಲಸ ಆಗಲಿಲ್ಲ ಅಂದರೆ ನಿನ್ನ ಮನಸ್ಸಿನ್ನು ಕೆಳ ಹಂತದಲ್ಲಿದೆ ಅಂತ ಅರ್ಥ. ಬಟ್ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿಲ್ಲದಂಗೆ ಸಿಗ್ತಾ ಹೋಗುತ್ತೆ. ಆದರೆ ನೀವು ಧ್ಯಾನ ಮಾಡ್ತಾ ಹೋಗಿ, ಇದು ಸಾಕಷ್ಟು ಜನ ಹೇಳಿದ, ನಮ್ಮ ವೈಯಕ್ತಿಕವಾಗಿ ಕೂಡ ನಮ್ಮ ಅನುಭವಕ್ಕೂ ಬಂದಿದೆ. ಇದನ್ನು ಪ್ರತ್ಯಕ್ಷವಾಗೂ ನಾವು ತೋರಿಸಿದ್ದೀವಿ. ನಿಮ್ಗೆ ಉದಾಹರಣೆಗೂ ಒಂದು ಹೇಳಿರ್ತೀನಿ. ಒಂದು ಊರಿದೆ, ನಮ್ಮ ರಾಜೇಶ್ ಅಂತ ಕೂಡ ಇದ್ದಾನೆ, ಅರೆಹಳ್ಳಿ ಅಂತ. ಈಗೊಂದು 2021ರಲ್ಲಿ ಅಲ್ಲಿ ಹೋತು, ನಡೆದ ಘಟನೆ. ಈಗಲೂ ಅದು ಪ್ರತ್ಯಕ್ಷ ಆಗಿ ಹೇಳ್ತೀನಿ. ಮತ್ತು ಇದನ್ನು ನೋಡಿ ನನ್ನನ್ನು ಯಾರೋ ಡೈರೆಕ್ಟ್ ಬಂದು ಭೇಟಿ ಮಾಡ್ಲಿಕ್ಕೆ ಬರಬಾರ್ದು, ನನಗೂ ಮಾರ್ಗದರ್ಶನ ಮಾಡಿ ಅಂತ ವೈಯಕ್ತಿಕವಾಗಿ ನನಗೆ ಸಮಯ ಇಲ್ಲದೆ ಇರೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಆ ಊರಿಗೆ ಹೋದಾಗ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ 20 ವರ್ಷದಿಂದ ಅವರು ಪ್ರಯತ್ನ ಮಾಡಿದರು. ಆದರೆ ಆಗಿರಲಿಲ್ಲ. ನಾವು ಹೋದ್ವು, ಅಲ್ಲೊಂದು ನಮ್ಮ ಆತ್ಮೀಯರೇ ಅವರೆಲ್ಲ, ಅಲ್ಲಿಯ ಆಡಳಿತ ಏನಿದೆ, ಶಿವಸುಬ್ರಹ್ಮಣ್ಯಂ ಅಂತ, ರಾಜೇಶ್ ಅಂತ. ನಮ್ಮ ಶಿವಸುಬ್ರಹ್ಮಣ್ಯಂ ಅವರು ನಮ್ಗೆ ಅತ್ಯಂತ ಆತ್ಮೀಯರು. ಅವರೇ ಕರ್ಕೊಂಡು ಹೋಗಿದ್ದು ಫಸ್ಟ್ ಆ ಊರಿಗೆ. ಅಲ್ಲಿ ಹೋದಾಗ ಅವ್ರ ಮನೇಲಿ ಅವರ ಪೂರ್ವಿಕರ ಮನೆ, ಅಲ್ಲಿ ಪಾದಕ ಪೂಜೆ ಮಾಡಿ ದೇವಸ್ಥಾನ ಫಸ್ಟ್ ನೋಡ್ಬೇಕು ನೀವು, ಏನಾದರೂ ಅಲ್ಲಿ ಸಲಹೆ ಕೊಡಬೇಕು. ಹೋದರೆ ನನಗೆ ಅಲ್ಲಿ ಕಾಣಿಸೋಕ್ಕೆ ಶುರುವಾಯಿತು, ಇಲ್ಲಿ ಇಂಥ ದೋಷಗಳಿದೆ, ಇಂಥ ಪ್ರಾಬ್ಲಮ್ ಇದೆ ಅಂತ. ಅವರು ಒಬ್ಬರು ಬರ್ಕೊಳ್ಳೋಕೆ ಶುರು ಮಾಡಿದರು. ಅದೆಲ್ಲವನ್ನು ಸರಿ ಮಾಡಿದ್ರು. ಇವತ್ತು ಅದನ್ನು ಜೀರ್ಣೋದ್ಧಾರ ಆಗಿದ್ದಲ್ಲ, ಈಗ ಅದ್ಭುತವಾಗಿ ಅದ್ವಿತೀಯವಾಗಿ ಪ್ರತಿನಿತ್ಯ ಪೂಜೆ ನಡೀತಾ ಇದೆ. ಅಷ್ಟು ವೈಭವವಾಗಿ ಜೀರ್ಣೋದ್ಧಾರ ಆಗಿದೆ. ಅಲ್ಲೊಂದು ಯಾವ ವಿಗ್ರಹ ಇಡಬೇಕಾಗಿತ್ತು, ಎಲ್ಲಿದ್ದು ಇಟ್ಟಿದ್ರಿ, ಅದೆಲ್ಲ ನನ್ನ ಕಣ್ಣಿಗೆ ಅದು ಕಾಣಿಸೋಕ್ಕೆ ಶುರುವಾಗಿತ್ತು. ಈ ದೋಷ ಇದೆ, ಈ ದೋಷ ಇದೆ. ನಾನೇನು ಅಂಥ ದಿವ್ಯ ದೃಷ್ಟಿ ಇರೋನಲ್ಲ. ಆದರೆ ಅಲ್ಲಿ ಏನು ಕಾಣಿಸ್ತೋ ಅದನ್ನು ಹೇಳ್ತಾ ಹೋದರೆ ಇವತ್ತು 5 ವರ್ಷ 6 ವರ್ಷ ಆಗಿದೆ. ಈಗ 2021 5 ವರ್ಷ ಆಗಿದೆ. ಅದ್ಭುತವಾಗಿ ನಡೀತಾ ಇದೆ. ಪ್ರತಿ ತಿಂಗಳು 1000 ಜನ ಹೋಗ್ತಾ ಇದ್ದಾರೆ ಈಗ ದೇವಸ್ಥಾನಕ್ಕೆ. ಈ ಥರದ್ದು ತುಂಬ ಉದಾಹರಣೆಗಳು ಜೀವನದಲ್ಲಿ ನಡೆದಿದೆ. ಪ್ರಿಪ್ರೇಷನ್ ಶುರು ಆಗಿದೆ ಎಕ್ಸಾಮ್ಗೋಸ್ಕರ. ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್
ನಮ್ಗೆ ಗೊತ್ತದು, ನಾವು ಕೂಡ ಅನುಭವಿಸಿರೋದನ್ನ ಆ ಒಂದು ಸ್ಟ್ರೆಸ್ ಹೇಗಿರುತ್ತೆ ಅಂತ ಹೇಳಿ. ಬಟ್ ಈಗ ಸ್ವಲ್ಪ ಜಾಸ್ತಿ ಆದಂಗೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಮಾತುಗಳನ್ನ ಹೇಳಿ ಅಂತ ಕೇಳ್ಕೊಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಅದೇನೆಂದರೆ, ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸದ್ಗುರು ಶ್ರೀರಾಮ್ ಅವರು ಬಹುನಿರೀಕ್ಷಿತ ಒಂದು ಕಾರ್ಯಾಗಾರ, ಮನೋಶಕ್ತಿ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದಾರೆ. ಅದನ್ನು ಕರ್ನಾಟಕದ ಬೇರೆ ಬೇರೆ ಕಡೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಇದಕ್ಕಿಂತ ಮುಂಚೆ ನಡೆಸಿದ್ದಾರೆ. ಈಗ ಮತ್ತೊಂದು ಸಲ ಹೊಸ ವರ್ಷದಲ್ಲಿ ಮೊದಲನೇ ಸಲ ನಡೆಸ್ತಾ ಇದ್ದಾರೆ. ಫೆಬ್ರವರಿ 1 ಬೆಳಗ್ಗೆ 9ರಿಂದ ಸಂಜೆ 5. ಇದು ನಡೀತಾ ಇರೋದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ. ಇದರಲ್ಲಿ ಮನಸ್ಸಿನ ಶಕ್ತಿಯ ಬಗ್ಗೆ ಹೇಳ್ಕೊಡ್ಲಾಗತ್ತೆ ಮತ್ತು ಬೇರೆ ಬೇರೆ ವಿಚಾರಗಳಿದೆ. ಆ ವಿಚಾರಗಳನ್ನ ಅಂದರೆ ಬದುಕನ್ನು ಬದಲಿಸ್ಕೊಳ್ಳೋದು ಅಥವಾ ಬದುಕನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸೂತ್ರಗಳನ್ನ ಅವ್ರು ಹೇಳ್ತಾರೆ. ಸೊ ಅದನ್ನು ಆಸಕ್ತರು ದಯವಿಟ್ಟು ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತಾವೇನಾದರೂ ಹೇಳ್ತೀರಾ ಅದ್ರ ಬಗ್ಗೆ? ಸಾಮಾನ್ಯವಾಗಿ ಬೇರೆ ವಿಷಯಗಳ ಬಗ್ಗೆನೇ ನಾವು ಡಿಪೆಂಡ್ ಆಗಿರ್ತೀವಿ. ಈಗ ಭವಿಷ್ಯ, ನಾನು ಜ್ಯೋತಿಷ್ಯ, ನಮ್ಮ ಕುಂಡಲಿ ಹೇಗಿದೆ, ಆ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆದರೆ ನಮ್ಮ ಮನಸ್ಸಿನ ಶಕ್ತಿ ಅಂಥದ್ದು ಎಷ್ಟು ಅದ್ಭುತವಾದದ್ದು, ಅದನ್ನು ಅರಿವೇ ಇಲ್ಲದೆ ನಾವು ಬದುಕ್ತಾ ಇರ್ತೀವಿ. ಹಾಗೆ ಈ ಕಾರ್ಯಾಗಾರದ ಮೂಲಕ ಅದಕ್ಕೊಂದು ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನ. ಎರಡನೇದಾಗಿ ಅಲ್ಲಿ ಒಂದಷ್ಟು ಟೆಕ್ನಿಕ್ಗಳೇನಿದೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಗರ್ಭಾವಸ್ಥೆಯಿಂದ ಇಲ್ಲಿವರೆಗೂ ಒಂದಷ್ಟು ನೋವುಗಳನ್ನು, ಕರ್ಮಗಳನ್ನು ಕ್ಯಾರಿ ಮಾಡ್ತಾ ಇರ್ತೀವಿ. ಅಲ್ಲಿ ಒಂದಷ್ಟು ಟೆಕ್ನಿಕ್ ಇದೆ. ಆ ಎಮೋಷನಲ್ ಬ್ಲಾಕೇಜಸ್ಗಳೇನಿದೆ ಅದನ್ನು ರಿಮೂವ್ ಮಾಡುವಂಥ ಒಂದಷ್ಟು ಟೆಕ್ನಿಕ್ಗಳನ್ನು ಅಲ್ಲಿ ಮಾಡಿಸ್ತೀವಿ. ಆ ಮೂಲಕ ಏನಾಗ್ತದೆ, ಅವರಿಗೆ ಆ ಒಂದು ಅಷ್ಟು ವರ್ಷಗಳಿಂದ ಕ್ಯಾರಿ ಮಾಡ್ತಾ ಇದ್ದಂಥ ಒಂದು ಕರ್ಮ ಏನಿದೆ ಅದರ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅದನ್ನು ಶಾಸ್ತ್ರಗಳು ಹೇಳ್ತವೆ ಪ್ರತಿಪ್ರಸವ ಅಂತ. ಅಂದರೆ ಕರ್ಮವನ್ನು ತಿರುಗಿಸಬಹುದು ಅಂತ. ಓಕೆ, ಅದಕ್ಕೆ ಪ್ರತಿಪ್ರಸವ ಅಂತ ಕರಿತೀವಿ. ಅಂದರೆ ಇನ್ನೊಂದು ಹುಟ್ಟು ಅಂತನಾ? ಇಲ್ಲ, ಇದು ಪ್ರತಿಪ್ರಸವ ಅಂತ ಹೇಳಿದ್ರೆ ಕರ್ಮಕ್ಕೆ ಬ್ರೇಕ್ ಹಾಕೋದು ಅಂತ ಹೇಳ್ಬೋದು. ಸಂಸ್ಕೃತಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಅದರಲ್ಲಿ ಒಂದು ಪ್ರತಿಪ್ರಸವಕ್ಕೆ ಅರ್ಥ ಏನು ಅಂದರೆ ಕರ್ಮಕ್ಕೆ ಬ್ರೇಕ್ ಹಾಕಬಹುದು ಅಂತ. ಓಕೆ, ಈಗೇನು ನಡಿಬೇಕು ಅಂತಿದೆ, ಎಸ್ ಅದು ನಡೀದೇ ಇರೋ ಹಾಗೆ ಒಂದು ಲೆಫ್ಟ್ಗೆ ಹೋಗಬೇಕು ಅಂತಿದ್ದೀವಿ, ಇಲ್ಲ ರೈಟಿಗೆ ತಿರುಗ್ತೀನಿ, ಆ ರೀತಿಯಾಗಿ ಮಾಡಬಹುದು ಅಂತ. ಹಾಗಾಗಿ ಅದಕ್ಕೆ ಪ್ರತಿಪ್ರಸವ ಅಂತ. ಅಲ್ಲಿ ಆ ಒಂದು ಟೆಕ್ನಿಕ್ಕನ್ನು ಮಾಡೋದ್ರಿಂದಾಗಿ ತುಂಬ ಜನರ ಏನು ಹಿಂದಿನಿಂದ ಕ್ಯಾರಿ ಮಾಡ್ತಾ ಇದ್ದಂಥ ನೋವು ಇರಬಹುದು, ಆ ಭಾರ ಇರಬಹುದು, ಆ ಕರ್ಮ ಇರಬಹುದು, ಬಂಧನಗಳಿರ್ಬೋದು, ಅದರಿಂದಾಗಿ ತುಂಬ ಸರಿ ನಮ್ಮ ಕೆಲಸಗಳಿಗೆ ಅಡ್ಡಿಗಳಾಗ್ತಾ ಇರ್ತವೆ. ಅದನ್ನು ರಿಮೂವ್ ಮಾಡುವಂಥ ಒಂದಷ್ಟು ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡ್ತೀವಿ. ಸೊ ಅದಕ್ಕೆ ನನಗೆ ಒಂದು ಅನ್ಸೋದು, ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೋದು, ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ಬೋದು. 14 ವರ್ಷ ಅಂದರೆ ನಾವು ಹೇಳುವಂಥದ್ದು ಅವ್ರಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿ 14 ವರ್ಷ ಮೇಲ್ಪಟ್ಟಂಥ ಯಾರ್ಯಾರು ನನ್ನ ಜೀವನವನ್ನು ಬದಲಾಯಿಸ್ಕೋಬೇಕು, ನಾನು ನನ್ನ ಗುರಿಯನ್ನು ಕಂಡ್ಕೋಬೇಕು, ಆ ಗುರಿಯನ್ನು ಮುಟ್ಟಬೇಕು ಅಂತ ಯಾರ್ಯಾರು ಮನಸ್ಸಿನಲ್ಲಿದೆಯೋ ಅವರು ಎಲ್ಲರೂ ತಪ್ಪದೇ ಭಾಗವಹಿಸಲೇಬೇಕಾದಂಥ ಕಾರ್ಯಾಗಾರ. ಯಾಕೆ ಆ ವಯಸ್ಸು ಕೇಳಿದೆ ಅಂದರೆ, ಈಗ SLC ಓದ್ತಾ ಇರೋ ಮಕ್ಕಳು, PUC ಓದ್ತಾ ಇರೋ ಮಕ್ಕಳು ಕೂಡ ಭಾಗವಹಿಸ್ಬೋದು ಅನ್ನೋದಕ್ಕಿಂತ ಭಾಗವಹಿಸಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ನಮಗೆ ಈ ಥರದ ಕಾರ್ಯಾಗಾರ ಸಿಕ್ಕಿಲ್ಲ. ಅಲ್ಲಲ್ಲೇ ಓದ್ಕೊಂಡ್ವಿ, ಅಲ್ಲಲ್ಲಿ ತಿಳ್ಕೊಂಡ್ವಿ, ಯಾರ ಮೂಲಕನೋ ಏನೋ ಒಂದಷ್ಟು, ಬಟ್ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಸಿಗಲ್ಲ ಯೂಶ್ವಲಿ ನಮಗೆ. ಸೊ ಇಲ್ಲಿ ಸ್ಟ್ರಕ್ಚರ್ಡ್ ವೇನಲ್ಲಿ ಸಿಗುತ್ತೆ. ನನ್ನ ಪ್ರಕಾರ ವಿದ್ಯಾರ್ಥಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಬೇರೆ ಎಲ್ಲವಕ್ಕೂ ನಿಮ್ಗೆ ಹೊರಗಡೆ ಸಿಗುತ್ತೆ, ಓಕೆ. ಆದರೆ ಈ ಒಂದು ಮಾರ್ಗದರ್ಶನ, ಈ ಒಂದು ಕಾರ್ಯಾಗಾರ ಪ್ರಾಯಶಃ ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಸೊ ಅಷ್ಟು ಹೇಳ್ತಾ ನಾನು ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ. ಈಗ ವಿದ್ಯಾರ್ಥಿಗಳು ನಾನು ಹೇಳಿದ ಹಾಗೆ 10th ಅಂದ ತಕ್ಷಣ ಮನೇಲಿ ಒಂದು ಸಣ್ಣ ಸ್ಟ್ರೆಸ್ಸು, PUC ಅಂದ ತಕ್ಷಣ ಇನ್ನೊಂದು ದೊಡ್ಡ ಸ್ಟ್ರೆಸ್ಸು, ಆಮೇಲೆ ಸ್ಟ್ರೆಸ್ಸೇ ಬದುಕು ಅನ್ನೋ ಥರ ಆಗ್ಬಿಟ್ಟಿದೆ. ನಾನೊಂದು ಬಾಡಿಗೆ ಮನೆ ನೋಡೋಕ್ಕೆ ಹೋಗಿದ್ದೆ ನನ್ನ ಸ್ನೇಹಿತರಿಗೆ. ಮನೆ ತುಂಬ ಶಾಂತವಾಗಿತ್ತು. ನಾನು ಮನೇಲಿ ಯಾರೂ ಇಲ್ಲ ಅಂದ್ಕೊಂಡೆ. ನೋಡಿದ್ರೆ ಇಬ್ಬರು ಮಕ್ಕಳಿದ್ದಾರೆ, ಆಟ ಆಡೋ ವಯಸ್ಸಿನ ಮಕ್ಕಳೇ, ಅಂದರೆ ತುಂಟತನ ಮಾಡು. ಇಬ್ಬರು ರೂಮಲ್ಲಿ ಕೂತ್ಕೊಂಡಿದ್ದಾರೆ, ಒಂದು ಹುಡುಗಿ ಒಂದು ಹುಡುಗ. ಇಬ್ಬರು ಎಷ್ಟು ನಿಷ್ಠೆಯಿಂದ ಓದ್ತಾ ಇದ್ದಾರೆ, ನಂಗೆ ಆಶ್ಚರ್ಯ ಆಗೋಯ್ತು. ಏನಪ್ಪ ಹುಡುಗರು ಇಷ್ಟು ಓದ್ತಾ, ಅಂದರೆ ಅವ್ರನ್ನ ಆ ಥರ ಕಂಡೀಷ್ನಿಂಗ್ ಮಾಡಲಾಗಿದೆ. ತಪ್ಪಲ್ಲ, ಓದೋದೇನು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಬಟ್ ನಮಗೆ ಎಲ್ಲೋ ಒಂದು ಕಡೆ ಮಾರ್ಕ್ಸು ಮತ್ತು ರ್ಯಾಂಕ್ಗಳು ಮತ್ತು ಜಾಬ್ಗಳು ಅದೆಲ್ಲ ಒಂದು ಸೇರಿಕೊಂಡು, ಒಂದು ಸೈಕಲ್ ಸೇರಿಕೊಂಡು, ಆಮೇಲೆ ತಾನು ಅನುಭವಿಸಿರೋ ಕಷ್ಟ ಮಕ್ಕಳು ಅನುಭವಿಸದೇ ಇರಲಿ ಅನ್ನೋ ಒಂದು ಒತ್ತಡ, ಇದೆಲ್ಲ ಸೇರ್ಕೊಂಡು ನಾವೆಲ್ಲೋ ಆ ಮಕ್ಕಳ ಒಂದು ಖುಷಿನೇ ನಾವು ಕಸ್ಕೋತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಸೊ ಈ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳು ಇಬ್ಬರಿಗೂ ನನಗೆ ಏನೋ ಬೇಕಾಗಿದೆ, ಏನೋ ಮಾತುಗಳು ಬೇಕಾಗಿದೆ ಅಂತ ಅನ್ಸುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಏನನ್ನೇ ಸಾಧಿಸಬೇಕಾದ್ರೆ ಡೆಡಿಕೇಶನ್ ಅಂತೂ ಬೇಕು. ಆದರೆ ಓದುವುದೇ ಪೂರ್ಣವೂ ಅಲ್ಲ, ಆದರೆ ಓದದೇ ಇದ್ದರೂ ಕೂಡ ಪೂರ್ಣವಲ್ಲ. ಅಂದರೆ ಅಧ್ಯಯನ ಬೇಕು, ಒಂದು ಎಜುಕೇಷನ್ ಅಂತೂ ಚೆನ್ನಾಗಿ ಬೇಕು. ಆ ಎಜುಕೇಷನ್ ಜೊತೆಗೆ ನಮ್ಮದೇನೋ ಒಂದಿದೆ ಸಾಧಿಸಬೇಕು ಅಂತ,
ಈಗ ಯಾರೋ ಅಥ್ಲೀಟ್ ಇರ್ತಾನೆ, ಅವನು ಬರೀ ಓದ್ತಾ ಕೂತಿದ್ರೆ, ಅವನು ಅಭ್ಯಾಸ ಮಾಡದೇ ಇದ್ದರೆ ಅವನು ಅದರಲ್ಲಿ ಯಶಸ್ಸನ್ನು ಕಾಣೋಕ್ಕಾಗಲ್ಲ. ಹಾಗಾಗಿ ಅದಕ್ಕೂ ಕೂಡ ಡೆಡಿಕೇಶನ್ ಬೇಕೇ ಬೇಕು. ಆದರೆ ನಾವೇನು ತಪ್ಪು ಮಾಡಿಬಿಡ್ತೀವಿ, ಯಾರು ಓದಿದವ್ರು ಯಾರು ದೊಡ್ಡ ಸಾಧನೆ ಮಾಡಿಲ್ಲ, ಈಗ ತುಂಬ ಜನರು ಲೀಸ್ಟ್ ಕೊಟ್ಬಿಡ್ತೀವಿ, ನಾವು ಫೇಲ್ ಆದವನು ನೋಡಿ ಈ ಸಾಧನೆ ಮಾಡ್ದ, ಅವನು ಓದೇ ಇಲ್ಲ ಈ ಸಾಧನೆ ಮಾಡ್ದ. ಇದು ಕೂಡ ರಾಂಗ್. ಹೌದು, ಬಹಳ ತಪ್ಪು ರೀತಿಯಲ್ಲಿ ನಾವು ಮಕ್ಕಳಿಗೆ ಸಂದೇಶ ಕೊಡ್ತೀವಿ. ಓದಬೇಕು, ಓದ್ತಾ ಇರೋದು ಕೆಲಸಕ್ಕಾಗಿ ಅಲ್ಲ, ಜ್ಞಾನಕ್ಕಾಗಿ ಮೊದಲು ತಿಳ್ಕೋಬೇಕಾದದ್ದು. ಆದರೆ ಕೆಲಸಕ್ಕಾಗಿ ಏನು ಮಾಡಬೇಕು? ಹಾಗಾಗಿ ನಮ್ಮ ಹಿಂದಿನ ಗುರುಕುಲ ಪದ್ಧತಿಗಳಲ್ಲಿತ್ತು, ಜ್ಞಾನ ಬೇರೆ, ಜ್ಞಾನವೂ ಕೆಲಸಕ್ಕೆ ಸಹಾಯ ಆಗ್ಬೋದು, ಆದರೆ ಕೆಲಸ ಬೇರೆ ಇದೆ. ನಾ ಹೇಳಿದಾಗೆ ಯಾರೋ ಒಬ್ಬ ಅಥ್ಲೀಟ್ ಆಗಬೇಕು ಅಂತಿರ್ತಾನೆ, ಇನ್ಯಾರೋ ಕ್ರಿಕೆಟರ್ ಆಗಬೇಕು ಅಂತಿರ್ತಾನೆ, ಇನ್ಯಾರೋ ನೃತ್ಯದಲ್ಲಿ ಸಾಧನೆ ಮಾಡಬೇಕು ಅಂತಿರ್ತಾರೆ, ಇನ್ಯಾರೋ ಸಂಗೀತದಲ್ಲಿ ಇರ್ತಾರೆ. ನಾವು ಅದಕ್ಕೆ ಸಮಯ ಕೊಡದೆ ನೀವು ಬರೀ A++ ತೆಗಿಬೇಕು ಅನ್ನೋದರಲ್ಲೇ ಸಾಧನೆ ಮಾಡಿದರೆ ಖಂಡಿತವಾಗಿ ಅವರು ಜೀವನದಲ್ಲಿ ಅದನ್ನು ನಿಭಾಯಿಸೋಕ್ಕಾಗಲ್ಲ, ಯಶಸ್ಸನ್ನು ಗಳಿಸೋಕ್ಕಾಗಲ್ಲ. ನೋಡಿ, ಈಗಿನ ಹುಡುಗರು ಟೆನ್ಷನ್ ಆದರೆ ಅವರು ನರ್ವಸ್ ಆಗಿಬಿಡ್ತಾರೆ, ಹೆಚ್ಚು ಒತ್ತಡವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಸ್ಥಿತಿ ಬಂದಿದೆ. ನಮಗೆಲ್ಲ ಒತ್ತಡ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಹಿಂದಿನ ದಿನಗಳಲ್ಲಿ. ನೀವು ನೋಡಿದರೆ ಯಾಕೆ ಅಂದರೆ ಅವರು ಮನೆಯಲ್ಲಿ ಸಗಣಿ ಎತ್ತುತ್ತಾ ಇದ್ದರು, ಅವನು ಸ್ಕೂಲ್ಗೆ ಹೋಗ್ತಾ ಇದ್ದ, ಸಂಜೆ ಬಂದು ಆಟ ಆಡ್ತಾ ಇದ್ದ, ರಾತ್ರಿ ಓದ್ತಾ ಇದ್ದ, ಬೆಳಗ್ಗೆ ಬೇಗ ಎಪ್ಸಿನೂ ಓದಿಸೋರು, ಆಮೇಲೆ ಎಲ್ಲ ಕೆಲಸಕ್ಕೂ ಹಚ್ಚೋರು. ಅವನು ಯಾವಾಗ ಎಲ್ಲ ಕಡೆಗಳಲ್ಲೂ ಅವನ ಮನಸ್ಸನ್ನು ಅಂದರೆ ಕೆಲಸಗಳಲ್ಲಿ ತೊಡಗಿಸ್ತಾನೆ, ನಿಭಾಯಿಸೋದು ಗೊತ್ತಾಗ್ತದೆ. ಈಗ ನೀವು ಕೇವಲ ಏನು ಮಾಡಿದ್ದೀರಿ, ಬೆಳಗ್ಗೆ ಎಬ್ಬಿಸ್ತೀರಿ, ಹೋಮ್ವರ್ಕ್ ಮಾಡಿಸ್ತೀರಿ, ತಿಂಡಿ ತಿನ್ನಿಸ್ತೀರಿ, ಸ್ಕೂಲ್ಗೆ ಹೊಡಿಸ್ತೀರಿ, ತಿರುಗಿ ಸಂಜೆ ಬರ್ತಾನೆ 1 ಅವರ್ ಕೂಡ ಆಟಕ್ಕೆ. ನಾನು ನೋಡಿದಾಗೆ ಸಿಟಿಗಳಲ್ಲಂತೂ 1 ಅವರ್ ಆಟಕ್ಕೂ ಕೂಡ ಬಿಡಲ್ಲ. ಸ್ಕೂಲಲ್ಲಿ ಆಟ ಆಡಿರ್ತೀವಿ, ಹೋಮ್ವರ್ಕ್ ಆಯಿತಾ, ಟ್ಯೂಷನ್ ಕಳಿಸ್ತಾರೆ. 5ನೇ ಕ್ಲಾಸ್ ಮಗುವನ್ನು ಕೂಡ ಇವತ್ತು ಟ್ಯೂಷನ್ ಕಳಿಸ್ತಾ ಇದ್ದೀರಿ. ಅವನಿಗೆ ಓದನ್ನು ಬಿಟ್ಟು ಇನ್ಯಾವುದಾದ್ರೂ ಜೀವನದಲ್ಲಿ ವ್ಯತ್ಯಾಸಗಳಾದರೆ ಅದನ್ನು ಎದುರಿಸಲಿಕ್ಕೆ, ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅವನು ಮಾನಸಿಕವಾಗಿ ನೀವು ಯಾವುದೇ ತಯಾರಿಯನ್ನೇ ಕೊಟ್ಟಿಲ್ಲ, ಕ್ಷಮತೆಯನ್ನೇ ನೀವು ನಿರ್ಮಾಣ ಮಾಡಿಕೊಟ್ಟಿಲ್ಲ ಅವನಿಗೆ. ಇದು ಯಾರು ತಪ್ಪು ಹಾಗಿದ್ರೆ? ಹಾಗಾಗಿ ಓದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ಏನು ಬೇರೆ ಬೇರೆಯ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಹಜವಾಗಿ ಅವನಿಗೆ ಬರಬೇಕು. ಹಾಗೆ ಬರೋ ಹಾಗೆ ನೀವು ಒಂದಷ್ಟು ಚಟುವಟಿಕೆಗಳನ್ನು ನಿರ್ಮಾಣ ಮಾಡಬೇಕು. ಹಿಂದಿನ ಮಕ್ಕಳಿಗೂ ಇವತ್ತಿನ ಹುಡುಗರಿಗೂ ಭಾಳ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀವಿ ನಾವು. ನಿಭಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇವತ್ತು ಆಲ್ರೆಡಿ ದೊಡ್ಡ ಸ್ಪೆಕ್ಸ್ಗಳು ಬಂದಿದೆ, ದೈಹಿಕವಾಗಿ ವೀಕ್ ಇದ್ದಾರೆ, ಮತ್ತು ಮಾನಸಿಕವಾಗಿ ಒಂದು ಮೂಡಿ ಅಂತ ಕರೀತಾರಲ್ಲ, ಆ ಮೂಡಿ ಅನ್ನುವ ಲಕ್ಷಣ ಕಾಣಿಸ್ತಾ. ಈಗ ನಮಗೆಲ್ಲ ದೊಡ್ಡವರು ಬಂದು ಭುಜ ತಟ್ಟಿದ್ರೆ ನಮಗೆ ಏನೋ ಭಾಳ ಸಾಧನೆ ಮಾಡಿದ ಹಾಗೆ. ನೀವೀಗ ಹೋಗಿ ಮಕ್ಕಳು ಭುಜ ತಟ್ಟಿದ್ರೆ ಅವರು ತಿರುಗಿ ನೋಡ್ತಾರೆ ಒಂದ್ಸರಿ. ಅಂದರೆ ಭಾವನೆಯನ್ನೇ ವ್ಯಕ್ತಪಡಿಸ್ಲಿಕ್ಕೂ ಬರದೇ ಇರುವಂಥದ್ದು ಹೆಚ್ಚಿನ ಮಕ್ಕಳು, ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ನೀವು ನೋಡಿ, ಭುಜ ತಟ್ಟಿದ್ರೆ ಒಂದು ಸರಿ ನೋಡ್ತಾನೆ, ನೀವು 2ನೇ ಸರಿ ಏನಾದರೂ ಮುಟ್ಟಿದ್ರೆ ಅವನು ಹಿಂತಿರುಗಿಸಿ ಬೈತಾನೆ, ಇಲ್ಲ ಹೊಡಿತಾನೆ ಅಷ್ಟೆ. ಅಂದರೆ ಆ ರೀತಿಯಾಗಿ ಮಾಡೋದ್ರಿಂದಾಗಿ ಅವರು ಒಳ್ಳೆಯ ಯಶಸ್ವಿ ಮನುಷ್ಯರಾಗಿ ಬೆಳೀಲಿಕ್ಕೆ ಸಾಧ್ಯತೆಗಳು ಕಡಿಮೆ ಅಂತ ನನಗನ್ಸುತ್ತೆ. ಇವತ್ತಿಡೀ ವಿಶ್ವದಾದ್ಯಂತ ಯಾರ್ಯಾರು CEO ನೀವು ಅವ್ರು ನೋಡಿ, ಅವ್ರು ಎಲ್ಲರೂ ಮಣ್ಣಲ್ಲಿ ಆಟ ಆಡಿಕೊಂಡು ಮಸ್ತ್ ಮಾಡಿಕೊಂಡು ಚೆನ್ನಾಗಿ ಓದಿ ಇವತ್ತು ಕೊಕೊಕೋಲಾ ಇರಲಿ, ಗೂಗಲ್ ಇರಲಿ, ವಾರನ್ ಬಫೆಟ್ ಕಂಪ್ನಿಗಳಿರಲಿ, ಎಂತೆಂಥ ಕಂಪ್ನಿಗಳಲ್ಲಿ ಭಾರತದ CEOಗಳಾಗಿದ್ದಾರೆ. ಅಂದರೆ ಅವರ ಬಾಲ್ಯ ನೋಡಿ ಹೇಗೆಲ್ಲ ಬೆಳೆದು ಬಂದರು, ಆದರೆ ನಿಮ್ಮ ಮಕ್ಕಳನ್ನ ನೋಡಿ ಹೇಗೆ ಬೆಳೆಸ್ತಾ ಇದ್ದೀರಿ. ಹಾಗಂತ ಓದಬಾರ್ದ? ಓದಲೇಬೇಕು. ಏನು ಫಸ್ಟ್ ರ್ಯಾಂಕ್ ಬರಬೇಕು. ಆ ಬರುವ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನಿದೆ ಅದ್ರ ಕಡೆ ಗಮನ ಕೊಡದೇ ಇದ್ದರೆ ಜೀವನವನ್ನು ನಿಭಾಯಿಸ್ಲಿಕ್ಕೆ ಬರಲ್ಲ. ಇದು ಒಂದು ಮುಖ. ಈಗ ನೀವು ಫಸ್ಟ್ ರ್ಯಾಂಕ್ ಅನ್ನೋದು ಅಂದರೆ ಫಸ್ಟ್ ರ್ಯಾಂಕ್ ಬರಬಾರ್ದ ಅಂದರೆ ಬರಬೇಕಂತ ಹೇಳಿದ್ದೆ ಅಂದ್ರೆ ಅರ್ಥ ಏನು ಅಂದರೆ ಉನ್ನತ ಮಟ್ಟದಲ್ಲಿ ತೇರ್ಗಡೆ ಆಗಬೇಕು ಅಂತ ಅರ್ಥ. ಎಲ್ಲರೂ ಫಸ್ಟ್ ರ್ಯಾಂಕ್ ಬರಬೇಕಂತಲ್ಲ ಅಲ್ವಾ? ಸೊ ಅದು ತುಂಬ ಜನರಿಗೆ ಅದು ಕೂಡ ಫಸ್ಟ್ ರ್ಯಾಂಕೇ ಬರಬೇಕಂತಿಲ್ಲ. ಫಸ್ಟೋ ಸೆಕೆಂಡೋ ಥರ್ಡೋ ಫೋರ್ತೋ ಫಿಫ್ತೋ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋದಿದೆಯಲ್ಲ. ಯಾಕೆ ಅಂದರೆ ನಾನು ಈ ಮಾತನ್ನು ಹೇಳ್ತೇನೆ, ಒಂದು ಸಲ ಹೊರಗಡೆ ಹೋದ್ಮೇಲೆ, ನೀವು ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಫಸ್ಟ್ ರ್ಯಾಂಕ್ ಬಂದವನಿಗೂ ಅಷ್ಟೇ ಒಳ್ಳೆ ಟ್ರೀಟ್ಮೆಂಟು, ಥರ್ಡ್ ರ್ಯಾಂಕ್ ಬಂದವನಿಗೂ ಅಷ್ಟೇ ಟ್ರೀಟ್ಮೆಂಟ್ ಇರುತ್ತೆ. ಇನ್ ದ ಸೆನ್ಸ್ ನಿಮ್ಮ ಬೇರೆ ಸ್ಕಿಲ್ಗಳನ್ನ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಇವತ್ತ್ಯಾರೂ ಕೂಡ ನಾನು ಕೇಳಿದ ಹಾಗೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನೀನು ಏನು ಪರ್ಸೆಂಟೇಜ್ ತೆಗದೆ ಅನ್ನೋದನ್ನ ನೋಡೋದಕ್ಕಿಂತ ಅವರ ಸ್ಕಿಲ್ಲನ್ನು ನೋಡ್ತಾರೆ, ಏನನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದನ್ನು ನೋಡ್ತಾರೆ. ಹಾಗಾಗಿ ಇದು ಅದೇನೇ ಮೊದಲಿಂದ ಹೇಳಿದ್ದು, ಫಸ್ಟ್ ರ್ಯಾಂಕ್ ಬರೋದು
ಬೇಡ ಅಂತ ಹೇಳಲ್ಲ, ಆದರೆ ಅದರ ಜೊತೆಗೆ ನಿಮ್ಮ ಸ್ಕಿಲ್ ಬೆಳೆಸ್ಕೊಳ್ಳೋದೇ ಇದ್ದರೆ ನೀವು ಯಾವ ರ್ಯಾಂಕ್ ತೆಗೆದ್ರೂ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಎಸ್. ಸೊ ಈಗ ನಾವು ಕೂಡ ನಮ್ಮ ಸ್ಟುಡಿಯೋಗೆಲ್ಲ ಮಾಡಬೇಕಾದ್ರೆ ನಾವು ಒಂದ್ಸಲ ಕೂಡ ಮಾರ್ಕ್ ಶೀಟ್ ತೆಗೆದು ನೋಡಿರಲ್ಲ, ಅವ್ರ ಪರ್ಸೆಂಟೇಜ್ ಕೂಡ ಕೇಳಲ್ಲ ನಾವು. ನಾನು ಕೂಡ ಈ ಟಿ ವಿನಲ್ಲಿ ಹೋದೆ, TV9 ಇಂಟರ್ವ್ಯೂ ಹೋಗಿದ್ದೀನಿ, ಸುವರ್ಣ ನ್ಯೂಸ್, ಆಮೇಲೆ ಸ್ವಲ್ಪ ನಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಏನು ಕೇಳಲ್ಲ. ಬಟ್ ಈ ಟಿ ವಿನಲ್ಲೂ ಕೂಡ ಕೇಳಿಲ್ಲ ನನಗೆ ನಿಂದು ಎಷ್ಟು ಪರ್ಸೆಂಟೇಜು ಅಂತೇಳಿ. ನಮ್ಮ ಕೆಲಸ ಇದು ಇದೆ, ನಿನಗೆ ಇದು ಮಾಡೋಕ್ಕೆ ಬರ್ತಾ ಅಂತ ಕೇಳ್ತಾರೆ. ಮಾಡೋಕ್ಕೆ ಬರುತ್ತೆ, ಟೆಸ್ಟ್ ಮಾಡ್ತಾರೆ, ಬರುತ್ತೆ, ಒಂದು ಹಂತಕ್ಕೆ ಸುಧಾರಿಸ್ಕೊಳ್ಬೋದು ಅಂತ ತೊಗೋತಾರೆ, ಇಲ್ಲ ಅಂದರೆ ಇಲ್ಲ ಅಲ್ವಾ. ಸೊ ಹಾಗೆ ದಟ್ಸ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ ನಾ ಕೇಳಬೇಕು ಅಂದ್ಕೊಂಡಿರೋದು ಅಂದರೆ, ತಂದೆ ತಾಯಿಗಳು ಅವರ ಲೈಫ್ ಏನು ನೋಡ್ಕೊಂಬಂದಿರ್ತಾರೆ, ಅವರ ಆಸೆ ಅಭಿಪ್ಸೆಗಳು, ಅವರ ಒಂದು ಸ್ಟ್ರೆಸ್ಗಳನ್ನೆಲ್ಲ ಮಕ್ಕಳ ಮೇಲೆ ಹಾಕ್ತಾರೆ. ಅವರು ನಾನು ಇದನ್ನು ಮಾಡಿಲ್ಲ ನೀನು ಮಾಡುವಂಥ ಆ ಥರದ್ದಾಗುತ್ತೆ. ಕೆಲವೊಂದು ಸಲ ಈ ಥರ ಸುಮಾರು ನಾವು ಕೇಸ್ಗಳನ್ನ ನೋಡ್ತೀವಿ. ಕೆಲವೊಬ್ರದ್ದು ಹೆಂಗೆ ಅಂದರೆ, ನನಗೆ ಬೇಗ ಮದುವೆ ಆಗಿರಲ್ಲ, ನನ್ನ ಮಗನಿಗೆ ಬೇಗ ಮದುವೆ ಮಾಡಬೇಕು, ಅಥವಾ ನನ್ನ ಮಗಳಿಗೆ ಬೇಗ ಮದುವೆ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಕೆಲವ್ರ ಹತ್ರ. ಅಥವಾ ನಾನು ಅದನ್ನು ಡಾಕ್ಟರ್ ಆಗಿಲ್ಲ, ನನ್ನ ಮಗನಾದರೂ ಆಗಲಿ ಅಂತ, ಅಂದರೆ ಮಕ್ಕಳು ಉದ್ಧಾರ ಆಗಲಿ ಅನ್ನೋದು ಬೇರೆ. ಬಟ್ ನಾನು ಮಾಡೋಕ್ಕಾಗದಿರೋದು ಇವ್ನು ಮಾಡಲಿ ಅಂತ ಒಂದು ಸ್ಟ್ರೆಸ್ ಕೊಡೋದಿದೆಯಲ್ಲ, ಅದು ಹೌದು. ನೋಡಿ, ನಾನೊಬ್ಬರು ಪ್ರೊಫೆಸರ್ ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು, ಇನ್ನೊಬ್ಬನ ವಕೀಲನ್ನು ನೋಡ್ತಾ ಅವ್ರ ಕೆಲಸ ನೋಡು ಆರಾಮ್, ರೆಸ್ಪೆಕ್ಟ್ ಇದೆ, ಹಂಗೆ ನಮಗೇನೂ ಇಲ್ಲ ಅಂತ. ನಾನು ಕೇಳಿದೆ, ಮತ್ತೆ ಯಾಕೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಸಂತೋಷ ಇಲ್ಲ, ಬಹಳ ದುಃಖ ತೋಡ್ಕೊಂಡ್ರು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಅದು UGC ಸ್ಕೇಲ್ ಅವರಿಗೆ. ಕೇಳಿದ್ರು 2.5 ಲಕ್ಷ ಸಂಬಳ ಅಂತ ಹೇಳಿದ್ರು ಹಿಂದೆನೇ, ಈಗ ಇನ್ನೂ ಹೆಚ್ಚಿರಬಹುದೇನೋ. ಮತ್ತೆ ಯಾಕೆ ಕೆಲಸ ಮಾಡ್ತಾ? ಏನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಬೇಕು. ನೋಡಿ, 2.5 ಲಕ್ಷ ಸಂಬಳ ಬರ್ತಾ ಇದೆ, ಮನೆ ಇದೆ, ಮಕ್ಕಳಿದ್ದಾರೆ, ಎಲ್ಲವೂ ಇದೆ, ಆದರೆ ಅವರಿಗೆ ಸಂತೋಷ ಇಲ್ಲ. ಯಾಕಿಲ್ಲ? ಅವರ ಅಪ್ಪ ಅಮ್ಮ ಏನು ಚೆನ್ನಾಗಿ ಓದು, ಈ ಕೆಲಸಕ್ಕೆ ಹೋಗು, ಒಳ್ಳೆ ಸಂಬಳ ಬರ್ತದೆ, ಆರಾಮ್ ಕೆಲಸ. ಆದರೆ ಅವ್ರಿಗೆ ಅದಿಷ್ಟ ಇರಲಿಲ್ಲ. ಅವ್ರಿಗೆ ಆ್ಯಕ್ಚುಲಿ ಇದ್ದದ್ದು ವಕೀಲ ಆಗಬೇಕು ಅಂತ. ಅವ್ರು ಅದಕ್ಕೆ ಉದಾಹರಣೆ 2-3 ಸರಿ ಕೊಟ್ಟರು ನನ್ನ ಮುಂದೆನೆ. ಆ ವಕೀಲರು ನೋಡಿ ಎಷ್ಟು ರೆಸ್ಪೆಕ್ಟ್, ಆಫೀಸ್ಗೆ ಹೋದರೆ ಎಲ್ಲರೂ ಎದ್ದು ನಿಂತು ಗೌರವ ಕೊಡ್ತಾರೆ, ನಾವು ಹೋದರೆ ಪ್ರೊಫೆಸರ ಅಂತಾರೆ ಅಷ್ಟೇ ಅಂತ. ಗೊತ್ತಿಲ್ಲ ನಾನು ಪ್ರೊಫೆಸರ್ ಹಾಗೆ ನಡೆಸ್ಕೊಳ್ತಾ, ಆದರೆ ಅವ್ರ ಅನುಭವ ಹೇಳ್ತಾ ಇದ್ರು. ಅಂದರೆ ನಾನು ವಕೀಲ ಆಗಬೇಕಾಗಿತ್ತು, ನಾನು ಹೀಗೆ ಹೇಳಿದೆ, ಈಗ ಆಗೋಕ್ಕಾಗಲ್ಲ. ಆದರೆ ಅಂದರೆ ಅವರ ತಂದೆ ತಾಯಿ ಅವರ ಆಸೆ ಏನಿತ್ತು ಅವ್ರ ಮೇಲೆ ಹಾಕಿ ಒಳ್ಳೆ ಸಂಬಳ ಬರೋ ಹಾಗೇನೋ ಮಾಡಿದ್ದಾರೆ. ತಿಂಗಳಿಗೆ 2.5 ಲಕ್ಷ ಬರೋ ಹಾಗೆ ಅರುವಂಥ ಒಳ್ಳೆ ಕೆಲಸದಲ್ಲಿದ್ದಾರೆ, ಮತ್ತು 100 ಜನ ತಯಾರು ಮಾಡುವಂಥ ಹುದ್ದೆಯಲ್ಲಿದ್ದಾರೆ. ಆದರೆ ಅವರಿಗೆ ಸಂತೋಷ ಇಲ್ಲ. ಯಾಕಿಲ್ಲ ಅಂದರೆ ಅದು ಅವ್ರ ಕೆಲಸ ಅಲ್ಲ ಅಂತ ಅವ್ರು ಭಾವಿಸಿದ್ದಾರೆ. ಸಂಬಳ ಕಡಿಮೆ ಇದ್ದು ಅವರು ವಕೀಲ ಆಗಿದ್ರೆ ಬಹುಶಃ ಅವ್ರು ಇನ್ನೂ ಚೆನ್ನಾಗಿ ಸಂತೋಷದಿಂದ ಅವ್ರ ಜೀವನ ಲೀಡ್ ಮಾಡ್ತಾ ಇದ್ದಾರೆ. ಎಲ್ಲ ತಂದೆ ತಾಯಿ ಅರ್ಥ ಮಾಡ್ಕೋಬೇಕಾದ್ದು ಏನು ಅಂದರೆ, ತಮ್ಮ ಸಂತೋಷವೇ ನಮಗೆ ಸಿಕ್ಕದೇ ಇರೋ ಸಂತೋಷ ನನ್ನ ಮಕ್ಳಿಗೆ ಸಿಗಬೇಕು ಅಂತ ತಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮಕ್ಕಳ ಮೇಲೆ ಏರಿದ್ರೆ ಖಂಡಿತವಾಗಿ ಈ ಕ್ಷಣಕ್ಕೆ ನಿಮಗೆ ಸಂತೋಷ ಆಗ್ಬೋದು. ಒಂದು ಹಂತದವರೆಗೆ ಅವ್ರಿಗೂ ಸಂತೋಷ ಆಗ್ಬೋದು. ಆದರೆ ಒಂದು ದಿನ ಅವರಿಗೆ ರಿಯಲೈಸ್ ಆದರೆ ಇದು ನನ್ನ ಕೆಲಸ ಅಲ್ಲ ಅಂದರೆ ಆ ಕಡೆಗೂ ಹೋಗೋಕ್ಕಾಗಲ್ಲ, ಈ ಕಡೆಗೂ ಆಗದೇ ಇರುವಂಥ ಸ್ಥಿತಿನಲ್ಲಿ ಕೊನೆಗೆ ನರಳುತ್ತಾರವರು. ಹಾಗಾಗಿ ನಿಮ್ಮ ಮಕ್ಕಳಿರಬಹುದು, ಆದರೆ ನಿಮ್ಮ ಮಕ್ಕಳು ಮಾತ್ರವೇ ಅಲ್ಲ, ಅವರು ಸಮಾಜದ ಮಕ್ಕಳು, ಈ ದೇಶದ ಮಕ್ಕಳವರು. ಹಾಗಾಗಿ ನೀವು ಆ ದೃಷ್ಟಿಯಿಂದ ನೋಡಬೇಕು. ಅವನಿಗೇನು ಸಂತೋಷ ಇದೆ, ಮುಂದಕ್ಕೆ ಯಾವುದು ಖುಷಿ ಇದೆ, ಅವರನ್ನು ಆ ಕೆಲಸ ಮಾಡಲಿ. ನೀವು ಬಲವಂತದಿಂದ ಮದುವೆ ಮಾಡಿಬಿಡ್ತೀರಿ, ಇಬ್ಬರು ಸಂತೋಷದಿಂದ ಇಲ್ಲದೆ ಹೋದರೆ ಮದುವೆ ಆಗಿ ಏನು ಪ್ರಯೋಜನ? ಇವತ್ತು ಹಾಗಾಗಿ ಪ್ರತಿನಿತ್ಯ 100 ಡೈವರ್ಸ್ ಕೇಸ್ಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಹಾಗೆ ನನ್ನ ಸಲಹೆ, ಅವ್ರಿಗೇನಿಷ್ಟ ಮಾರ್ಗದರ್ಶನ ಮಾಡಿ, ಹೀಗಾದರೆ ಈಗ ಆಗಬಹುದು. ಯಾಕೆಂದರೆ ಒಂದು ಹಂತದವರೆಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ತುಂಬ ಸರಿ ಗೊತ್ತಾಗಲ್ಲ. ಈ ರೂಟ್ಗೆ ಹೋದರೆ ಈಗ ಆಗಬಹುದು, ಈ ರೂಟ್ ಹೋದರೆ ಹೀಗೆ ಆಗ್ಬೋದು. ಮಾರ್ಗದರ್ಶನ ಮಾಡಿ, ಆದರೆ ಏರಬಾರ್ದು. ಯಾರ ಮಕ್ಕಳ ಮೇಲೂ ಕೂಡ ಅದನ್ನು ಹೇರಬಾರ್ದು ಅಂತ ನನ್ನ ಸಲಹೆ. ಈಗ ನಮಗೇನಾದರೂ ಎಲ್ಲರೂ ಹೇರಿದ್ದಿದ್ದರೆ ಖಂಡಿತವಾಗಿ ನಾನು ಸಂತೋಷವಾಗಿರ್ತಿರ್ಲಿಲ್ಲ. ನಾವು ಸ್ವತಂತ್ರವಾಗಿರೋ ಕಾರಣದಿಂದ, ನಾವು ನಿರ್ಣಯ ಮಾಡಿದ ಕಾರಣದಿಂದ ಈಗ ನಮ್ಮ ಜವಾಬ್ದಾರಿ. ಯಾಕೆಂದರೆ ಈ ಜೀವನ ನಂದು, ನಾನು ನಿರ್ಣಯ ಮಾಡಿದ್ದೀನಿ. ನಾನೀಗ ಯಾರ ಮೇಲೂ ತಪ್ಪು ಹಾಕೋಕ್ಕಾಗಲ್ಲ. ನಮ್ಮ ಅಪ್ಪ ಸರಿ ಇದ್ದಿದ್ದರೆ ಅಥವಾ ನಮ್ಮಮ್ಮ ಸರಿ ಇದ್ದಿದ್ದರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು. ನಾನು ಹೇರೋ ಹಾಗಿಲ್ಲ, ಯಾರಿಗೂ ಅಪವಾದ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಇದು ನನ್ನ ಚಾಯ್ಸ್. ಹಾಗೆ ನಿಮ್ಮ ಮಕ್ಳಿಗೆ ಚಾಯ್ಸ್ ಕೊಡಿ. ಯಾಕೆ ಮುಂದೊಂದು ದಿನ ಅಪ್ಪ ನೀನು ಸರಿ ಇದ್ದಿದ್ರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು, ನಿನ್ನಿಂದಾಗಿ ನನ್ನ ಜೀವನ ಹಾಳಾಯಿತು ಅನ್ನೋ ಸ್ಥಿತಿ ಬರಬಾರ್ದು. ಎಸ್, ತುಂಬ ಚೆನ್ನಾಗಿ ಹೇಳಿದರು ಸದ್ಗುರು ಶ್ರೀರಾಮ್ ಅವರು. ಮಾರ್ಗದರ್ಶನ ಮಾಡಿ, ಆದರೆ ಹೇರಬೇಡಿ ಅನ್ನೋದಿದೆಯಲ್ಲ, ಅದು ಭಾಳ ಒಳ್ಳೆಯ ಪಾಯಿಂಟು. ಅಂದರೆ ಈಗಿನ ಕಾಲದಲ್ಲಿ 2025-26 ಈ ಒಂದು ಟೈಮ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಾರ್ಗದರ್ಶನ ತುಂಬ ಈಸಿಯಾಗಿ ಸಿಗುತ್ತೆ. ಈಗ ನಾನು ನಾನು ಜರ್ನಲಿಸ್ಟ್ ಆಗಿ ಒಂದು 20 ವರ್ಷ ಕೆಲಸ ಮಾಡಿದೆ. ಬಟ್ ನಾನು ಜರ್ನಲಿಸಮೇ ಮಾಡಿಲ್ಲ, ಯಾಕಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಜರ್ನಲಿಸಮ್ ಮಾಡಬೇಕು. ಒಂದು ಡಿಗ್ರಿ ಇದೇನೇ ಗೊತ್ತಿರಲಿಲ್ಲ. ಯಾಕೆಂದರೆ ನಮ್ಮ ತಂದೆಗೂ ಗೊತ್ತಿರಲಿಲ್ಲ, ನಮ್ಮ ಇಡೀ ಏರಿಯಾದಲ್ಲೇ ಗೊತ್ತಿರಲಿಲ್ಲ. ಯಾಕೆಂದರೆ ಇಂಟರ್ನೆಟ್ ಇರಲಿಲ್ಲ,
ಯಾರೋ ನಮ್ಮ ಮಾಮ ಏನೋ ಮಾಡಿದ್ರು ಅವರು ನಾವು ಅದನ್ನೇ ಮಾಡಿದ್ವಿ. ಚೆನ್ನಾಗಾಯ್ತು, ಅದು ಬೇರೆ ವಿಚಾರ. ಬಟ್ ಆ ಟೈಮ್ ಹಾಗಿತ್ತು, ಈ ಟೈಮ್ ಬೇರೆ ಥರ ಇದೆ. ಮಕ್ಕಳಿಗೆ ಎಕ್ಸ್ಪೋಸ್ ಮಾಡೋದಿಲ್ಲ, ಇದೆಲ್ಲ ಇದೆ ಅಂತ ತೋರಿಸೋದಿದೆಯಲ್ಲ, ಅದಷ್ಟೇ ಸಾಕು. ಆಮೇಲೆ ಅವ್ರು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾ, ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡು, ಅದೇನೆಂದರೆ ಇದು ಭಾಳ ನನಗೆ ತುಂಬ ಕುತೂಹಲದ ಪ್ರಶ್ನೆ. ಅಂದರೆ ಮಕ್ಕಳಿಗೋಸ್ಕರ ಅಥವಾ ಜನರಲ್ ಪಬ್ಲಿಕ್ಗೋಸ್ಕರ ನೀವು ಒಂದು 5 ಪುಸ್ತಕಗಳನ್ನ ಹೇಳಿ ಅಂದರೆ ಹೇಳ್ಬೋದಾ? ಈ ಪುಸ್ತಕಗಳನ್ನ ಓದಿ, ಇವತ್ತೇ ಓದಿ ಅಂತಲ್ಲ, ಬಟ್ ಈ ಪುಸ್ತಕಗಳನ್ನ ಓದಿ ಅಂತಂದರೆ ಯಾವ ಪುಸ್ತಕನ? ನೋಡಿ, ಪ್ರತಿಯೊಬ್ಬರಿಗೂ ನಾನು ಸಜೆಸ್ಟ್ ಮಾಡೋದು ಮೊದಲನೇದು ಭಗವದ್ಗೀತೆ ಓದಿ. ಓಕೆ. ನಾನು ನನ್ನ ವರ್ಕ್ಶಾಪ್ನಲ್ಲಿ ಹೇಳ್ತೀನಿ, ನೀವು ಮೊದಲಿಗೆ ಶುರು ಮಾಡಬೇಕಾಗಿದ್ದು ಭಗವದ್ಗೀತೆ. ಅದಾದಮೇಲೆ ತುಂಬ ಪುಸ್ತಕಗಳಿದೆ. ವಿಶೇಷವಾಗಿ ಸಾಧಕರಿಗೆ ನನಗೆ ಅವಾಗವಾಗ ಓದಬೇಕು ಅಂತ ಅನಿಸಿದ್ದು, ಮಕ್ಕಳಿಗೆ ಅಂತಲ್ಲ, ವಿಶೇಷವಾಗಿ ಸಾಧಕರಿಗೆ ಸಹಾಯ ಆಗುವಂಥದ್ದು ಏಕದಾಗೆಲ್ಲ ಐತೆ ಅಂತ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದಿರುವಂಥದ್ದು ಭಾಳ ನನಗಿಷ್ಟವಾದ ಪುಸ್ತಕ. ಅದಾದಮೇಲೆ ಸ್ವಾಮಿ ಜಗದಾತ್ಮಾನಂದರದು ಬದುಕಲೆ ಕಲಿಯಿರಿ, ಅದು ಕೂಡ ಬಹಳ ಎಲ್ರಿಗೂ, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಓದಬಹುದಾದಂತಹ ಪುಸ್ತಕ. ಆಮೇಲೆ ನಾನು ಬಹಳ ಇಷ್ಟಪಡುವಂಥದ್ದು ವಿಶೇಷವಾಗಿ ಭೈರಪ್ಪ ಅವರ, ನಾನು ಸಾಕಷ್ಟು ಕಾದಂಬರಿ ರೂಪದಲ್ಲಿದೆ, ಆದರೆ ತುಂಬ ಕಲಿತೀವಿ ಅಂತ ಓದೋದನ್ನು. ಆ ಬರವಣಿಗೆ ಶೈಲಿ ಏನಿದೆ ಅದೆಲ್ಲೂ ತುಂಬ ಅಟ್ರಾಕ್ಟ್ ಮಾಡ್ತದೆ, ಓದಿಸ್ಕೊಂಡು ಹೋಗ್ತದೆ. ತುಂಬ ಸರಿ ಓದಬೇಕು ನಾವು, ಆದರೆ ಕೆಲವು ಪುಸ್ತಕಗಳು ಓದಿಸ್ಕೊಂಡು ಹೋಗ್ತದೆ. ಹಾಗಾಗಿ ಅಂಥದ್ರಲ್ಲಿ ಆಲ್ಮೋಸ್ಟ್ ಭೈರಪ್ಪ ಅವರ ಸಾಕಷ್ಟು ಕಾದಂಬರಿಗಳು. ಮತ್ತು ನಾನು ಅವರ ಊರಿಗೆಲ್ಲ ಹೋಗಿದ್ದೀನಿ ಹಿಂದೆ ಕೆಲವು ಕಾರಣಗಳಿಂದಾಗಿ. ಹಾಗಾಗಿ ಭಾಳ ಹತ್ತಿರ ಅವರ ಗೃಹಭಂಗ ಇರ್ಬೋದು, ಬಿತ್ತಿ ಇರ್ಬೋದು, ಇದನ್ನು ನೋಡಿದಾಗ ಅಲ್ಲಿ ಊರು, ಯಾಕೆಂದರೆ ನಾನು ನೋಡಿದ್ದು 15 ವರ್ಷಗಳ ಹಿಂದೆ, ಇವಾಗ ಆದರೆ ಸ್ವಲ್ಪ ಅಭಿವೃದ್ಧಿ ಆಗಿಬಿಟ್ಟಿರಬಹುದು. ಹಾಗಾಗಿ ಅವರ ಇದಕ್ಕೂ ಸ್ವಲ್ಪ ಸಾಮ್ಯತೆ ಇರುವಂಥ ಸಮಯದಲ್ಲೇ ಅಲ್ದಿರೋದ್ರಿಂದಾಗಿ ಅವರ ಕಾದಂಬರಿಗಳನ್ನು ಸಾಧ್ಯವಾದಷ್ಟು ಓದಿ, ಅಂದರೆ ಓದುವ ಒಂದು ಇದೇನಿದೆ ತುಂಬ ನಿಮ್ಮ ಬುದ್ಧಿಯ ವಿವೇಕದ ಬೆಳವಣಿಗೆಗೂ ಸಹಾಯ ಆಗ್ತದೆ. ಇನ್ನೊಂದು ಕಾರಂತರದು ಹುಚ್ಚು ಮನಸ್ಸಿನ 10 ಮುಖಗಳೇನಿದೆ, ಬಹಳ ಚೆನ್ನಾಗಿದೆ ಅದು ಕೂಡ. ಮತ್ತು ತಿರುಗಾಟಕ್ಕೆ ಸಂಬಂಧಪಟ್ಟಾಗ ಅವ್ರದ್ದೇ, ಈಗ ಹೆಸರು ನೆನಪಿಲ್ಲ, ಅವರು ಅಲ್ಲೇ ಪುತ್ತೂರಲ್ಲಿ ಅಲ್ದದ್ದು, ಆ ಸಮಯಗಳಲ್ಲಿ ಯಾವುದೋ ಮನೆಗೆ ಹೋಗಿದ್ದು, ಅವರೇ ಊಟ ಹಾಕಿದ್ದು, ಈ ಥರದ್ದೊಂದು ಪ್ರವಾಸಿ ಕಥನದ ರೀತಿ ಬರೆದಿದ್ದಾರೆ ಕಾರಂತರು. ಅದು ಬಹಳ ಚೆನ್ನಾಗಿದೆ. ಮತ್ತು ಬಹಳ ನನಗೆ ಈ ಕಾವ್ಯಗಳಲ್ಲಿ ಇಷ್ಟ ಆಗಿದ್ದು ಬೇಂದ್ರೆ ಅವರು. ವಿರಸವೇ ಜೀವನ ಅಂತೆಲ್ಲ ಏನು ಬರ್ತದೆ, ಈಗ ಹೇಳುವಷ್ಟು ತಕ್ಷಣಕ್ಕೆ ನೆನಪಾಗಲ್ಲ, ಆದರೆ ಸಾಕಷ್ಟು ಕಾವ್ಯಗಳು. ಮತ್ತು ಅದರಲ್ಲೂ ವಿಶೇಷವಾಗಿ ಬಹಳ ಹಿಂದೆ ಸ್ಪಿರಿಚುವಲಿ ಅವ್ರದ್ದೊಂದು ಸ್ಪೀಚ್ ಮಾಡಿದಂಥ ಒಂದು ಸಣ್ಣ ಪುಸ್ತಕ, ಅದು ಹೆಸರು ನೆನಪಿಲ್ಲ. ಅವರು ಭಾಷೆಯ ಬಗ್ಗೆ ಮಾತಾಡ್ತಾ, ಈಗ ಭಾಷೆ ಅಂದರೆ ಈಗ ನಾವು ಬೇರೆ ಭಾಷೆ ಕೇಳಿದ್ರೆ ಹೇಗೆ ಕಲ್ಲಲ್ಲಿ ಡಬ್ಬದೊಳಗೆ ಕಲ್ಲು ಹಾಕಿ ಅಳ್ಳಾಡಿಸಿದ್ರೆ ಹೆಂಗೆ ಬರ್ತದೆ, ಆ ಶಬ್ದ ಬರ್ತದೆ. ನಮ್ಮ ಭಾಷೆನೂ ಅವ್ರಿಗೆ ಹಾಗೆ ಅನಿಸ್ತದೆ. ಅಂದರೆ ಭಾಷೆಯ ಮಹತ್ವದ ಬಗ್ಗೆ ಹೇಳ್ತಾ ಅದರ ಜೊತೆಗೆ ಸ್ಪಿರಿಚುವಲ್ನ ಜೋಡಿಸಿದಂಥ ಒಂದು ಕೃತಿ, ಭಾಳ ಅದ್ಭುತವಾದದ್ದು. ಸಾಧ್ಯ ಆದರೆ ಅದನ್ನು ತುಂಬ ಜನ ಓದಬೇಕು ಅಂತ. ಅಂದರೆ ತುಂಬ ದೊಡ್ಡ ಪಟ್ಟಿ ಇದೆ. ಬಟ್ ಇಟ್ಸ್ ವೆರಿ ಯೂಸ್ಫುಲ್. ಏಕೆಂದರೆ ನಾನು ಅಂದರೆ ಓದಿನಿಂದ ನನ್ನ ಪ್ರಕಾರ, ಅಂದರೆ ಯಾಕೆಂದರೆ ಎಲ್ಲ ನಾವು ಕಾರಂತರ ಭೇಟಿಯಾಗಲ್ಲ, ಭೈರಪ್ಪನ ಭೇಟಿಯಾಗಲ್ಲ, ಬಟ್ ಅವ್ರ ಪುಸ್ತಕಗಳ ಮೂಲಕ ಭೇಟಿಯಾಗಬಹುದು. ಅವ್ರ ಇಡೀ ಜೀವನ ದರ್ಶನ ನಮಗೆ ಪುಸ್ತಕದಲ್ಲಿ ಸಿಗುತ್ತೆ. ಮತ್ತು ನಾನು ಬಹಳ ಚಿಕ್ಕನ್ನಲ್ಲಿ ಇನ್ನೂ ಒಂದು ಓದಿದ್ದೆ, ರಾಮಾಯಣ ದರ್ಶನಂ ಕೂಡ ಓದಿದ್ದೆ. ಓಕೆ, ಕುವೆಂಪು ಅವ್ರದ್ದು. ಅದನ್ನು ಬಿಟ್ಟು ನಾನು ಕಾವ್ಯಗಳನ್ನು ಓದಿದ್ದೀನಿ, ಬೇರೆ ಬೇರೆ ಕಾವ್ಯಗಳು. ಆದರೆ ಅದೆಲ್ಲ ಕೋಇನ್ಸಿಡೆಂಟ್ಲಿ ನನಗೆ ಸಿಕ್ಕಿದ ಕಾರಣಕ್ಕೆ, ಹಾಗಾಗಿ ಮೊನ್ನೆ ನಂದು ಹಳೆ ಕೃತಿ ಇಲ್ಲ ಅದು ರಾಮಾಯಣ ದರ್ಶನ, ಇವಾಗ ಮೊನ್ನೆ ಇನ್ನೊಂದು ಸರಿ ಅದನ್ನು ರಾಮಾಯಣ ದರ್ಶನ ತಂದಿದ್ದೀನಿ. ನಾವು ಯೂಶ್ವಲಿ ಸದ್ಗುರುಗಳು ಅಥವಾ ಯೋಗಿಗಳು ಅಂದಾಗ ನಾವು ಅವರು ಕೇವಲ ಬರೀ ಆಧ್ಯಾತ್ಮಿಕ ಪುಸ್ತಕಗಳು ಮಾತ್ರ ಓದ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಸದ್ಗುರು ಶ್ರೀರಾಮ್ ಅವರು ಹಾಗಲ್ಲ, ಅವ್ರು ಇಡೀ ಜೀವನವನ್ನು ಅನ್ವೇಷಿಸ್ತಾರೆ, ಅನ್ವೇಷಣೆ ಮಾಡಿದವ್ರ ಪುಸ್ತಕಗಳನ್ನ ಓದ್ತಾರೆ. ಸೊ ಅದು ಭಾಳ ಮುಖ್ಯ ನನ್ನ ಪ್ರಕಾರ. ನನಗೆ ನೀವು ಹೇಳಿದಾಗ ಒಂದು ಪ್ರಸಂಗ ಬಹುಶಃ ನಿಮಗೆ ನೆನಪಿಗೆ ಬಂತು, ಅದೇನೆಂದರೆ ಶಂಕರ್ ಮತ್ತು ಇನ್ನೊಬ್ಬ ವಿದ್ವಾಂಸರ ಮಧ್ಯೆ ಒಂದು, ಅಂದರೆ ಸುರೇಶ್ವರಾಚಾರ್ಯರಾಗ್ತಾರೆ. ಅಂದರೆ ಕರ್ನಾಟಕದ ದಕ್ಷಿಣಾಮ್ನಾಯ ಪೀಠದ ಮೊದಲ ಅಧಿಪತಿ ಅವರು ಮಂಡಲ ಮಿಶ್ರರು. ಅವರ ಪೂರ್ವಾಶ್ರಮದಲ್ಲಿ ಅವರ ಶ್ರೀಮತಿ ಉಭಯ ಭಾರತಿ ಅಂತ ನನಗೆ ನೆನಪಿರೋ ಹಾಗೆ. ಶಂಕರರು ಅವರು ಮಂಡಲ ಮಿಶ್ರರು ಕರ್ಮ ಸಿದ್ಧಾಂತದ ಮೇಲೆ ನಿಂತಿದ್ದರು, ಇವರು ಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ದರು. ಅವರ ಗುರುವಿನ ಅಪ್ಪಣೆಯ ನಂತರ ಅಲ್ಲಿಗೆ ಹೋದಾಗ ಅವರ ನಡುವೆ
ಏನು ವಾಗ್ವಾದ ಅಂತ ಹೇಳಬಾರ್ದು, ಅದನ್ನು ಒಂದು ಪ್ರಶ್ನೋತ್ತರದ ರೀತಿಯ ಸಂವಾದ ನಡಿಲಿಕ್ಕೆ ಶುರುವಾಯಿತು. ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಮಂಡಲ ಮಿಶ್ರರ ಪತ್ನಿ ಉಭಯ ಭಾರತಿ. ಹೀಗೆ ಕ್ವಶನ್ ಆನ್ಸರ್ಗಳು ನಡೀತಾ ಹೋದಾಗ ಅವರು ವೈವಾಹಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆಗ ಶಂಕರರು ಹೇಳ್ತಾರೆ, ಇಲ್ಲ ನನಗೆ ಅದರ ಅನುಭವ ಇಲ್ಲ, ಆದರೆ ಅದಕ್ಕೆ ಉತ್ತರ ಕೊಡಲೇಬೇಕಿತ್ತು. ಹಾಗಾಗಿ ಅವರು ಒಂದಷ್ಟು ಕಾಲಾವಕಾಶ ಸಮಯ ಕೇಳಿ ಹೋಗಿ, ಅದೊಂದು ಕತೆ ಇದೆ, ಅವರು ಪರಕಾಯ ಪ್ರವೇಶ, ಯಾಕೆಂದರೆ ಇವರು ಸನ್ಯಾಸಿ ಆಗಿದ್ದರು. ಈ ಸನ್ಯಾಸಕ್ಕೆ ಅದರ ಯಾವ ವಾಸನೆಯೂ ಮುಟ್ಟೋ ಹಾಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಅದೇ ರೀತಿಯಾಗಿ ಆ ಪರಂಪರೆ ಕೂಡ ನಡ್ಕೊಂಡು ಬಂದಿದೆ. ಅವರ ಅಧ್ಯಯನ, ಅವರ ಯಾವುದರಲ್ಲೂ ಬೇರೆ ಇನ್ಯಾರಿಗೂ ಹೋಲಿಸ್ಲಿಕ್ಕೆ ಆಗದೇ ಇರುವಂಥ ಉನ್ನತ ಮಠ ಪೀಠಗಳು ಆಗಿದೆ. ಇವರು ಪರಕಾಯ ಪ್ರವೇಶ ಮಾಡಿ ಒಬ್ಬ ರಾಜನ ದೇಹತ್ಯಾಗ ಒಂದು ಸತ್ತು ಹೋದಂಥ ಒಬ್ಬ ರಾಜನ ಶರೀರ ಸೇರಿ ಅಲ್ಲಿ ಅದರ ಅನುಭೂತಿಯನ್ನು ಪಡೆದು ವಾಪಸ್ ಬಂದರು ಮತ್ತು ಬಂದು ಅವರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು ಅನ್ನುವಂಥ ಮಾತಿದೆ. ನನಗೆ ಅವರು ನೀವು ಆ ಪುಸ್ತಕದ ಬಗ್ಗೆ ಅಂದರೆ ಅನುಭವ ಅಥವಾ ಜ್ಞಾನ ಪಡ್ಕೊಳ್ಳೋದು ಹೇಗೆ, ಜ್ಞಾನ ದಾರಿಗಳು, ಅದರಲ್ಲೊಂದು ಅದ್ಭುತವಾದ ದಾರಿ ಅಂದರೆ ಪುಸ್ತಕಗಳನ್ನ ಓದುವಂಥದ್ದು. ಅಂದರೆ ನಮ್ಮಂಥ ಎಲ್ಲ ಜನಸಾಮಾನ್ಯರಿಗೂ ವಿದ್ಯಾರ್ಥಿಗಳಿಗೂ ಸಹಾಯವಾಗುವಂಥದ್ದು ಈ ಪಟ್ಟಿ ಅಂತ ನನಗನ್ಸುತ್ತೆ. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಈ ವಿಚಾರ ಬಗ್ಗೆ ಅದ್ಭುತವಾಗಿ ನಮಗೆ ವಿಚಾರಗಳನ್ನ ಶೇರ್ ಮಾಡ್ಕೊಂಡಂಥ ಸದ್ಗುರು ಶ್ರೀರಾಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಗುರುಗಳೇ, ತುಂಬ ಥ್ಯಾಂಕ್ಸ್, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ಸೊ ಸದ್ಗುರು ಶ್ರೀರಾಮ ಅವ್ರನ್ನ ಭೇಟಿಯಾಗಬೇಕು, ಅವರ ಮಾರ್ಗದರ್ಶನ ಪಡಿಬೇಕು ಅಂದರೆ ಅವ್ರದ್ದೇ ಒಂದು ಕಾರ್ಯಾಗಾರ ನಡೀತಾ ಇದೆ. ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ. ಆಸಕ್ತರು ಅದಕ್ಕೆ ನೋಂದಾಯಿಸಿಕೊಳ್ಳಿ. ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಅವರು ಹಾಕಿರ್ತಾರೆ. ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋದನ್ನೇ. ನಿಮ್ಮ ಅನಿಸಿಕೆಗಳಿಗೆ, ಅಭಿಪ್ರಾಯಗಳಿಗೆ ಮತ್ತು ಪ್ರಶ್ನೆಗಳಿಗೆ ಸ್ವಾಗತ. ಮುಂದೊಂದಿನ ಮತ್ತೆ ಆ ಪ್ರಶ್ನೆಗಳಿಟ್ಕೊಂಡು ನಾವು ಸಂವಾದವನ್ನು ಮಾಡ್ಬೋದು. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.